ನಮಸ್ಕಾರ ವೀಕ್ಷಕರೇ, ಮುಂಜಾನೆಯ ಶುಭ ಕಾಮನೆಯೊಂದಿಗೆ ತಮ್ಮೆಲ್ಲರಿಗೂ ನಿಮ್ಮ ನೆಚ್ಚಿನ ಅಚ್ಚುಮೆಚ್ಚಿನ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಅತ್ಯಾತ್ಮೀಯ ಸ್ವಾಗತ ಸುಸ್ವಾಗತ. ನಮ್ಮ ಪಬ್ಲಿಕೇಶನ್ ಪಾರ್ಟ್ನರ್ ಶ್ರೀನಿಧಿ ಪಬ್ಲಿಕೇಶನ್ ಅವೆನ್ಯೂ ರೋಡ್, ಬಳಿಪೇಟೆ, ಬೆಂಗಳೂರು. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಪ್ರೀತಿಯ ಅತ್ಯಾತ್ಮೀಯ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ನಾನು ನಿಮ್ಮ ದಿವ್ಯಾ ಆಲೂರ್. ಇನ್ನು ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ಬಿಡೋಣ. ಯಾಕಂದ್ರೆ ಇವತ್ತು ಬಹಳ ವಿಶೇಷವಾದ ದಿನ ಅಲ್ವಾ? ಅದೇನು ಎತ್ತ ಗುರುಜಿನೇ ತಿಳಿಸ್ಕೊಡ್ತಾರೆ ಸ್ವಲ್ಪನೇ ಸಮಯದಲ್ಲಿ. ಶ್ರೀಯುತರು ಬ್ರಹ್ಮಶ್ರೀ ಆನಂದ ಸಿದ್ಧಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷ್ಯರು, ಚಕ್ಷುರ್ಮತಿ ವಿದ್ಯಾ ಪ್ರವೀಣರು, ಸ್ವರ ಜ್ಯೋತಿಷ್ಯದಲ್ಲೂ ಪಾಂಡಿತ್ಯವನ್ನ ಪಡೆದಿದ್ದಾರೆ ನಮ್ಮ ಪ್ರೀತಿಯ ಗುರುಗಳು. ಅವರೇ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿ ಅವರು. ಗುರುಜಿ ನಮಸ್ಕಾರ. ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಗುರುಜಿ ತಮಗೆ. ನಮಸ್ಕಾರ ವೀಕ್ಷಕರೇ, ತಿಳಿಯೋಣ ಈಗ ಇಂದಿನ ದಿನ ವಿಶೇಷವನ್ನ. ಗುರುಜಿ, ನಮ್ಮೆಲ್ರಿಗೂ ಕೂಡ ತುಂಬಾನೇ ಗೊಂದಲ ಉಂಟಾಗಿದೆ. ಯಾಕಂದ್ರೆ ಕೆಲವರು ಹೇಳ್ತಾರೆ ನಾಳೆ ಮಾಡಬಾರ್ದು, ಪಿತೃಪಕ್ಷವನ್ನ ಇವತ್ತೇ ಮಾಡಿ ಮುಗಿಸ್ಬಿಡ್ಬೇಕು, ಬುಧವಾರ ಭೂಮಿ ತಾಯಿಗೆ ಎಡೆ ಇಡಬಾರ್ದು ಅಂತೆಲ್ಲ ಹೇಳೋ ಮಾತು ಕೇಳ್ತಾ ಇದೀವಿ ಗುರುಜಿ. ಹಾಗಾಗಿ ದಯಮಾಡಿ ತಿಳಿಸ್ಕೊಡ್ಬೇಕು, ಇವತ್ತು ಬಹಳ ಮುಖ್ಯವಾಗಿ ಮಾಡ್ಬೇಕಾ, ಇವತ್ತೇ ಅಮಾವಾಸ್ಯೆ ಅಂತ ಕೆಲವರು ಹೇಳ್ತಾ ಇದ್ದಾರೆ, ಕೆಲವರು ವಾದ. ನೀವೇನ್ ಹೇಳ್ತೀರಾ? ಖಂಡಿತಮ್ಮ, ಇವತ್ತು ಮಂಗಳವಾರ, ಮಂಗಳಕರವಾದಂತಹ ವಿಶೇಷವಾದಂತಹ ಪಿತೃಗಳಿಗೆ ಒಂದು ಗೌರವ ಸಲ್ಲಿಸ್ತಕ್ಕಂಥದ್ದು, ಪಿತೃಗಳ ಸೇವೆ ಮಾಡತಕ್ಕಂಥದ್ದು, ಪಿತೃಗಳ ಪಿತೃಪಕ್ಷದಲ್ಲಿರ್ತಕ್ಕಂತಹ ಈ ಮಹಾಲಯ ಪಕ್ಷಾರಂಭವಾಗಿ ಇವತ್ತು ಮಹಾಲಯ ಅಮಾವಾಸ್ಯೆ ಇವತ್ತು ಮತ್ತು ನಾಳೆ ಎರಡೂ ದಿವಸ ಇದೆ. ಆದರೆ ಇವತ್ತಿನ ದಿವಸ ಮಹಾಲಯ ಅಮಾವಾಸ್ಯೆಗೆ ಬಹಳಷ್ಟು ತೂಕ ಇದೆ. ಆದರೆ ಸೂರ್ಯೋದಯ ಕಾಲದಲ್ಲಿ ಹೌದು ಸೂರ್ಯೋದಯಕ್ಕೆ ಬರ್ತಕ್ಕಂಥದ್ದು ಬಹಳ ವಿಶೇಷ ಇರುತ್ತೆ. ಆದರೆ ನಾಳೆ ಬೆಳಗ್ಗೆನೂ ಸಹಿತ ಅಮಾವಾಸ್ಯೆ ಇದೆ, ನಾಳೆನೂ ಸ್ವಲ್ಪ ಅಮಾವಾಸ್ಯೆ ಮತ್ತು ಮಹಾಲಯ ಇರತಕ್ಕಂಥದ್ದಾಗುತ್ತೆ. ಆದರೆ ಇವತ್ತು ಹೆಚ್ಚಿನ ರೀತಿ ಇವತ್ತು ಆಚರಣೆ ಮಾಡ್ತಾರೆ. ಆದರೆ ಬುಧವಾರ ಬಂದಿದ್ದರಿಂದ ಭೂಮಿಗೆ ಎಡೆ ಹಾಕಬಾರ್ದು ಅನ್ನೋ ಕೆಲವು ಕಾರಣಗಳು, ಕೆಲವು ಪದ್ಧತಿಗಳು ಈಗ ಸಾಮಾನ್ಯಕ್ಕೆ ಕೆಲವರು ಮಾತಾಡ್ತಕ್ಕಂಥದ್ದು ಇರುತ್ತೆ. ಆದರೆ ಬುಧವಾರನೇ ಮಹಾಲಯ ಅಮಾವಾಸ್ಯೆ ಆದರೆ ಏನು ಮಾಡ್ತಾರೆ? ಆಗ ಗುರುವಾರಕ್ಕೆ ಹಾಕ್ಕೊಳಕ್ಕಾಗತ್ತಾ? ಯಾವತ್ತು ಯಾವ ತಿಥಿವಾರ ನಕ್ಷತ್ರ ಯಾವ್ಯಾವತ್ತಿರುತ್ತೋ ಅವತ್ತೇ ಮಾಡಬೇಕು. ಮನುಷ್ಯನಿಗೆ ಹುಟ್ಟು ಸಾವಿನ ಒಂದು ಪರಿಮಿತಿ, ಹುಟ್ಟು ಸಾವು ಅವನ ಕೈಲಿ ಹೇಗಿರೋದಿಲ್ವೋ ಹಾಗೆ ತಿಥಿವಾರ ನಕ್ಷತ್ರಗಳು ಸಹಿತ ತಾನು ಸ್ವಂತ ಮಾಡ್ತಕ್ಕಂಥದ್ದಲ್ಲ. ಅದಕ್ಕೆ ಆದಂತಹ ಕಾಲನಿರ್ಣಯ ಇದೆ, ಪಂಚಾಂಗ ಕರ್ತೃಗಳಿದ್ದಾರೆ. ಆ ಪಂಚಾಂಗ ಕರ್ತೃಗಳು ಆಲೋಚನೆ ಮಾಡಿ ಅದಕ್ಕೆ ಬೇಕಾದಂತಹ ರೀತಿ ಗ್ರಹಸ್ಫುಟಗಳನ್ನು ಆಲೋಚನೆ ಮಾಡಿ ಅದಕ್ಕೆ ತಿಥಿವಾರ ನಕ್ಷತ್ರ ಯೋಗವನ್ನು ಅಲ್ಲಿ ಬರೆದಿಟ್ಟಿರ್ತಾರೆ. ಅದರಿಂದ ಬುಧವಾರ ಆದರೆ ಮಾಡ್ಬೋದಾ ಮಾಡಬಾರ್ದಾ ಈ ಥರ ಕನ್ಫ್ಯೂಷನ್ಸ್ ಇಟ್ಕೊಳ್ತಕ್ಕಂಥದ್ದು ತಪ್ಪು. ಯಾವತ್ತು ಯಾವ ಒಂದು ಕೆಲಸವಿರುತ್ತೋ, ಯಾವತ್ತು ಯಾವ ತಿಥಿವಾರ ನಕ್ಷತ್ರ ಯೋಗವಿರುತ್ತೋ ಅವತ್ತಿನ ದಿವಸನೇ ಮಾಡಬೇಕು. ಅಂತಹ ಯೋಗ ಫಲ ಇರತಕ್ಕಂಥದ್ದು ಇವತ್ತು ಮಹಾಲಯ ಅಮಾವಾಸ್ಯೆ ಅಂತಲೂ ಹೇಳ್ತಾರೆ. ಜೊತೆಗೆ ಇವತ್ತಿನ ದಿವಸ ಇವತ್ತು ಅನುಷ್ಠಾನಗಳು ಮಾಡ್ತಕ್ಕಂಥ ರೀತಿಯೂ ಬಹಳ ವಿಶೇಷವಾಗಿರುತ್ತೆ. ಬನ್ನಿ ಪಂಚಾಂಗ ಶ್ರವಣ ನೋಡೋಣ. ಅದಕ್ಕೂ ಮುನ್ನ ಭಗವಂತನ ಪ್ರಾರ್ಥನೆ ಮಾಡೋಣ. ಓಂ ಸಹಸ್ರಜೀವೃಷಾ ಪುರುಷಃ ಸಹಸ್ರಾಕ್ಷ ಸಹಸ್ರವಾದ್ ಸಭೋಮಿಂ ವಿಶ್ವದೋ ವೃತ್ವಾಂ ಅತ್ತದಷ್ಟದಶಾಂಗುಲಂ ಪುರುಷ ಏವೇದಗಂ ಸರ್ವಂ ಯದ್ಭೂತಂ ಯದ್ಧವ್ಯಂ ಹುತಾಮೃತಸ್ತ್ವಶೇಷಾನಃ ಯದನ್ನೇನಾತಿರೋಹತಿ ಏತಾವಾನಸ್ಯ ಮಹಿಮಾ ಅಧೋಧ್ಯಾಯಾಗುಶ್ಚ ಪೂರುಷಃ ಪಾದೋಸ್ಯ ವಿಶ್ವಾಭೂತಾನಿ ತ್ರಿಪಾದಸ್ಯಾರುಚಂಧಿವಿ ಕಲ್ಯಾಣಾದ್ಭುತ ಗಾತ್ರಾತ್ ಕಾಮಧಾರ್ಥಪ್ರದಾಯಿನಿ ಶ್ರೀಮದ್ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಲಂ. ನಿರಂಜನಾಯ ವಿದ್ಮಹೇ ನಿರಾಭಾಸಾಯ ಧೀಮಹಿ ತನ್ನ ಶ್ರೀನಿವಾಸ ಪ್ರಚೋದಯಾತ್. ಭಗವಂತನ ಪ್ರಾರ್ಥನೆ ಮಾಡ್ತಾ ಇಷ್ಟಾರ್ಥಗಳ ಸಿದ್ಧಿಗಾಗಿ 10 ಹಲವಾರು ಥರ ಅನುಷ್ಠಾನಗಳಿದೆ. ಅದರಲ್ಲಿ ನಿನ್ನೆ ಕಾರ್ಯಕ್ರಮದಲ್ಲಿ ಸ್ವಲ್ಪ ಮಟ್ಟಿಗೆ ತಿಳಿಸ್ಕೊಟ್ಟೆ. ಬಿಳಿ ಗುಲ್ಗಂಜಿ ಮತ್ತು ರುದ್ರಾಕ್ಷಿ ಇದರ ಅನುಷ್ಠಾನ ಹೇಗೆ ಮಾಡಬೇಕು, ಈ ಅನುಷ್ಠಾನದ ಫಲವೇನು, ಜೊತೆಗೆ 15 ದಿನಗಳ ಕಾಲ ರುದ್ರಾಕ್ಷಿ ಮತ್ತು ಬಿಳಿ ಗುಲ್ಗಂಜಿನ ನಿರಂತರವಾಗಿ ವಿತರಿಸ್ತಾರೆ. ಜೋಡಿ ಮನೇಶ್ವರ ಸ್ವಾಮಿ ಸಾನ್ನಿಧ್ಯ ಅಂದ್ರಹಳ್ಳಿಯಲ್ಲಿ. ಯಾಕೆಂದರೆ ಮೊನ್ನೆ ಒಂದು ದಿವಸ ಆದಂತಹ ಸಾಕಷ್ಟು ಜನಸಂಖ್ಯೆ ಇರೋದ್ರಿಂದ ಒಂದೇ ದಿವಸಕ್ಕೆ ಅದನ್ನು ಕೊಡ್ಲಿಕ್ಕೆ ಬರೋದಿಲ್ಲ. ಒಂದು 15 ದಿನಗಳ ಕಾಲ ಯಥಾಶಕ್ತಿಯಾಗಿ ಜನ ಯಾರು ಬಂದರೂ ಆ ಬರ್ತಕ್ಕಂಥವರಿಗೆ ಇದನ್ನು ಕೊಡಿ ಅಂಥೇಳಿ ಅಲ್ಲಿ ತಿಳಿಸಿದ್ದೀವಿ. ಅದರ ಪ್ರಕಾರವಾಗಿ ಅವರು ವಿತರಣೆ ಮಾಡ್ತಾ ಇದ್ದಾರೆ ಸಹಿತ. ಆದರೆ ಆ ಬಿಳಿ ಗುಲ್ಗಂಜಿ ಮತ್ತು ರುದ್ರಾಕ್ಷಿಯಲ್ಲಿ ಏನಷ್ಟೊಂದು ಮಹಿಮೆ? ರುದ್ರಾಕ್ಷಿ ಬಗ್ಗೆ ನಿಮಗೆಲ್ಲರಿಗೂ ತಿಳಿದಿದೆ, ಆದರೆ ಬಿಳಿ ಗುಲ್ಗಂಜಿ ಬಗ್ಗೆ ತಿಳ್ಕೊಳ್ಬೇಕಲ್ಲ. ಅದಕ್ಕಾಗಿ ಅದರಿಂದ ಏನೇನೆಲ್ಲ ಕಾರ್ಯಸಿದ್ಧಿ ಅಂತಕ್ಕಂಥದ್ರ ಬಗ್ಗೆ ನಿನ್ನೆ ತಿಳಿಸ್ಕೊಟ್ಟಿದ್ದೀನಿ. ಇವತ್ತು ಅದರ ಅನುಷ್ಠಾನ ಹೇಗೆ ಮಾಡ್ಕೋಬೇಕು ಅನ್ನೋದರ ವಿಚಾರ ತಿಳಿಸ್ಕೊಡ್ತೇನೆ. ನಿಮಗೆ ಸಾಧ್ಯವಾದರೆ ಜೋಡಿಮನೇಶ್ವರ ಸ್ವಾಮಿ ಸಾನ್ನಿಧ್ಯದಲ್ಲಿ ರುದ್ರಾಕ್ಷಿ ತೆಗೆದುಕೊಳ್ಳಿ, ಅಲ್ಲಿ ಬಿಳಿ ಗುಲ್ಗಂಜಿ ತೆಗೆದುಕೊಳ್ಳಿ. ಆಗಲಿಲ್ವಾ ನಿಮ್ಮ ಪರಿಸರದಲ್ಲೇ ನಿಮ್ಮ ಸುತ್ತಮುತ್ತ ಪ್ರಾಂತ್ಯದಲ್ಲಿ ಎಲ್ಲಾದರೂ ಗ್ರಂಥಿಗೆ ಅಂಗಡಿಗಳಿದ್ದರೆ ಅಲ್ಲಿ ತೆಗೆದುಕೊಳ್ಳಿ.
ಅದೇನಂತಹ ಬೆಲೆ ಬಾಳುವಂಥದ್ದೇನಲ್ಲ. ತೆಗೆದುಕೊಳ್ಳಿ, ಅದರ ಅನುಷ್ಠಾನವನ್ನು ಮಾಡಿಸ್ಕೊಳ್ಳಿ. ಆದರೆ ಇವತ್ತಿನ ದಿವಸ, ಇವತ್ತು ನಾಳೆ ನೀವು ಮಾಡ್ತಕ್ಕಂತಹ ಅನುಷ್ಠಾನಗಳು ಯಾವುದೇ ಆದರೂ ಶೀಘ್ರವಾಗಿ ಕಾರ್ಯಸಿದ್ಧಿ ಆಗುತ್ತೆ. ಆದರೆ ಇವತ್ತಿನ ದಿವಸ, ಇವತ್ತು ಮತ್ತು ನಾಳೆ ಪಿತೃಪಕ್ಷವಾದ್ದರಿಂದ, ಅದರಲ್ಲೂ ಮಹಾಲಯ ಅಮಾವಾಸ್ಯೆ ಆದ್ದರಿಂದ, ಈ ಅಮಾವಾಸ್ಯೆ ಕಾಲದಲ್ಲಿ ಯಾರೊಬ್ಬರ ಮನೆಯಲ್ಲಿ ನೀವು ಇಂತಹ ಅನುಷ್ಠಾನಗಳು ಮಾಡ್ಕೋಬೇಕಾದ್ರೆ ಒಂದು ಸತಿ ಪಕ್ಷ ಅಥವಾ ಶ್ರಾದ್ದ ಅಥವಾ ತಿಥಿ ತಿಲತರ್ಪಣ ಈ ಪ್ರಕಾರವಾಗಿ ಮಾಡೋದಾದ ನಂತರ ಆ ಪ್ರಾಂತ್ಯದಲ್ಲಿ ಬೇರೆ ಯಾವ ಕೆಲಸನೂ ಮಾಡಲಿಕ್ಕೆ ಬರೋದಿಲ್ಲ. ನಾವು ಹೇಳಿದಂಥ ರೀತಿ ಯಾವುದಾದ್ರು ವನಸೆರೆಗಳಿಂದ ಆಗಲಿ ಅಥವಾ ಯಾವುದಾದ್ರು ಚಕ್ರ ಯಂತ್ರ ಮಂತ್ರ ತಂತ್ರ ಭಾಗಗಳಾಗಲಿ, ಇಂತಹ ತಂತ್ರ ಭಾಗಗಳ ಬಗ್ಗೆ ನಿಮ್ಮ ಚಿಂತನೆ ಇದ್ದರೂ ಅದನ್ನು ನೀವು ಮಾಡ್ಕೋಬೇಕು ಅಂತಿದ್ದರೆ, ನಿಮ್ಮ ಮನೆಯಲ್ಲಿ ಏನಾದರೂ ಅಮಾವಾಸ್ಯೆಯ ಆಚರಣೆ ಇದ್ದು, ಈ ಒಂದು ಪಕ್ಷ ಮಾಸದ ಅಮಾವಾಸ್ಯೆ ಮಹಾಲಯ ಅಮಾವಾಸ್ಯೆಯ ಆಚರಣೆ ಇದ್ದು ಹಿರಿಯರಿಗೆ ತಿಲತರ್ಪಣವನ್ನು ಕೊಡ್ತಕ್ಕಂಥದ್ದಾಗಲಿ, ಎಡೆ ಹಾಕ್ತಕ್ಕಂಥದ್ದಾಗಲಿ, ಶ್ರಾದ್ದ ಕರ್ಮಗಳನ್ನು ಮಾಡ್ತಕ್ಕಂಥದ್ದಾಗಲಿ ಅಂತಹ ದಿವಸ ಇಂತಹ ಅನುಷ್ಠಾನಗಳಿಗೆ ಯೋಗ್ಯವಲ್ಲ. ಆದರೆ ವಿಚಾರ ತಿಳ್ಕೊಳ್ಳಿ, ಒಳ್ಳೆ ಶುಭ ಮುಹೂರ್ತ ನೋಡಿ ಮುಂದಿನ ದಿನದಲ್ಲಿ ಅನುಷ್ಠಾನವನ್ನು ಮಾಡಿಕೊಳ್ಳಿ. ಹಾಗೆ ಇವತ್ತಿನ ತಿಥಿವಾರ ನಕ್ಷತ್ರ ಯೋಗ ಏನಿದೆ ಅದನ್ನು ತಿಳ್ಕೊಳ್ಳೋಣ. ಶ್ರೀ ಜಯನಾಮ ಸಂವತ್ಸರೆ ದಕ್ಷಿಣಾಯನ ವರ್ಷ ಋತು ಭಾದ್ರಪದ ಮಾಸ. ಇನ್ನೇನು ಭಾದ್ರಪದ ಮಾಸ, ಗಣಪತಿ ಹಬ್ಬ ಆಯಿತು, ಶುಕ್ಲ ಪಕ್ಷ ಆಯಿತು, ಕೃಷ್ಣ ಪಕ್ಷ ಆಯಿತು. ಹಾಗೂ ಈಗ ನಾಳೆ ಒಂದು ದಿವಸ ಭಾದ್ರಪದ ಮುಗೀತು. ಇನ್ನು ನವರಾತ್ರಿ ಪ್ರಾರಂಭ ಆಗ್ತಾ ಇದೆ. ನವರಾತ್ರಿ ನವದುರ್ಗಿ, ದಿನಕ್ಕೊಂದೊಂದು ಅವತಾರ ತಾಯಿದು. ತಾಯಿ ಅವತಾರ ತಾಳಿರ್ತಕ್ಕಂತಹ ಪ್ರತಿಯೊಂದು ಅವತಾರಗಳಲ್ಲೂ ಇರ್ತಕ್ಕಂತಹ ಒಂದು ವಿಶೇಷತೆ ಬಗ್ಗೆ ತಿಳ್ಕೊಳ್ಳೋದೆ ನವರಾತ್ರಿ ವಿಶೇಷ. ಇನ್ನು ಕೃಷ್ಣ ಪಕ್ಷ 23/9/2014 ಮಂಗಳವಾರ, ಚತುರ್ಥಿ ಪುಬ್ಬ ನಕ್ಷತ್ರ, ಮಹಾಲಯ ಅಮಾವಾಸ್ಯೆ ಇದೆ. ಚತುರ್ಥಿ ಆದರೆ ಹಿಂದಲೇ ಸ್ವಲ್ಪ ಹೊತ್ತು ಅಮಾವಾಸ್ಯೆ ಪ್ರಾರಂಭ ಆಗಿಬಿಡುತ್ತೆ. ಇದು ಬಹಳ ವಿಶೇಷ, ನಕ್ಷತ್ರ ಪ್ರಕಾರವಾಗೂ ಬಹಳ ವಿಶೇಷವಾಗಿದೆ. ಇವತ್ತಿನ ದಿವಸ ಸಾಮಾನ್ಯಕ್ಕೆ ತಿಲತರ್ಪಣ ಕೊಡ್ತಕ್ಕಂಥದ್ದು ಹಳ್ಳಿಗಳ ಕಡೆ ಆಗಲಿ ಮತ್ತು ಸಿಟಿಯಲ್ಲಾಗಲಿ ಯಾರೇ ಆದರೂ ಸಹಿತ ಅಮಾವಾಸ್ಯೆ ಆಚರಣೆ ಮಾಡ್ತಕ್ಕಂಥವ್ರು, ಮಹಾಲಯ ಅಮಾವಾಸ್ಯೆ ಆಚರಣೆ ಮಾಡ್ತಕ್ಕಂಥವ್ರು ಇವತ್ತು ಭಾಳ ವಿಶೇಷವಾಗಿ ಮಾಡ್ತಾರೆ. ನಾಳೆ ಸ್ವಲ್ಪ ಹೊತ್ತಿರೋದ್ರಿಂದ ನಾಳೆನೂ ಸಾಕಷ್ಟು ಜನ ಮಾಡ್ತಾರೆ. ಏನೇ ಆದರೂ ತಿಲತರ್ಪಣ ಕೊಡ್ತಕ್ಕಂಥವ್ರು, ಎಡೆ ಹಾಕ್ತಕ್ಕಂಥವ್ರು ಈ ಹಳ್ಳಿ ಕಡೆ ಅಂತೂ ಇದು ತುಂಬ ದೊಡ್ಡ ಹಬ್ಬವಾಗಿಬಿಡುತ್ತೆ. ಹಿರಿಯರಿಗೆ ಸಲ್ಲಿಸ್ತಕ್ಕಂತಹ ಗೌರವ, ಹಿರಿಯರನ್ನ ಜ್ಞಾಪಿಸ್ಕೊಳ್ತಕ್ಕಂಥದ್ದು, ಹಿರಿಯರಿಗೆ ನೀವು ಕೊಡ್ತಕ್ಕಂಥ ಅನ್ನ ಆಹಾರಗಳಂತ ಹೇಳ್ಬೋದು. ನಾನು ಮೊದಲೇ ಹೇಳಿದ್ದೆ ನನ್ನ ಕಾರ್ಯಕ್ರಮದಲ್ಲಿ, ನಮಗೆ ದಿನ ಒಂದಾದರೆ ಅವರಿಗೆ ಒಂದು 365 ದಿನ ಒಂದೇ ದಿವಸಕ್ಕೆ ಲೆಕ್ಕ, ಈ ಪ್ರಕಾರ ಬರುತ್ತೆ. ಅದರಿಂದ ಈ ಅನುಷ್ಠಾನಗಳ ಫಲ ಬಹಳ ವಿಶೇಷವಾದ್ದು. ಆದರೆ ಇದನ್ನು ಮಾಡಲೇಬೇಕು. ಒಂದು ದೇವತಾ ಕಾರ್ಯ ನಿಲ್ಲಿಸ್ಬೋದಂತೆ, ಒಂದು ದೇವ್ರ ಪೂಜೆ ಮಾಡೋದನ್ನು ಬೇಕಾದ್ರೆ ನಿಲ್ಲಿಸ್ಬೋದು. ಆದರೆ ಶ್ರಾದ್ದ ಕರ್ಮಗಳನ್ನು ಪಕ್ಷಮಾಸನ ಮಾಡೋದು ನಿಲ್ಲಿಸಬಾರ್ದು. ಯಾಕೆಂದರೆ ಹಿರಿಯರಿಗೆ ನೀವು ಸಲ್ಲಿಸ್ತಕ್ಕಂಥ ಗೌರವ ಅದು ಒಳ್ಳೆಯದಾಗಲಿ. ಗುರುಜಿ, ಪಿತೃಪಕ್ಷದ ಕುರಿತಾಗಿ ಬಹಳಷ್ಟು ಒಳ್ಳೆಯ ಮಾಹಿತಿಯನ್ನು ನೀಡ್ತಾ ಬರ್ತಿದ್ವಿ. ಜೊತೆಗೆ ಗುರುಜಿ ನೀವು ಹೇಳಿದ್ರಿ ಇವತ್ತು ಅಷ್ಟೇ ಅಲ್ಲ, ನಾಳೆ ಕೂಡ ಮುಂದುವರಿಯುತ್ತೆ ಅಮಾವಾಸ್ಯೆ ಅಂತ. ಅವರವರಿಗೆ ಹೇಗೆ ಬೇಕೋ ಹಾಗೆ ಇವತ್ತು ಕೆಲವ್ರು ಮಾಡ್ಕೊಳ್ತಾರೆ, ನಾಳೆ ಕೂಡ ಕೆಲವ್ರು ಮಾಡ್ಕೊಳ್ತಾರೆ ಅಂತ ಕೂಡ ತಿಳಿಸ್ಕೊಡ್ತಿದ್ರಿ. ನಾವು ನೋಡ್ತಿರ್ಬೋದು ಬಹಳಷ್ಟು ಜನ ಆಗಲೇ ಊರಿಗೆ ಹೊಟ್ಟೋಗಿದ್ದಾರೆ. ಆದರೆ ನೀವು ಹೇಳ್ತಿದ್ರಿ ಪ್ರಯಾಣ ನಿಷಿದ್ಧ ಅಮಾವಾಸ್ಯೆಗಳಲ್ಲಿ ಅಂತ. ಅವ್ರು ಹೋಗೋದಲ್ಲ ಅಂತ ರಕ್ತ ಸಂಬಂಧಿಕರು ಅಲ್ದಿದ್ರು ಕೂಡ ಸ್ನೇಹಿತರನ್ನ ಕೂಡ ಕರ್ಕೊಂಡು ಹೋಗ್ತಾರೆ, ಬನ್ನಿ ನಮ್ಮ ಮನೇಲಿ ಪಕ್ಷ ಅಂತ. ನನ್ನ ಪ್ರಶ್ನೆ ಏನಂದ್ರೆ ಗುರುಜಿ, ಈ ಥರ ಪಕ್ಷದ ಸಮಯದಲ್ಲಿ, ಶ್ರಾದ್ದಗಳ ಸಮಯದಲ್ಲಿ ನಾವು ಸಂಬಂಧಿಕರನ್ನ ಹೊರತುಪಡಿಸಿ ಸ್ನೇಹಿತರನ್ನ ಕೂಡ ಊಟಕ್ಕೆ ಆಹ್ವಾನ ಕೊಡ್ಬೋದಾ? ಪ್ರಶ್ನೆಯೂ ಬಹಳ ಚೆನ್ನಾಗಿದೆ. ಈ ಕೆಲವರು ಮನೆಗಳಲ್ಲಿ ವೆಜ್ಜು ನಾನ್ ವೆಜ್ಜು ಅನ್ನೋದಿರುತ್ತಲ್ಲಮ್ಮ. ವೆಜಿಟೇರಿಯನ್ ಆದರೆ ಬನ್ನಿ ನಮ್ಮ ಮನೆಗೆ ಪಕ್ಷ ಆಗ್ತಾ ಇದೆ ಅಂದ್ರೂ ಆಯ್ತು ಬರ್ತೀವಿ ಅಂತಾರೆ. ನಾನ್ ವೆಜ್ ನಮ್ಮ ಸ್ಪೆಷಲ್ ಇದೆ ಇವತ್ತು ಅಂದರೆ ನಡೀರಿ ಬೆಳಗ್ಗೆ ಬೇಗ ಬರ್ತೀನಿ 7 ಗಂಟೆಗೇನೆ ಅಂತ ಎಷ್ಟೇ ದೂರ ಇದ್ರು ಪ್ರಯಾಣ ಮಾಡ್ತಾರೆ. ಅದೇನೋ ನಿಮ್ಮ ತರಕಾರಿ ಬೆಲೆ ಏನಿದೆಯೋ ಅದು ನನಗೆ ಗೊತ್ತಿಲ್ಲ, ಅದರ ಒಂದು ಮಹತ್ತೇನಿದೆಯೋ. ಆದರೆ ಒಂದಂತೂ ಸತ್ಯ, ಪಕ್ಷಮಾಸ ಅಂದಮೇಲೆ ತಿಥಿ ಅಂತಕ್ಕಂಥದ್ದು ಹಿರಿಯರ ಪ್ರಸಾದ ಅಂತ ಬರುತ್ತಲ್ಲಿ. ಅಂದರೆ ಹಿರಿಯರಿಗೆ ಸಮರ್ಪಿಸಿರ್ತಕ್ಕಂಥದ್ದು ಹಿರಿಯರ ಪ್ರಸಾದವಾದ್ದರಿಂದ ಸಾಧ್ಯವಾದಷ್ಟು ಪ್ರಸಾದವನ್ನು ಹಂಚಿ ತಿನ್ನೋದರಲ್ಲಿ ತಪ್ಪಿಲ್ಲ. ಯಾರು ಬೇಕಾದ್ರೂ ತಿನ್ಬೋದು. ಋಣವಿದ್ದರೆ ದಾರಿಯಲ್ಲಿ ಹೋಗ್ತಕ್ಕಂಥ ವ್ಯಕ್ತಿ ಸಹಿತ ಮನೆಗೆ ಬಂದು ಒಂದು ಲೋಟ ನೀರು ಕುಡಿತಾನೆ. ಹಾಗೆ ಆತನ ಹಣೆಯಲ್ಲಿ ಬರೆದಿರಬೇಕು, ಅನುರೇಣ ತೃಣಕಾಷ್ಟವು ಅವನ ಅಧೀನವಾಗಿ. ಹೋದ ಜನ್ಮವೋ 3 ತಲೆಮಾರುಗಳ ಹಿಂದೆ ಉಳಿದಿರ್ತಕ್ಕಂಥ ಶೇಷ, 3 ತಲೆಮಾರುಗಳ ಹಿಂದಿರ್ತಕ್ಕಂತಹ ಆ ಋಣಕ್ಲೇಶ, ಆ ಋಣಶ್ಲೇಷ ಏನಿರುತ್ತೆ ಅದಿದ್ದರೆ ಈ ಯಾವುದೇ ಒಬ್ಬ ವ್ಯಕ್ತಿ, ಸಂಬಂಧ ಇಲ್ದಿರ್ತಕ್ಕಂಥ ವ್ಯಕ್ತಿ ಸಹಿತ ಆತ ಬಂದು ಈ ಪ್ರಸಾದವನ್ನು ತಿಂದು ಹೋಗ್ತಾನೆ. ನಾವು ಕರೆದ್ರೆ ಬರಬೇಕು, ನಾವು ಕರೆದ ತಕ್ಷಣ ಬರ್ತಾನೆ ಅಂತಲ್ಲ. ಅವನಿಗೆ ಆ ಪ್ರಸಾದ ತಿನ್ನೋ ಯೋಗ್ಯ ಇದ್ದು ಆ ಮನೆಯ ಅನ್ನದ ಋಣ ಅಲ್ಲಿದ್ದರೆ, ಅವತ್ತಿನ ಅನ್ನ ಅಲ್ಲಿ ತಿನ್ನಬೇಕು ಅಂತ ಅವನಿಗೆ ಬರೆದಿಟ್ಟಿದ್ರೆ ಭಗವಂತ ಯಾರೂ ತಪ್ಪಿಸ್ಲಿಕ್ಕಾಗುವುದಿಲ್ಲ. ಎಷ್ಟೋ ಜನಕ್ಕೆ
ಮನೆಯಲ್ಲಿ ನಡೀತಕ್ಕಂತಹ ಪಕ್ಷ ಅಥವಾ ತಿಥಿ ಶ್ರಾದ್ದ ಸಮಯದಲ್ಲಿ ಗಂಡು ಮಕ್ಕಳಾಗಿರ್ತಕ್ಕಂಥವ್ರು ಶ್ರಾದ್ದ ಮಾಡಬೇಕಾದಂತಹ ಕರ್ತೃಗಳು, ಯಾರು ಶ್ರಾದ್ದ ಮಾಡಬೇಕಾಗತ್ತೆ ಆ ತಿಥಿ ಮಾಡ್ತಕ್ಕಂತಹ ಕರ್ತೃಗಳು ಮಗನಿಗೆ ಯೋಗ್ಯತೆ ಇರೋದಿಲ್ಲ, ಮಗ ಬರೋದಿಲ್ಲ ಶ್ರಾದ್ದ ಟೈಮ್ನಲ್ಲಿ. 3 ಜನ 4 ಜನ ಮಕ್ಕಳಿದ್ರೆ ಅದರಲ್ಲಿ ಒಬ್ಬ ಆಬ್ಸೆಂಟು. ನನಗೆ ಕೆಲಸಕ್ಕೆ ಹೋಗಬೇಕಾಗಿದೆ, ರಜಾ ಸಿಕ್ಕಿಲ್ಲ, ನಂದೇನೋ ಕೆಲಸ ಒತ್ತಡ ಆಯಿತು, ಮಾರ್ಗ ಮಧ್ಯದಲ್ಲಿ ಏನೋ ತೊಂದರೆ ಆಯಿತು, ಆ ಸಮಯಕ್ಕೆ ಸರಿಯಾಗಿ ಬರಲಿಲ್ಲ, ಆ ಒಂದು ಪಿಂಡಕ್ಕೆ ನಮಸ್ಕಾರ ಮಾಡಲಿಲ್ಲ, ಅಥವಾ ತಿಲತರ್ಪಣ ಕೊಡಲಿಕ್ಕೆ ಆಗಲಿಲ್ಲ, ಇಷ್ಟು ಕಾರಣಗಳಿಲ್ಲ. ಆದರೆ ಈತನಿಗೂ ಮತ್ತು ಇನ್ನೊಬ್ಬ ವ್ಯಕ್ತಿಗೂ ಸಂಬಂಧವೇ ಇರೋದಿಲ್ಲ. ಯಾರೋ ಸಂಬಂಧ ಇಲ್ದಿರತಕ್ಕಂತಹ ವ್ಯಕ್ತಿ ಆ ಮನೆಗೆ ಬಂದು ಅವತ್ತು ಪ್ರಸಾದ ತಿಂದು ಹೋಗ್ತಾನೆ. ಎಲ್ಲಕ್ಕೂ ಕೇಳ್ಕೊಂಬಂದಿರಬೇಕು. ನಾವು ಇವತ್ತಿನ ದಿವಸ ಏನು ಒಳ್ಳೇದು ಕೆಟ್ಟದ್ರ ಬಗ್ಗೆ ಚಿಂತನೆ ಮಾಡಿ ಒಳ್ಳೇದ್ರ ಬಗ್ಗೆ ನಮ್ಮ ಸಂಸ್ಕಾರ ಇಟ್ಕೊಂಡಿದ್ರೆ ಭಗವಂತ ಎಲ್ಲೆಲ್ಲಿ ಏನೇನು ಕೊಡಬೇಕು ಅದು ಖಂಡಿತ ಕೊಟ್ಟೇ ಕೊಡ್ತಾರೆ. ನೋಡಿ, ಅನ್ನಕ್ಕೆ ದೋಷ ಇಲ್ಲ, ಅನ್ನಕ್ಕೆ ದೋಷ ಇಲ್ಲ. ಶ್ರಾದ್ದದಲ್ಲಿ ಮಾಡ್ತಕ್ಕಂಥ ಅನ್ನ ಬೇರೆ, ಅಥವಾ ನಿತ್ಯಗಟ್ಟಲೆ ಮಾಡ್ತಕ್ಕಂಥ ಅನ್ನ ಬೇರೆ, ಮನೆಯಲ್ಲಿ ಮಾಡ್ತಕ್ಕಂಥ ಹಬ್ಬ ಹರಿದಿನದ ಅನ್ನ ಬೇರೆ ಅಂತಲ್ಲ. ಅನ್ನ ಯಾವುದಾದ್ರೂ ಅನ್ನವೇ, ಹಸಿವನ್ನು ನೀಗಿಸ್ತಕ್ಕಂಥದ್ದು. ಆದರೆ ಅದರಲ್ಲಿ ಒಂದೊಂದು ವಿಶೇಷತೆ ಇರುತ್ತೆ. ಆದರೆ ಇಂತಹ ದಿನಗಳಲ್ಲಿ ಮಾಡ್ತಕ್ಕಂಥ ಪದಾರ್ಥಗಳೇ ಬೇರೆ ಇರುತ್ತೆ. ಸಾಮಾನ್ಯಕ್ಕೆ ಕೆಲವೊಬ್ಬರ ಮನೆಗಳಲ್ಲಿ ಶ್ರಾದ್ದ ಕರ್ಮದಲ್ಲಾಗಲಿ ಭಕ್ಷಮಾಸದಲ್ಲಿ ಮಾಡ್ತಕ್ಕಂಥದ್ದು ಬೇರೆ ಇರುತ್ತೆ. ಭಕ್ಷಮಾಸದಲ್ಲಿ ಮಾಡ್ತಕ್ಕಂತಹ ಅನುಷ್ಠಾನ ಅದರದೇ ಬೇರೆ ಕ್ರಮ. ಆದರೂ ಏನೇ ಒಂದು ಮಾಡಿದ್ರೂ ಸಹಿತ ಪದಾರ್ಥಗಳನ್ನು ಈ ಸಮಯದಲ್ಲಿ ಉಪಯೋಗಿಸ್ತಕ್ಕಂಥ ತರಕಾರಿಗಳಿಂದ ಮೊದಲುಕೊಂಡು ಮಡಿ ಆಚಾರ, ವಾಸ್ತುಶುದ್ಧಿ ಮಾಡ್ತಕ್ಕಂಥದ್ದು, ಕೆಲವು ಮನೆಯಲ್ಲಿ ಸಾಂಬ್ರಾಣಿ ಧೂಪ ಹಾಕುವಂಥದ್ದು, ನೂತನವಾದಂಥ ವಸ್ತ್ರಗಳನ್ನು ಇಡತಕ್ಕಂಥದ್ದು, ಹಾಗೆ ಎಲ್ಲವೂ ಆದ ನಂತರ ತಿಲತರ್ಪಣ ಕೊಡ್ತಕ್ಕಂಥದ್ದು, 3 ಅಥವಾ 5, 9 ಎಡೆಗಳನ್ನು ಹಾಕಿ ಅದನ್ನು ಒಂದು ದಾಸಪ್ಪನಿಗೆ, ಒಂದು ದೇವರಿಗೆ, ಒಂದು ದೇವಸ್ಥಾನಕ್ಕೆ, ಒಂದು ಅರ್ಚಕರಿಗೆ, ಅಥವಾ ಮಾಡಿಸ್ಲಿಕ್ಕೆ ಬರ್ತಕ್ಕಂಥ ಪೌರೋಹಿತ್ಯರಿಗೆ, ಹೀಗೆ ಒಬ್ಬೊಬ್ಬರಿಗೆ ಒಂದೊಂದಂತ ಕೊಡ್ತಾರೆ. ಶಕ್ತಿ ಇರ್ತಕ್ಕಂಥವರು ವಸ್ತ್ರದಾನ ಮಾಡ್ತಾರೆ. ಇಲ್ಲ ಅಂದರೆ ಎಂಥ ಕಡುಬಡವರಾದರೂ ನೋಡಿ, ಇವತ್ತಿನ ದಿವಸ ಎಂಥ ಕಡುಬಡತನ ಇದ್ದರೂ ಅವ್ರ ಮನೆಗೆ ಒಂದು ತುತ್ತು ಅನ್ನ, ಅಕ್ಕಿ ಕಡಿಮೆ ಇದ್ದು 1/4 kg ಅಕ್ಕಿ ತಂದು ಸಂಸಾರ ಮಾಡ್ಕೊಳ್ತಕ್ಕಂಥವರಾದರೂ ಅಲ್ಲೂ ಸಹಿತ ಒಂದು ಎಡೆ ಹಾಕಿ, 1 ಇಡಿ ಅಕ್ಕಿ, 1/4 kg ಅಕ್ಕಿನಲ್ಲಿ 1 ಇಡಿ ಅಕ್ಕಿನ ತೆಗೆದಲ್ಲಿ ಹಾಕಿ ಅದರ ಮೇಲೆ ಏನೋ ಒಂದಿಷ್ಟು ಅವ್ರು ತಂದಿರ್ತಕ್ಕಂತಹ ಅವರ ಶಕ್ತಿಗೆ ಇದ್ದಷ್ಟು ದೇವರು ಅವರ ಯೋಗ್ಯತೆಗೆ ತಕ್ಕನಾದಂತಹ ಅವರಲ್ಲಿರ್ತಕ್ಕಂತಹ ಹಣಕಾಸಿಗೆ ಮೌಲ್ಯಕ್ಕೆ ತಮ್ಮ ಸಂಬಂಧಪಟ್ಟಂತೆ ಒಂದಿಷ್ಟು ತರಕಾರಿಗಳನ್ನು, ಸ್ವಲ್ಪ ಹುಣಸೆಹಣ್ಣು, ಅದಕ್ಕೆ ಬೇಕಾದಂಥ ಪದಾರ್ಥಗಳನ್ನು, ಅಂದರೆ ಒಬ್ಬ ವ್ಯಕ್ತಿ ತಾನು ಊಟಕ್ಕೆ ಏನೆಲ್ಲ ಬೇಕು ಪದಾರ್ಥ ಅವೆಲ್ಲವನ್ನು ಸಹಿತ ಅದರ ಮೇಲೆ ಆ ಎಡೆ ಮೇಲೆ ಇಟ್ಟು ಅದನ್ನು ದಾನವಾಗಿ ಕೊಡ್ತಾರೆ. ನೋಡಿ ಎಷ್ಟು ವಿಶೇಷ ಇದೆ. ಬಡವಾದರೂ ಬಲ್ಲಿಗನಾದರೂ ಎಂಥ ವ್ಯಕ್ತಿಯಾದರೂ ಸಹಿತ ತನ್ನ ಹಿರಿಯರಿಗೆ ತಾನು ಸಲ್ಲಿಸಬೇಕಾದಂತಹದ್ದು. ವರ್ಷದ 365 ದಿವಸ ನಾವು ಆಹಾರಗಳನ್ನು ತೆಗೆದುಕೊಳ್ತೀವಿ. ಇವತ್ತು ನಾವು ಕೊಡ್ತಕ್ಕಂಥ ಆಹಾರ ಪಿತೃಗಳಿಗೆ ಸಲ್ತಕ್ಕಂಥದ್ದು. ಈ ಪ್ರಕಾರವಾದಂತಹ ಮನಸ್ಥಿತಿ ಇಟ್ಟುಕೊಂಡು ಒಂದು ದೊನ್ನೆಯಲ್ಲಿ ಮೊಸರು, ಒಂದು ದೊನ್ನೆಯಲ್ಲಿ ಹಾಲು, ಸ್ವಲ್ಪ ತುಪ್ಪ, ಈ ಪ್ರಕಾರವಾದಂತಹ ವಸ್ತುಗಳನ್ನು ಕೊಡ್ತಾರೆ. ಗುರುಜಿ, ಹಾಗೆ ಹೇಳ್ತಾರಲ್ವೇ ಗುರುಜಿ, ಕಳಶವನ್ನ ಸ್ಥಾಪನೆ ಮಾಡಲಾಗತ್ತೆ ಎಡೆಯ ಮುಂದೆ ಅಂತ. ಮುತ್ತೈದೆಯಾಗಿ ಸಾವನ್ನ ಅಪ್ಪಿದ್ರೆ ಕಳಶವನ್ನ ಇಟ್ಟು ಅದರ ಮೇಲೆ ವಸ್ತ್ರವನ್ನ ಇಡ್ಲಾಗತ್ತೆ ಅಂತ ಹೇಳ್ತಾರೆ. ಅಕಸ್ಮಾತ್ ಯಜಮಾನರು ತೀರಿ ಹೋದ ನಂತರ ಅವ್ರೇನಾದ್ರೂ ತೀರಿ ಹೋಗಿದ್ರೆ ಅಂಥವರಿಗೆ ಬರೀ ಬಾಳೆ ಎಲೆಯನ್ನ ಹಾಸಿ ಅದ್ರ ಮೇಲೆ ವಸ್ತ್ರಗಳನ್ನ ಇಟ್ಟು ನಂತರ ಎಡೆಯನ್ನ ಕೆಳಗಡೆ ಹಾಕ್ತಾರೆ ಅಂತ. ಅದು ಕರೆಕ್ಟಾ ಗುರುಜಿ? ಖಂಡಿತಮ್ಮ. ಇದು ಬರೀ ಅಷ್ಟೇ ಅಲ್ಲ, ಪಿಂಡ ಪ್ರಧಾನವಾದರೂ ಮುತ್ತೈದೆ ಸಾವಾಗಿದ್ರೆ ಆ ಪಿಂಡಕ್ಕೆ ಅರಿಶಿನ ಕುಂಕುಮವನ್ನು ಹಾಕಿ ಸ್ವಲ್ಪ ಪುಷ್ಪವನ್ನು ಅರ್ಪಣೆ ಮಾಡಿ ವಸ್ತ್ರವನ್ನು ಇಡ್ತಕ್ಕಂತಹ ಪದ್ಧತಿ ಇದೆ. ಅಕಸ್ಮಾತ್ ಗಂಡ ಸತ್ತಾದ ನಂತರ ಸತ್ತಿರ್ತಕ್ಕಂಥವ್ರಿಗೆ, ಅಂತಹವರಿಗೆ ಆ ವೈದವ್ಯ ಅಂತಕ್ಕಂಥದ್ದಿರ್ತಕ್ಕಂಥವ್ರಿಗೆ ಅಂತಹ ಸನ್ನಿವೇಶವಿದ್ದರೆ ಆವಾಗ ಅದಕ್ಕೆ ಬರೀ ಅಕ್ಷತೆ, ಆ ಬಿಳಿ ಅಕ್ಕಿನ, ಅಂದರೆ ಅಕ್ಕಿನ ನೀರಲ್ಲಿ ನೆನೆಸಿರ್ತಕ್ಕಂತಹ ಅಕ್ಕಿ ಮತ್ತು ಅಕ್ಷತೆ, ಅಕ್ಕಿ ಮತ್ತು ಎಳ್ಳು, ಇದನ್ನು ಕೈ ಉಜ್ಜಿ ಹಾಕಿ ನಮಸ್ಕಾರ ಮಾಡ್ತಕ್ಕಂಥದ್ದು ಪದ್ಧತಿ ಇದೆ. ಈ ಸಮಯದಲ್ಲಿ ದರ್ಭೆಯ ಪಾತ್ರ ಬಹಳ ವಿಶೇಷ. ಕುಶ, ದರ್ಭೆ ಎಷ್ಟು ವಿಶೇಷ ನೋಡಿ. ಅದು ದರ್ಭೆ ಇಲ್ಲ ಅಂದರೆ ಏನೂ ಆಗೋದಿಲ್ಲ. ಇಂದ್ರನಿಗೆ ವಜ್ರಾಯುಧ, ಬ್ರಾಹ್ಮಣನಿಗೆ ದರ್ಭೆನೇ ಆಯುಧ. ಯಾಕೆಂದರೆ ಶುಭ ಅಶುಭ, ಒಳ್ಳೆಯದು ಕೆಟ್ಟದು ಎರಡಕ್ಕೂ ಬರ್ತಕ್ಕಂಥದ್ದು. ಇದು ಶುಭ ಕಾರ್ಯಕ್ಕೂ ಬರುತ್ತೆ, ಅಶುಭಕ್ಕೂ ಬರುತ್ತೆ. ಶುಭ ಕಾರ್ಯದಲ್ಲಿ 2 ದರ್ಭೆಗಳನ್ನು ಜೋಡಿಸಿ ಪವಿತ್ರವನ್ನು ಮಾಡಿದ್ರೆ 3 ದರ್ಭೆಯನ್ನು ಜೋಡಿಸಿ ಪವಿತ್ರ ಮಾಡತಕ್ಕಂಥದ್ದು ಅಶುಭದಲ್ಲಿ. ಇನ್ನೊಂದು ವಿಚಾರ ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ, ತಾವೆಲ್ಲರೂ ಸ್ವಲ್ಪ ಕಿವಿಗೊಟ್ಟು ಕೇಳಬೇಕು ಈ ವಿಚಾರವನ್ನು. ಸಾಮಾನ್ಯಕ್ಕೆ ಹಿಂದೆ ಯಾವುದೇ ಆದರೂ ಸಹಿತ ಮನೆಯಿಂದ, ಅಂದರೆ ದೇಹವನ್ನು ತೆರೆದ ನಂತರ, ಈ ದೇಹ ಆತ್ಮ ಈ ದೇಹದಿಂದ ಹೊರಗೋದ ನಂತರ ಒಂದು ವಿಚಾರ ಇದೆ. ಸ್ವಲ್ಪ ಸಮಯ ಕಾಯಿರಿ ಹೇಳ್ತೇನೆ, ಯಾಕೆಂದ್ರೆ ಇದನ್ನು ನೀವು ಕೇಳಿಸ್ಕೊಳ್ಳೇಬೇಕು. ನಾವು ಏನು ತಪ್ಪು ಮಾಡ್ತಾ ಇದ್ದೀವಿ,
ಈ ತಪ್ಪು ಎಲ್ಲಿಗೋಗಿ ಆ ಶಿಕ್ಷೆ ಮುಟ್ಟುತ್ತೆ, ನಮ್ಮ ಈ ತಪ್ಪಿನ ಅರಿವು ನಾವು ಮಾಡ್ಕೊಳ್ದಿರ ಇದ್ರೆ ಖಂಡಿತ ತುಂಬ ದೊಡ್ಡ ಸಮಸ್ಯೆ ನಮಗೆ ಎದುರಾಗುತ್ತೆ. ಸ್ವಲ್ಪ ಸಮಯ ಕಾಯ್ತಾ ಇರಿ. ಇನ್ನು ಗುರುಜಿ, ನಾವೆಲ್ಲರೂ ಕಾತರರಾಗಿ ಬಹಳ ಕಾಯ್ತಿರೋದಂದ್ರೆ ಸ್ವಲ್ಪ ಅಸ್ಪಷ್ಟವಾಗಿ ತಿಳಿಸ್ಕೊಟ್ರಿ. ಈ ಜೀವಾತ್ಮ ದೇಹವನ್ನ ಬಿಟ್ಟು ಹೋದ ನಂತರ ಅಂತ ಹೇಳಿದ್ರಿ, ಅಘೋರ ಪಾಪಕ್ಕೆ ಈಡಾಗ್ತೀರಾ ಅಂತ ಕೂಡ ಹೇಳಿದ್ರಿ. ಯಾಕೋ ಭಯ ಆಗ್ತಿದೆ. ಯಾವ ವಿಷಯದ ಕುರಿತಾಗಿ ತಿಳಿಸ್ಕೊಡ್ತಾ ಇದ್ದೀರಾ ಗುರುಜಿ ತಾವು? ಇಲ್ಲಮ್ಮ, ಇತ್ತೀಚಿನ ದಿನದಲ್ಲಿ ಇಂತಹವನ್ನು ದೇಹಕ್ಕೆ ನಡಿಬೇಕಾದಂಥ ಅಂತ್ಯ ಸಂಸ್ಕಾರಗಳಲ್ಲಿ ಬಹಳ ವಿಶೇಷ, ವಿಭಿನ್ನವಾಗಿದೆ. ಅಂತಹ ಸಂಸ್ಕಾರಗಳನ್ನು ಸಾಮಾನ್ಯಕ್ಕೆ ದೇಹವನ್ನು ಮನೆಯಲ್ಲಿಟ್ಟು ಆ ಕರ್ಮಗಳನ್ನು ಮಾಡೋದಿಲ್ಲ. ಹಾಗೆ ಆ ದೇಹನ ಮನೆ ಮುಂಭಾಗದಲ್ಲಿ ಮಲಗಿಸ್ಕೊಂಡು ಅದನ್ನು ಎಷ್ಟು ಬೇಕೋ ಅಷ್ಟು ಮಾತ್ರ ಮಾಡಿ ಮಿಕ್ಕದ್ದನ್ನು ಸ್ಮಶಾನದಲ್ಲಿ ಮಾಡ್ತಕ್ಕಂಥ ಕ್ರಮ ಇದೆ. ಅಂತಹ ಕ್ರಮಗಳನ್ನು ನೇರ ಪ್ರಸಾರ ಅಂತ ಹೇಳಿ ಪ್ರತಿಯೊಬ್ಬರ ಮನೆಯಲ್ಲೂ ಟಿವಿನಲ್ಲಿ ನಾವು ನೋಡ್ತಾ ಇದ್ದೇವೆ. ಅದರಲ್ಲಿ ಗಣಪಂಡಿತರು ಕೆಲವರು ಅದ ಕರ್ಣಮಂತ್ರ ಅಂತಿದೆ, ಅದು ಕಿವಿಯಲ್ಲಿ ಸತ್ತಿರ್ತಕ್ಕಂತಹ ದೇಹ ಅಂದರೆ ಯಾವ ಶವದ ಮುಂಭಾಗದಲ್ಲಿ ನಿಂತು ಶವದ ಕಿವಿಯಲ್ಲಿ ಹೇಳ್ತಕ್ಕಂತಹ ಕರ್ಣಮಂತ್ರ, ಆ ಮಂತ್ರವನ್ನು ಜೋರಾಗಿ ಉಚ್ಚಾರಣೆ ಮಾಡೋಂಗೇ ಇಲ್ಲ. ಅಂತಹ ಮಂತ್ರವನ್ನು ಸಹಿತ ಮೈಕ್ ಹಿಡ್ಕೊಂಡು ಮಂತ್ರವನ್ನು ಹೇಳೋದು, ಅದು ಮನೆಯಲ್ಲಿ ಆ ಅಂತ್ಯಕ್ರಿಯೆಗಳನ್ನು ಮನೆಯಲ್ಲಿ ಕೂತು ಟಿವಿನಲ್ಲಿ ನೋಡ್ತಕ್ಕಂಥದ್ದು. ಹಿರಿಯರು ಹೇಳ್ತಾರೆ ಸ್ಮಶಾನ ವೈರಾಗ್ಯ ಬರುತ್ತೆ. ಅದಕ್ಕೋಸ್ಕರ ಸಾಮಾನ್ಯಕ್ಕೆ ಯಾವ ವ್ಯಕ್ತಿ ಸಾಯ್ತಾನೋ ಸತ್ತಂಥ ವ್ಯಕ್ತಿಯ ಮಗ ಮಾತ್ರ ಸ್ಮಶಾನಕ್ಕೆ ಹೋಗ್ತಕ್ಕಂಥದ್ದು, ಆತನ ಯಾರು ತಂದೆ ತಾಯಿ ಇಲ್ದಿರತಕ್ಕಂಥವ್ರು ಮಾತ್ರ ಸ್ಮಶಾನಕ್ಕೆ ಹೊರಡಬೇಕು, ಆ ಒಂದು ಯಾತ್ರೆಯಲ್ಲಿ ಅವರು ಪಾಲ್ಗೊಳ್ತಕ್ಕಂಥದ್ದು, ಬೇರೆ ಯಾರೂ ಅಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಶಾಸ್ತ್ರದಲ್ಲಿ ಆಧಾರಗಳಿದೆ. ಆದರೆ ಸ್ಮಶಾನದಲ್ಲಿ ದೇಹಕ್ಕೆ ಆಗ್ತಕ್ಕಂಥ ಅಂತ್ಯ ಸಂಸ್ಕಾರಗಳನ್ನು ಅದನ್ನು ನೇರ ಪ್ರಸಾರ ಅಂತ ಹೇಳಿ ಕೊಟ್ಟಾಗ ಅದನ್ನು ಮನೆಯಲ್ಲಿ ಕೊಟ್ಟರೆ ನೇರ ಪ್ರಸಾರ ಕೊಡ್ತಕ್ಕಂಥವ್ರು ತಪ್ಪ, ಅಥವಾ ಅಲ್ಲಿ ಆ ಮಂತ್ರಗಳನ್ನು ಉಚ್ಚಾರಣೆ ಮಾಡ್ತಕ್ಕಂಥದ್ದನ್ನು ಜೋರಾಗಿ ಮಾಡ್ಬೋದಾ ಮಾಡಬಾರ್ದಾ, ಯಾವುದು ಎಷ್ಟು ತೋರಿಸಬೇಕೋ ಅಷ್ಟು ತೋರಿಸಬೇಕು. ಆದರೆ ಕೆಲವು ವಾಹಿನಿಗಳಲ್ಲಿ ನೇರ ಪ್ರಸಾರ ಸ್ಮಶಾನದಲ್ಲಿ ನಡೀತಕ್ಕಂಥದ್ದು, ದೇಹಕ್ಕೆ ಕಡೆ ಅಂತ್ಯಕ್ರಿಯೆಗಳು ಏನಿದೆ ಅದೆಲ್ಲವನ್ನು ಸಹಿತ ನೋಡ್ತಕ್ಕಂಥದ್ದು, ಮನೆಯಲ್ಲಿ ಅದನ್ನು ವೀಕ್ಷಣೆ ಮಾಡ್ತಕ್ಕಂಥದ್ದು ಅದು ಸರಿಸಮಾನವಲ್ಲ. ಯಾಕೆಂದ್ರೆ ಪ್ರತಿಯೊಂದಕ್ಕೂ ಒಂದು ಕೊನೆ ಇದೆ. ವಾಹಿನಿಯ ಮುಖೇನವೇ ನಾವು ಸ್ಮಶಾನವನ್ನ ನಮ್ಮ ಮನೆಯಲ್ಲೇ ಕಾಣ್ತಾ ಇರ್ತೇವೆ, ಅದು ತಪ್ಪಾಗುತ್ತೆ ಅನ್ನೋದು ಖಂಡಿತ ಮಹಾಪರಾಧ ಅದು. ಏಕೆಂದ್ರೆ ಸ್ಮಶಾನ ವೈರಾಗ್ಯ ಅಂತಿದೆ. ಅದಕ್ಕೆ ಗರುಡ ಪುರಾಣ ಓದಿಸ್ತಕ್ಕಂಥದ್ದು. ಯಾವೊಬ್ಬ ವ್ಯಕ್ತಿಯ ಮನೆಯಲ್ಲಿ ಸಾವನ್ನಪ್ಪಿರತಕ್ಕಂತಹ ವ್ಯಕ್ತಿಯ ಮನೆಯಲ್ಲಿ ಆ 11 ದಿವಸ ಏನಿರುತ್ತೆ ಅಲ್ಲಿಗೆ ಗರುಡ ಪುರಾಣ ಅಂತ ಇದೆ. ಅಂದ್ರೆ ಒಬ್ಬ ವ್ಯಕ್ತಿ ತಾನು ಬದುಕಿದ್ದಾಗ ತಂದೆ ತಾಯಿಯನ್ನು ಯಾರೋ ಒಬ್ಬರನ್ನು ಕಳ್ಕೊಂಡಾಗ ಆ ಕಳ್ಕೊಂಡಂತಹ ವ್ಯಕ್ತಿಗೆ ಗೊತ್ತಾಗಬೇಕು ಗರುಡ ಪುರಾಣದ ವಿಚಾರ. ಯಾಕೆ ಇನ್ನು ಮುಂದೆ ನಿನ್ನ ಜವಾಬ್ದಾರಿ ಏನಿದೆ, ನಿನ್ನ ಹಿರಿಯರು ಯಾವ ಜವಾಬ್ದಾರಿಯಲ್ಲಿದ್ರು, ಏನೆಲ್ಲ ಮಾಡ್ತಿದ್ರು, ಆ ಕೆಲಸಗಳು ನೀನೇನು ಮಾಡಬೇಕು, ಅವರಿಗೆ ಗತಿ ಕಾಣಿಸಬೇಕಾದ್ರೆ, ಅವರಿಗೆ ಮುಕ್ತಿ ಕೊಡಬೇಕಾದ್ರೆ ನೀನು ಹೇಗೆ ನಡ್ಕೋಬೇಕು, ನೀನೊಂದು ಕಿಂಚಿತ್ತು ಈ ಪ್ರಪಂಚದಲ್ಲಿ ತಪ್ಪಂತ ಮಾಡಿದ್ರೆ ಆ ತಪ್ಪಿಗೆ ಪನಿಷ್ಮೆಂಟ್ ಏನಿದೆ, ಇಲ್ಲಿ ನೀನು ಮಾಡಿರ್ತಕ್ಕಂತಹ ತಪ್ಪು ಒಪ್ಪುಗಳಿಗೆ ಮೇಲೆ ನಿನಗೆ ಆಗುವಂತಹ ನಷ್ಟ ಏನು, ಮೇಲಾಗುವಂತಹ ಪನಿಷ್ಮೆಂಟ್ ಏನಿದೆ, ಏನು ಪನಿಷ್ಮೆಂಟ್ ನೀನು ಅನುಭವಿಸಬೇಕಾಗತ್ತೆ, ಈ ಸವಿಸ್ತಾರ ಪೂರ್ಣ ವಿಚಾರಗಳನ್ನು ಗರುಡ ಪುರಾಣದಲ್ಲಿ ತಿಳಿಸ್ತಾರೆ. ಇಂಥವನ್ನು ತಿಳ್ಕೊಳ್ಬೇಕೇ ವಿನಃ ಸ್ಮಶಾನದಲ್ಲಿ ನಡೀತಕ್ಕಂತಹ ಕೆಲವು ಕರ್ಣಮಂತ್ರಗಳಾಗಲಿ ಅಥವಾ ಅಲ್ಲಿ ನಡೀತಕ್ಕಂಥ ಸಂಸ್ಕಾರವಾಗಲಿ ಅಂಥವನ್ನೆಲ್ಲ ದಯವಿಟ್ಟು ವೀಕ್ಷಣೆ ಮಾಡಬಾರ್ದು. ಅದು ಮಹಾಪರಾಧ, ತಪ್ಪು ಅದು. ಯಾಕೆಂದ್ರೆ ಅದರಲ್ಲೂ ಮಕ್ಕಳು ಮರಿನ ಮುಂದಿಟ್ಕೊಂಡು ತಂದೆ ತಾಯಿ ತನ್ನ ಜೊತೆಯಲ್ಲಿ ಮಕ್ಕಳು ಮರಿನ ಇಟ್ಕೊಂಡು ನೋಡ್ತಕ್ಕಂಥದ್ದು ಅಷ್ಟು ಸಭ್ಯತೆ ಅಲ್ಲ. ಅದು ಒಳ್ಳೆಯದು ಕೆಟ್ಟದ್ದು ಅನ್ನೋದಕ್ಕಿಂತ ಅದಕ್ಕೆ ಒಂದು ವೈರಾಗ್ಯತೆ ಅಂತ ಇರುತ್ತೆ. ಅದಕ್ಕೆ ಸ್ಮಶಾನ ವೈರಾಗ್ಯ ಅಂತ ಹೇಳ್ತಾರೆ. ಹಿಂದೆ ಯಾರೂ ಈ ತಪ್ಪು ಮಾಡ್ತಿರಲಿಲ್ಲ. ಇತ್ತೀಚೆಗೆ ವಾಹಿನಿಗಳು, ಇತ್ತೀಚೆಗೆ ನೇರ ಪ್ರಸಾರ, ಆ ನೇರ ಪ್ರಸಾರದಲ್ಲಿ ಡೈರೆಕ್ಟಾಗಿ ತೊಗೊಂಡೋಗಿ ಸ್ಮಶಾನದಲ್ಲಿ ಅಲ್ಲೇ ಶೂಟಿಂಗ್ ಮಾಡಿ ಅಲ್ಲಿಂದನೇ ನೇರ ಪ್ರಸಾರ ಕೊಟ್ಟು, ಒಬ್ಬ ಗಣ್ಯ ವ್ಯಕ್ತಿ ಆದರೆ ಯಾರೇ ಒಬ್ಬ ವ್ಯಕ್ತಿ ಆಗಿರ್ಬೋದು. ಆದರೆ ಈ ವಿಚಾರ ಎಷ್ಟು ಮಾತ್ರ ಸರಿ ಅಂತಕ್ಕಂಥದ್ದನ್ನು ನಿಮಗೆ ಬಿಟ್ಟಂಥ ವಿಚಾರ. ಯಾಕೆಂದ್ರೆ ಆನಂದ್ ಗುರೂಜಿಯವರು ಏನೋ ಮಾತಾಡ್ಬಿಟ್ರು ಈ ವಿಚಾರನ. ಖಂಡಿತ ಅಲ್ಲ ಗುರುಜಿ, ನಮ್ಮೆಲ್ಲರಲ್ಲೂ ಒಂದು ರೀತಿಯ ಅರಿವನ್ನ ಮೂಡಿಸಿದ್ದೀರಾ. ಇದು ತಪ್ಪು ಅಂದಾಗ ಇದ್ರ ಮೇಲೂ ಯಾರಾದ್ರೂ ನೋಡ್ಬೇಕಂದ್ರೆ ಅವ್ರಿಷ್ಟ, ಯಾಕೆಂದ್ರೆ ತಪ್ಪು ಅಂತೂ ತಪ್ಪೇ. ಅದು ಯಾಕೆ ತಪ್ಪು, ಅಲ್ಲಿ ನಡೀತಕ್ಕಂತಹ ಆ ಮಂತ್ರಗಳನ್ನ ಮನೆಯಲ್ಲೇ ಹೇಳೋದಿಲ್ಲ. ದೇಹವನ್ನ ಮನೇಲಿ ಇಟ್ಕೊಂಡಾಗ ಸಹಿತ ಆ ಮಂತ್ರಗಳನ್ನು ಉಚ್ಚಾರಣೆ ಮಾಡೋಂಗಿಲ್ಲ, ಆ ಮಂತ್ರಗಳನ್ನ ನಿಮ್ಮ ಕಿವಿಯಲ್ಲಿ ಕೇಳಿಸ್ಕೊಳ್ಳೋಂಗಿಲ್ಲ. ಆದ್ರೆ ಅಂತರ ಮಂತ್ರಗಳನ್ನು ಸಹಿತ ಇವರು ವಾಹಿನಿಯಲ್ಲಿ ಬಿಟ್ಟಾಗ ಅಂದ್ರೆ ಅದನ್ನ ಇವ್ರದ್ದು ತಪ್ಪಲ್ಲ, ವೇದ ಮಂತ್ರಗಳಲ್ಲಿ ಹೇಳ್ತಕ್ಕಂಥ ಆ ಪೌರೋಹಿತ್ಯ ವರ್ಗ ಇದನ್ನ ಸ್ವಲ್ಪ ದಯವಿಟ್ಟು ತಿಳ್ಕೊಳ್ಬೇಕಾಗತ್ತೆ. ಆ ಪೌರೋಹಿತ್ಯ ವರ್ಗದವರಿಗೆ ಅಪರ ಕರ್ಮಗಳನ್ನು ಮಾಡಿಸ್ತಕ್ಕಂಥ ಅಪರ ಚಕ್ರವರ್ತಿ ಅಂತ ಹೆಸರು ತಗೊಳ್ತಾರಲ್ಲ, ಬಿರುದು ತಗೊಳ್ತಾರಲ್ಲ, ಅವರು ಅದನ್ನು ಯೋಚನೆ ಮಾಡಬೇಕು. ಅಪರಕರ್ಮ ಮಾಡತಕ್ಕಂಥವ್ರು, ಅಪರಕರ್ಮಗಳನ್ನು ಮಾಡಿಸ್ತಕ್ಕಂಥ ವ್ಯಕ್ತಿಗಳು ಮೈಕು ಅಥವಾ ಕ್ಯಾಮ್ರಾ ಮುಂದೆ ಆನ್ ಆಯಿತು ಅಂತ ಹೇಳಿ 4 ಜನ ನೋಡ್ತಾರೆ ಅಂತ ಜೋರಾಗಿ ದಾಷ್ಟಿಕವಾಗಿ ಜೋರ ಮಾತಾಡ್ತಕ್ಕಂಥದ್ದಲ್ಲ, ಅಥವಾ ಆ ಮಂತ್ರಗಳನ್ನು ಉಚ್ಚಾರಣೆ ಮಾಡ್ತಕ್ಕಂಥದ್ದಲ್ಲ.
ಗೊತ್ತಿದ್ದೋ ಗೊತ್ತಿಲ್ಲದಿರೋ ಪಾಪ ಹಾಕದ ಪ್ರತಿಯೊಂದು ನೋಡ್ತಕ್ಕಂಥದ್ದು ವೀಕ್ಷಕರ ಧರ್ಮ ಇರುತ್ತೆ. ಆದರೆ ಯಾವುದು ಮಾಡಬೇಕು, ಯಾವುದು ನೋಡಿಸ್ಬೇಕು, ಯಾವುದು ನೋಡಬಾರ್ದು, ಅಲ್ಲಿ ನಡೀತಕ್ಕಂಥ ಸಂಸ್ಕಾರಗಳಲ್ಲಿ ಇದನ್ನು ಮಾಡೋದ್ರಿಂದ ಇನ್ನೊಂದು ಎಷ್ಟೋ ಜನ ಸೂಕ್ಷ್ಮತೆ ಮನಸ್ಸಿರ್ತಕ್ಕಂಥವ್ರು ಇರ್ತಾರೆ. ಅಂಥವ್ರ ಮನಸ್ಸಿನ ಮೇಲೆ ಎಂಥ ಒಂದು ದುಷ್ಪರಿಣಾಮ ಬೀಳುತ್ತೆ ಅನ್ನೋದನ್ನು ಪ್ರತಿಯೊಬ್ಬರು ಆಲೋಚನೆ ಮಾಡಬೇಕಾಗುತ್ತೆ. ಆದರೆ ಇವತ್ತಿನ ದಿವಸ ಯಾಕೆ ಮಾತು ಹೇಳಿದೆ ಅಂದರೆ, ಆಯಾ ಸಮಯಕ್ಕೆ ಬಂದಂಥ ವಿಚಾರ ತಿಳಿಸ್ಬೇಕಾದ ನನ್ನ ಧರ್ಮ. ಯಾವತ್ತು ಒಂದು ಹಂತದವರೆಗೂ ಮಾತ್ರನೇ ಜೀವ ಈ ದೇಹದಿಂದ ಜೀವಾತ್ಮ ಹೋಗಿದೆ, ಅದು ದರ್ಶನ ಮಾಡಿದ್ದೀವಿ, ಮುಗೀತು. ಅದಕ್ಕೆ ನಡೀತಕ್ಕಂಥ ಸಂಸ್ಕಾರಗಳೇನಿದೆ, ಪಂಚಗವ್ಯ ಸ್ನಪನ ಇರ್ಬೋದು, ಅಗ್ನಿಸ್ಪರ್ಶ ಇರ್ಬೋದು, ಅದಕ್ಕೆ ಉಪಯೋಗಿಸ್ತಕ್ಕಂಥ ಮಂತ್ರಗಳಾಗ್ಬೋದು. ಆ ಮಂತ್ರಗಳನ್ನು ಮನೆಯಲ್ಲೇ ಹೇಳೋದಿಲ್ಲ, 4 ಜನ ಕೇಳಿಸೋಂಗೆ ಹೇಳೋಂಗಿಲ್ಲ ಅಂದರೆ ಅದನ್ನು ಜೋರಾಗಿ ನಡೀತಾ ಇರತಕ್ಕಂಥ ಕ್ರಮಗಳನ್ನೆಲ್ಲವನ್ನು ನೋಡಿಸಿದ್ರೆ ಅದಕ್ಕೆ ಅರ್ಥನೇ ಇಲ್ಲ. ಈ ವಿಚಾರ ಅಂತೂ ನಾನು ನಿಮ್ಮ ಮುಂದಿಟ್ಟಿದ್ದೇನೆ. ಇದರಲ್ಲಿ ಸರಿ ತಪ್ಪಿನ ಅನುಭವ, ಇದರಲ್ಲಿ ಏನಿದೆ, ಗುರುಗಳು ಯಾಕೆ ಈ ಮಾತು ಹೇಳ್ತಿದ್ದಾರೆ, ಯಾಕೆ ಇದ್ರ ಅವರು ಮನಸ್ಸು ನೊಂದ್ಕೊಂಡು ಹೇಳ್ತಿದ್ದಾರೆ ಅನ್ನೋದನ್ನ ನೀವೆಲ್ಲರೂ ಅರ್ಥ ಮಾಡ್ಕೊಂಡ್ರೆ ಸಾಕು ನನಗೆ. ಅಂದ್ರೆ ಗುರುಜಿ, ಅದನ್ನೇನಾದ್ರೂ ಕೇಳಿಸ್ಕೊಂಡ್ರೆ ಅವಘಡಗಳೇನಾದ್ರೂ ಸಂಭವಿಸುತ್ತಾ? ಅವಘಡಗಳು ಅಂತ ಅನ್ನೋದಕ್ಕಿನ್ನ ಈಗ ಒಂದು ಶುಭ, ಒಂದು ಒಳ್ಳೆ ಉಪಯುಕ್ತವಾದಂಥ ಮಂತ್ರ, ಅದನ್ನು ದಾಷ್ಟಿಕವಾಗಿ ಜೋರಾಗಿ ಹೇಳ್ಬೋದು. ಒಂದು ಶ್ರೀ ಸೂಕ್ತ, ರುದ್ರ, ಪುರುಷ ಸೂಕ್ತ, ಇದು ಭಗವದ್ಗೀತೆ, ಇಂಥವನ್ನೆಲ್ಲ ಪಾರಾಯಣ ಮಾಡ್ಬೋದು, ತಪ್ಪಿಲ್ಲ. ಆದರೆ ಅದರಲ್ಲಿ ಕೆಲವು ಇದೆ, ಅದನ್ನ ಎಲ್ಲಿ ಹೇಳಬೇಕು ಅಲ್ಲೇ ಹೇಳಬೇಕು. ಸ್ಮಶಾನದಲ್ಲಿ ಹೇಳೋ ಮಂತ್ರ ಸ್ಮಶಾನಕ್ಕೆ ಸೀಮಿತ, ದೇವಾಲಯಗಳಲ್ಲಿ ಹೇಳ್ತಕ್ಕಂಥ ಮಂತ್ರ ದೇವಾಲಯಕ್ಕೆ ಸೀಮಿತ, ಅಥವಾ ಮನೆಗಳಲ್ಲಿ ಪಾರಾಯಣ ಮಾಡಬೇಕಾದಂತಹ ರೀತಿ ಇದ್ದಾಗ ಅದು ಮನೆಯಲ್ಲೇ ಅದಕ್ಕೆ ಒಂದು ಸೀಮಿತ. ಒಂದೊಂದಕ್ಕೆ ಒಂದೊಂದು ಸ್ಥಾನಮಾನ ಅಂತಿದ್ದಾಗ ಎಲ್ಲವನ್ನೂ ಸಹಿತ ಮನೆ ಹಾಲಲ್ಲಿ ಕೂತ್ಕೊಂಡು 4 ಜನ ಆ ಊಟ ಮಾಡೋ ಸನ್ನಿವೇಶ ಇರುತ್ತೆ, ಶುಭ ಕಾರ್ಯದ ಸನ್ನಿವೇಶ ಇರುತ್ತೆ. ನಾನು ಹಿಂದೆ ಒಬ್ಬರು ಮನೆ ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಅವ್ರ ಮನೆಯಲ್ಲಿ ಲಗ್ನ ಪತ್ರಿಕೆ ನಡೀತಾ ಇದೆ, ಮಗಳಿಗೆ ಲಗ್ನ ಪತ್ರಿಕೆ ನಡೀತಿದೆ, ಟಿವಿ ಆನ್ ಆಗಿದೆ. ಒಂದು ಸ್ವಲ್ಪ ಜನ ಹಿರಿಯರು, ಹಿಂದೆ ಒಬ್ಬರು ಗಣ್ಯ ವ್ಯಕ್ತಿ ತೀರೋಗಿದ್ದಾರೆ, ಅಲ್ಲಿ ಸ್ಮಶಾನದಲ್ಲಿ ನಡೀತಾ ಇರತಕ್ಕಂತಹ ಕರ್ಮಗಳೇನಿದೆ ಅಲ್ಲಿ ಮಾಡಿಸ್ತಾ ಇರ್ತಕ್ಕಂಥದ್ದನ್ನು ತದೇಕ ಚಿತ್ತದಿಂದ ಶ್ರದ್ಧೆಯಿಂದ, ಅಂದರೆ ಒಂದು ಹೊಸತನ ಕಾಣುತ್ತಲ್ಲಿ, ಆ ಹೊಸತನ ಕಂಡಾಗ ಅದನ್ನೇ ದೃಷ್ಟಿಸಿ ನೋಡ್ತಿದ್ದಾರೆ. ಇತ್ತ ಶುಭ ಕಾರ್ಯ, ಅತ್ತ ಅಶುಭ, ಒಂದೇ ಮನೆಯಲ್ಲಿ 2. ಇತ್ತ ಶುಭ ಕಾರ್ಯಕ್ಕೆ ಬೇಕಾದಂತಹ ವೇದ ಮಂತ್ರಗಳನ್ನು ಹೇಳ್ತಿದ್ದಾರೆ, ಅಶುಭಕ್ಕೆ ಬೇಕಾದಂತಹ ಮಂತ್ರಗಳು ಸಹಿತ ಅಲ್ಲಿ ಪಠನೆ ಬರ್ತಾ ಇದೆ. ನೋಡಿ ಹೇಗಿದೆ. ನಾವು ಬುದ್ಧಿ ಇದ್ದು ಮಾಡ್ತಾ ಇದ್ದೀವೋ, ಬುದ್ಧಿ ಇಲ್ದಿರ ಮಾಡ್ತಾ ಇದ್ದೀವೋ, ಇಲ್ಲಿ ಯಾರು ತಪ್ಪು ಅನ್ನೋಣ. ಮಂತ್ರ ಹೇಳಿ ಜೋರಾಗಿ ಮಂತ್ರ ಹೇಳ್ತಿರ್ತಕ್ಕಂಥ ಋತ್ವಿಕರ ತಪ್ಪ, ನೇರ ಪ್ರಸಾರ ಮಾಡ್ತಿರ್ತಕ್ಕಂಥವ್ರು ಅವ್ರ ತಪ್ಪ, ಅಥವಾ ನೋಡ್ತಿರೋದು ನಮ್ಮ ತಪ್ಪ? ಆದರೆ ಒಂದು ವಿಚಾರ ಸ್ಪಷ್ಟೀಕರಿಸ್ತಾ ಇದ್ದೇನೆ, ಕೆಲವಕ್ಕೆ ನಾವು ಲಗಾಮ ಹಾಕ್ಲಿಕ್ಕೆ ಆಗುವುದಿಲ್ಲ. ಯಾಕೆಂದ್ರೆ ಪ್ರತಿಯೊಂದು ಅವರವರ ಸ್ವಇಚ್ಛೆಗೆ ಬಿಟ್ಟಂತ ವಿಚಾರ. ನಾನು ಸಹಿತ ಈ ವಿಚಾರ ಒಳ್ಳೇದೆಷ್ಟು ಕೆಟ್ಟದ್ದೆಷ್ಟು ಕೇಳಬಹುದಾ ಕೇಳಬಾರ್ದಾ, ಮಕ್ಕಳನ್ನ ಜೊತೆಯಲ್ಲಿ ಇಟ್ಕೊಂಡು ಈ ಸ್ಮಶಾನ ವೈರಾಗ್ಯದ ಕೆಲವು ಆ ಸನ್ನಿವೇಶಗಳನ್ನ ಮಕ್ಕಳ ಮನಸ್ಸಲ್ಲಿ ಯಾವ ರೀತಿ ಪರಿವರ್ತನೆ ಆಗುತ್ತೆ. ಮಕ್ಕಳೆಲ್ಲ ವಯೋವೃದ್ಧರಿಗೂ ಇದು ನೋವಿದೆ. ಇಂತಹ ಪರಿಸ್ಥಿತಿ ಹೀಗಾದರೆ ಚೆನ್ನನ ಅದು ಆಗ್ಬೋದಾ ಬಿಡ್ಬೋದಾ, ಅದು ನಿಮಗೆ ಬಿಟ್ಟಂತ ವಿಚಾರ. ಸರಿ ತಪ್ಪಿನ ಅರಿವು ನೀವು ತಿಳ್ಕೊಳ್ಬೇಕು. ಆದರೆ ಏನಿದೆ ವಾಸ್ತವಾಂಶ ನಿಮ್ಮ ಮುಂದಿಟ್ಟಿದ್ದೇನೆ ನಾನು. ಗುರುಜಿ, ಬಹುಶಃ ನಮಗೆ ತಿಳಿದೆಯೋ ಮಾಡುವಂತಹ ತಪ್ಪುಗಳನ್ನು ತಾವು ತಿದ್ದುತ್ತಾ ಬರ್ತಾ ಇದ್ದೀರಾ. ಅದರಲ್ಲೂ ಇವತ್ತು ಬಹಳ ವಿಶೇಷವಾದ ಒಂದು ಮಾಹಿತಿಯನ್ನ ತಿಳಿಸಿದ್ದೀರಾ. ನಮ್ಮೆಲ್ಲರಿಗೂ ಖಂಡಿತ ಗಮನವಿಟ್ಟು ಕೇಳಿಸ್ಕೊಂಡಿದ್ದೀವಿ. ಮುಂದೆ ಅಂತಹ ತಪ್ಪನ್ನ ಖಂಡಿತ ಮಾಡಲ್ಲ. ಈಗ ದರ್ಪಣಾಂಜನ ದರ್ಶನ ಮಾಡೋಣ ಗುರುಜಿ. ಖಂಡಿತಮ್ಮ, ದರ್ಪಣಾಂಜನ ದರ್ಶನ ಮಾಡೋಣ. ದ್ವಿತೀಯ ವಿಘ್ನವಾಗಬಾರದು. 9 ಗಂಟೆ ಒಳಗೆ ರಾಶಿಫಲ ಮುಗಿಸ್ತಕ್ಕಂಥದ್ದು. ಯಾಕೆಂದ್ರೆ ಈಗಾಗಲೇ ಗುರುಗಳು ಏನೋ ಮಾತಾಡ್ತಾ ರಾಶಿಫಲ ಲೇಟ್ ಮಾಡಿಬಿಟ್ರಲ್ಲ ಅನ್ನುವಂತಹ ಒಂದು ಮನಸ್ಥಿತಿ ಇದ್ರೆ, ಯಾಕೆಂದ್ರೆ ವಿಷಯ ಆಯಾ ಕ್ಷಣಕ್ಕೆ ಏನು ಬರುತ್ತೋ ಆ ಯಾವತ್ತು ಯಾವ ಕ್ಷಣಕ್ಕೆ ಏನು ವಿಷಯ ತಿಳ್ಕೊಳ್ಬೇಕೋ ಅದು ತಿಳ್ಕೊಳ್ಬೋದು. ಅದು ತಿಳ್ಕೊಂಡ್ರೆ ಲಕ್ಷಣ. ಅದಕ್ಕಾಗಿ ನಿಮ್ಮ ಮನಸ್ಸು ನೋಯಿಸ್ಲಿಕ್ಕಾಗಿ ನಾವು ಈ ವಿಚಾರಗಳನ್ನು ತಿಳಿಸೋದಿಲ್ಲ. ಆದರೆ ವಿಷಯ ತಿಳ್ಕೊಳ್ಬೇಕಾದ ಧರ್ಮ ಇದೆ. ಮನೆಯಲ್ಲಿ ಶುಭ ಅಶುಭಗಳ ಬಗ್ಗೆ ಮತ್ತು ಯಾವುದು ನೋಡಬೇಕು ಯಾವುದು ನೋಡಬಾರ್ದು, ಆ ನೋಡಬೇಕಾದಾದರೂ ಎಷ್ಟು ಪ್ರಮಾಣ ನೋಡಬೇಕು, ಯಾರನ್ನ ಹಿರಿಯರು ಹೋದಾಗ ಅದನ್ನು ತೋರಿಸಿದಾಗ ಮುಖ ನೋಡಬೇಕಾದ್ದು, ಏನೋ ಅವ್ರ ಮೇಲೆ ಇರ್ತಕ್ಕಂತಹ ಗೌರವಕ್ಕೆ ಮತ್ತು ನಾವು ಕೊಡಬೇಕಾದಂತಹ ಗೌರವ ಸಲ್ಲಿಸುವಂಥ ರೀತಿ, ಅದಕ್ಕೆಲ್ಲನೂ ಮಾಡೋಣ. ಆದರೆ ಅದನ್ನು ಎಲ್ಲಿ ನಡಿಬೇಕಾದಂತಹ ಸ್ಥಳ, ಸ್ಮಶಾನದಲ್ಲಿ ನಡಿಬೇಕಾದಂತಹ ಸ್ಥಳ, ಅಂತ್ಯ ಸಂಸ್ಕಾರ ನಡಿಬೇಕಾದಂತಹ ಸ್ಥಳ, ಆ ಸ್ಥಳಗಳನ್ನು ಎಷ್ಟು ಬೇಕೋ ಅಷ್ಟು ಮಾತ್ರ ನೋಡೋದು ಧರ್ಮನೇ ವಿನಃ ಅದು ಪೂರ್ತಿ ನೋಡ್ತಕ್ಕಂಥದ್ದಲ್ಲ. ಅದೇ ಪ್ರಾಂತ್ಯಕ್ಕೆ ಹೋಗಿ ಅಲ್ಲಿ ಅವರಿಗೆ ಸಂಬಂಧಿಕರಾಗಿದ್ದು ಅಥವಾ ಅಲ್ಲಿ ಅಲ್ಲೂ ಸಹಿತ ಮಂತ್ರಗಳನ್ನು ಕಿವಿಯಲ್ಲಿ ಕೇಳಿಸ್ಕೊಳ್ತಕ್ಕಂಥದ್ದಲ್ಲ. ಎಷ್ಟೋ ಜನ ವಿದ್ಯಾವಂತರು ಅಂದರೆ ಆ ಸನ್ನಿವೇಶಗಳಲ್ಲಿ ಕೆಲವು ಕರ್ಣಮಂತ್ರಗಳನ್ನು ಕೆಲವು ಮಂತ್ರಗಳನ್ನು ಹೇಳುವಾಗ ಸ್ವಲ್ಪ ದೂರ ನಿಂತ್ಕೊಳ್ಳಿ ಅಂತ ಹೇಳ್ತಾರೆ. ಅವರೇ ಕಳಿಸ್ಬಿಡ್ತಾರೆ, ದೂರ ನಡೀರಿ ಅಂತ ಹೇಳ್ತಾರೆ. ಕರ್ತೃ
ಯಾವ ವ್ಯಕ್ತಿ ಹೋಗಿರ್ತಾನೆ, ಹೋದಂಥ ವ್ಯಕ್ತಿಯ ಮಗ ಏನು ಅಂತ್ಯ ಸಂಸ್ಕಾರ ಮಾಡ್ತಿರ್ತಾನೆ, ಆ ವ್ಯಕ್ತಿನ ಹೊರತುಪಡಿಸಿ ಬೇರೆ ಯಾರೂ ಇಲ್ಲಿ ಹತ್ರ ಬರಬಾರ್ದು, ಸ್ವಲ್ಪ ದೂರ ನಿಂತ್ಕೊಳ್ಳಿ ಅಂತ ಬುದ್ಧಿವಂತರಾದರೆ ಅವ್ರು ದೂರ ಕಳಿಸ್ಬಿಡ್ತಾರೆ. ಅದನ್ನು ಕ್ಯಾಮ್ರಾ ತನ್ನ ಮುಂದೆ ಇಟ್ಕೊಂಡು ಮೈಕ್ ಇಟ್ಕೊಂಡು ಜೋರಾಗಿ ಮಾತಾಡ್ತಕ್ಕಂಥದ್ದಲ್ಲ. ಆ ಮಂತ್ರಗಳನ್ನು ಯಾವ ವಾಸ್ತುಗೃಹದಲ್ಲೂ ಸಹಿತ ಅದನ್ನು ಉಚ್ಚರಿಸೋದಿಲ್ಲ. ಮನೆಗಳಲ್ಲಿ ಹೇಳುವಂಥ ಮಂತ್ರಗಳಲ್ಲ ಅದು. ಇನ್ನು ದರ್ಪಣಾಂಜನ ದರ್ಶನ ಮಾಡೋಣ, ಸಮಯ ಮೀರುತ್ತೆ. ಆದಷ್ಟು ಬೇಗ ರಾಶಿಫಲನ ನಿಮಗೆಲ್ಲರೂ ತಿಳಿಸೋಣ. ಓಂ ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರ್ಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನೇಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಭಗವತಿ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಆದಿತ್ಯಾದಿ ನವಗ್ರಹ ದೇವತಾಭ್ಯೋ ನಮಃ. ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿಯಲ್ಲಿರ್ತಕ್ಕಂಥವರಿಗೆ ಕೆಲಸ ಕಾರ್ಯಗಳಲ್ಲಿ ಲಾಭ ಅಷ್ಟೇ ನಷ್ಟವೂ ಇದೆ. ಕಣ್ತುಂಬ ನೋಡ್ತೀರಿ, ಓ ಪರವಾಗಿಲ್ಲ, ಈ ಕೆಲಸ ನಾನು ಗೆಲ್ಲಬಹುದು, ಇದು ಗೆಲ್ತೀನಿ, ಈ ಕೆಲಸ ಮಾಡೋದ್ರಿಂದ ನನಗೆ ಯಶಸ್ಸಿದೆ ಅಥವಾ ಲಾಭ ಕಾಣಬಹುದು. ಈ ಪ್ರಕಾರವಾದಂಥ ಆಲೋಚನೆ ನಿಮ್ಮ ಕಣ್ಣುಗಳಲ್ಲಿ ನೋಡಿದಾಗ ಮಾತ್ರ. ಆದರೆ ಕಾರ್ಯಗತಿಗೆ ತೆಗೆದುಕೊಂಡಾಗ ಅದರಿಂದ ಲಾಸ್ ನೋಡ್ತೀರಿ. ಹಣಕಾಸು ಕಳ್ಕೊಳ್ಳುವಂಥದ್ದಾಗಲಿ, ಮನಸ್ಸಿಗೆ ನೆಮ್ಮದಿಯಿರತಕ್ಕಂಥದ್ದಾಗಲಿ, ಅಥವಾ ನೀವು ಅಂದುಕೊಂಡಿದ್ದು ಸಾಧನೆ ಮಾಡೋಕ್ಕಾಗದಿರಾ ಮನಸ್ಸನ್ನು ನೊಂದುಕೊಳ್ಳುವಂಥ ಸನ್ನಿವೇಶಗಳು ಸಾಕಷ್ಟು ಎದುರಾಗ್ಬೋದು. ಮೇಷರಾಶಿಯವರಿಗೆ ಇವತ್ತಿನ ದಿವಸ ಲಾಭಕ್ಕಿಂತ ನಷ್ಟವೇ ಜಾಸ್ತಿ. ಇಂತಹ ಪರಿಸ್ಥಿತಿ ನಿಮಗಾದ್ರಿಂದ ನೀವು ನಿಮ್ಮ ಮನೆ ಪರಿಸರ ಸುತ್ತಮುತ್ತ ಎಲ್ಲಾದರೂ ಒಂದು ಬೇವಿನ ವೃಕ್ಷ ಇದ್ದರೆ ಮೇಷರಾಶಿಯವರು ಬೇವಿನ ವೃಕ್ಷಕ್ಕೆ ಒಂದು 11 ನಮಸ್ಕಾರ ಮಾಡಿ, ಬೇವಿನ ವೃಕ್ಷದ ಬುಡಭಾಗದಲ್ಲಿ ಅಂದರೆ ಬುಡದಲ್ಲಿರ್ತಕ್ಕಂತಹ ಮಣ್ಣು, ಆ ಮಣ್ಣಿನ ಪ್ರಸಾದವನ್ನೇ ಪ್ರಸಾದವಾಗಿ ಹಣೆಗೆ ಇಟ್ಕೊಳ್ಳೋದ್ರಿಂದ ಇರ್ತಕ್ಕಂಥ ದೋಷಗಳು ದೂರ ಆಗುತ್ತೆ, ಮನಸ್ಸಿಗೆ ಶಾಂತಿ ಆಗುತ್ತೆ. ಹಾಗೆ ವಿದ್ಯಾರ್ಥಿಗಳು ಓದಿನ ಕಡೆ ಸಾಕಷ್ಟು ಗಮನ ಹರಿಸಬೇಕು. ಯಾಕೆಂದರೆ ಮೇಷರಾಶಿಯಲ್ಲಿರ್ತಕ್ಕಂತಹ ವಿದ್ಯಾರ್ಥಿಗಳು ಓದಿನ ಕಡೆ ಬಹಳಷ್ಟು ಹಿನ್ನಡೆ, ಒಂದು ಹೆಜ್ಜೆ ಹಿಂದಕ್ಕೆ ಆಗ್ತಾ ಇದ್ದೀರಿ. ನಿಮ್ಮ ಗಮನ ಬೇರೆ ಬೇರೆ ಕಡೆ ಹರಡ್ತಾ ಇದೆ. ನೀವು ಒಂದು ಸ್ಪಷ್ಟವಾಗಿ ಕೂತ್ಕೊಂಡು ಓದಲಿಕ್ಕಾಗ್ತಿಲ್ಲ, ನಿಮ್ಮ ಮನಸ್ಸನ್ನು ದೃಢವಾಗಿ ನಿಲ್ಲಿಸಲಿಕ್ಕಾಗ್ತಿಲ್ಲ. ಅದರಿಂದ ಅದರ ಬಗ್ಗೆ ಸ್ವಲ್ಪ ಚಿಂತನೆ ಮಾಡಿ ಖಂಡಿತ ಒಳ್ಳೆಯ ಯಶಸ್ಸು ನೋಡುತ್ತೀರಿ. ಜೊತೆ ಸಾಧ್ಯವಾದರೆ ಬೇವಿನ ವೃಕ್ಷ ನಮಸ್ಕಾರ ಮಾತ್ರ ಇವತ್ತು ಮರಿದಿರ ಮಾಡಿ ಸಾಕಷ್ಟು ಅನುಕೂಲ ಪಡಿತೀರಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಆರ್ಥಿಕ ಪರಿಸ್ಥಿತಿಯಲ್ಲೇನೋ ಅಭಿವೃದ್ಧಿ, ಮನಸ್ಸಿಗೆ ಶಾಂತಿ. ಆದರೆ ಕೆಲವು ವಸ್ತುಗಳನ್ನು ಖರೀದಿ ಮಾಡ್ತೀರಿ, ಅದನ್ನು ಮನೆ ತನಕ ತರೋದಿಲ್ಲ. ದಾರಿಯಲ್ಲೇ ಕಳ್ಕೊಳ್ಳುವಂಥದ್ದಾಗಲಿ ಅಥವಾ ಎಲ್ಲೋ ಒಂದು ಕಡೆ ಇಟ್ಟು ಬರತಕ್ಕಂಥದ್ದಾಗಲಿ, ಒಟ್ಟು ಒಂದಲ್ಲ ಒಂಥರ ವಸ್ತುಗಳನ್ನು ಕಳ್ಕೊಳ್ಳುವಂತಹ ದಿನ. ವೃಷಭ ರಾಶಿಯವರು ನಿಮ್ಮ ಕೈಯಲ್ಲಿರ್ತಕ್ಕಂಥ ವಸ್ತುಗಳು ಅಥವಾ ನೀವು ತೆಗೆದುಕೊಂಡಂಥ ವಸ್ತುಗಳು, ಯಾವುದೋ ಒಂದು ವಸ್ತುವನ್ನು ಹೊಸದಾಗಿ ನೀವು ಪರ್ಚೇಸ್ ಮಾಡ್ತೀರಿ, ಕೊಂಡುಕೊಳ್ತಕ್ಕಂಥದ್ದು, ಖರೀದಿಸ್ತಕ್ಕಂಥದ್ದು, ಆ ಖರೀದಿಸ್ತಕ್ಕಂತಹ ವಸ್ತುಗಳನ್ನು ಸಹಿತ ಎಲ್ಲೋ ಒಂದು ಕಡೆ ಮರೆತು ಬಂದುಬಿಡ್ತೀರಿ. ಮರುವು ಸ್ವಲ್ಪ ಜಾಸ್ತಿ ಇರುತ್ತೆ. ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತಿನ ದಿವಸ ದೇವಿ ಆರಾಧನೆ ಮಾಡಿ ಅಥವಾ ಅಶ್ವತ್ಥ ಪ್ರಾರ್ಥನೆ ಮಾಡಿ. ಅಶ್ವತ್ಥನಾರಾಯಣನ ಪ್ರಾರ್ಥನೆ ಮಾಡೋದ್ರಿಂದ ಸ್ವಲ್ಪ ಮಟ್ಟಿಗೆ ನೆಮ್ಮದಿ ಕಾಣಬಹುದು. ಏನೇ ಆದರೂ ವೃಷಭ ರಾಶಿಯವರ ಫಲವು ಸಹಿತ ಅಷ್ಟು ಸರಿಸಮವಲ್ಲ, ಸಮಂಜಸವೂ ಅಲ್ಲ. ಹಾಗೆ ಯಾರೊಂದಿಗೂ ಸಹಿತ ಇವತ್ತು ಕಮಿಟ್ಮೆಂಟ್ ಆಗಬಾರ್ದು. ಅಂದರೆ ನೀವು ಹಣಕಾಸಿನ ವಿಚಾರ ಆಗಲಿ, ವಸ್ತುಗಳನ್ನು ಕೊಡತಕ್ಕಂಥದ್ದಾಗಲಿ, ಯಾವುದೇ ಒಂದು ಲೇವಾದೇವಿ ಆಗಲಿ ನೀವು ಮಾಡಲಿಕ್ಕೆ ಮುಂದೆ ಹೋದಾಗ ಎಲ್ಲೋ ಒಂದು ಕಡೆ ಅದು ಸಮಸ್ಯೆ ಜಾಸ್ತಿ ಆಗುತ್ತೆ. ಬೇರೊಂದು ಥರ ಸಮಸ್ಯೆ ನಿಮಗೆ ಬಾಧಿಸುವಂತಹ ರೀತಿಯಲ್ಲಿರುತ್ತೆ. ಇವತ್ತು ಸಾಧ್ಯವಾದಷ್ಟು ಸ್ವಲ್ಪ ಎಚ್ಚರಿಕೆಯಲ್ಲಿರ್ತಕ್ಕಂಥದ್ದು ಬಹಳ ಸೂಕ್ತ. ಯಾವುದೇ ಕೆಲಸ ಮಾಡಬೇಕಾದ್ರೂ ಸ್ವಲ್ಪ ಆಲೋಚನೆ ಮಾಡಿ ಒಂದು ಹೆಜ್ಜೆ ಮುಂದೆ ಇಡ್ತಕ್ಕಂಥದ್ದು ಬಹಳ ಸೂಕ್ತವಾಗಿರುತ್ತೆ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಲಾಭವೂ ಅಧಿಕವಾಗಿದೆ, ಮನಸ್ಸು ನೆಮ್ಮದಿಯಾಗಿದೆ, ಹೊಸತನದ ಕೆಲಸ ನೋಡಬಹುದು. ಹಾಗೆ ದೂರಭಾರ ಪ್ರಯಾಣ ಮಾಡತಕ್ಕಂತಹ ಮನಸ್ಸು, ಹಾಗೆ ನೀವು ಒಂದು ತೀರ್ಥಕ್ಷೇತ್ರವಾಗಲಿ ಅಥವಾ ಹಿರಿಯರ ದರ್ಶನಕ್ಕಾಗಲಿ ಅಥವಾ ನೀವು ಮಾಡ್ತಕ್ಕಂತಹ ಯಾವುದೇ ಒಂದು ಕೆಲಸ ಕಾರ್ಯ ಆದರೂ ಬಹಳ ಅಭಿವೃದ್ಧಿ, ಅದರಿಂದ ಸಾಕಷ್ಟು ಲಾಭವನ್ನು ತಂದುಕೊಳ್ತೀರಿ. ಹಾಗೆ ವಿದ್ಯಾರ್ಥಿಗಳು ಓದೋದ್ರ ಕಡೆ ಹೆಚ್ಚು ಗಮನ ಕೊಟ್ಟು ಮತ್ತಷ್ಟು ಅಭಿವೃದ್ಧಿ ಪಡಿಸ್ಕೊಳ್ತಕ್ಕಂಥ ಒಂದು ವಿಶೇಷವಾದಂಥ ದಿನ. ಮಿಥುನ ರಾಶಿಯವರು ಸ್ವಲ್ಪ ಮೊಣಕಾಲು ನೋವಿಂದ ಒದ್ದಾಡ್ತೀರಿ. ಮೊಣಕಾಲು ನೋವು, ಮೀನು ಮಾಂಸಖಂಡಗಳ ನೋವು ಬರ್ತಕ್ಕಂಥದ್ದು, ಮಾಂಸಖಂಡಗಳ ನೋವಿನಿಂದ ಒದ್ದಾಡ್ತೀರಿ ವಿನಃ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಬಿಟ್ಟರೆ ಆರ್ಥಿಕ ಪರಿಸ್ಥಿತಿಯಲ್ಲಿ ಒಂದು ಹೆಜ್ಜೆ ಮುಂದೆ ಇಡ್ತೀರಿ. ಮನಸ್ಸಿಗೆ ಶಾಂತಿ ಇದೆ, ನೆಮ್ಮದಿ ಇದೆ. ಮಾಡ್ತಕ್ಕಂಥ ವ್ಯಾಪಾರ ವ್ಯವಹಾರಗಳಲ್ಲಿ ಅಧಿಕವಾದಂಥ ಲಾಭವನ್ನು ತಂದುಕೊಳ್ತೀರಿ. ರೈತರಿಗಂತೂ ಒಂದಷ್ಟು ಅನುಕೂಲನೇ ಜಾಸ್ತಿ ಇದೆ. ಆದರೆ ಇವತ್ತು ಮನಸ್ಸಿಗೆ ಅಷ್ಟೇ ಸಮಾಧಾನ, ಶಾಂತಿಯುತವಾಗಿರುತ್ತೆ. ಒಂದು ಜವಾಬ್ದಾರಿ ತೀರಿಸಿದ್ದೀವಿ, ಜವಾಬ್ದಾರಿ ಕೆಲಸ ನಾನು ಮಾಡಿದ್ದೀರಿ, ಮಾಡ್ತಾ ಇದ್ದೀನಿ ಅಂತಕ್ಕಂಥದ್ರ ಮನಸ್ಸಿಗೆ ಸಂತೋಷ ಮಿಥುನ ರಾಶಿಯವರಿಗಿದೆ. ಇನ್ನು ಕರ್ಕಾಟಕ ರಾಶಿ.
ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ಆರೋಗ್ಯದ ಕಡೆ ಬಹಳ ಲಕ್ಷ್ಯ ಕೊಡಬೇಕು. ಇವತ್ತಿನ ದಿವಸ ಶೀತ ಬಾಧೆಯಿಂದ ನರಳುವಂಥದ್ದು, ಮನಸ್ಸಿಗೆ ಸಮಂಜಸವಾಗಿ ಇಲ್ದಿರತಕ್ಕಂಥದ್ದು, ಅರ್ಧ ತಲೆನೋವಿಂದ ಒದ್ದಾಡ್ತಕ್ಕಂಥದ್ದು, ಜೊತೆಗೆ ಏನೋ ಒಂಥರ ಆಯಾಸಗೊಂಡು ಎಷ್ಟೋ ಜನ ಕೆಲಸಕ್ಕೆ ಹೋಗೋರು ಇರ್ತಾರೆ, ಕೆಲಸಕ್ಕೆ ಹೋಗದಿರತಕ್ಕಂಥವ್ರು ಇರ್ತಾರೆ. ಮನೆಯಲ್ಲೇ ಇದ್ದು ಮಾಡಬೇಕಾದ ಜವಾಬ್ದಾರಿ ಕೆಲಸಗಳು ಬಹಳ ಮಂದಗತಿಯಲ್ಲಿ ಸಾಕ್ತಕ್ಕಂಥದ್ದು, ಯಾವುದೂ ವೇಗವಾಗಿ ಮಾಡೋಕ್ಕಾಗ್ದಿರ ಏನೋ ಒಂಥರ ಆಯಾಸ ಪಡ್ತಕ್ಕಂಥದ್ದು, ನಾವು ಮಾಡಬೇಕಾ ಬಿಡಬೇಕಾ ಅನ್ನೋದ್ರ ಬಗ್ಗೆ 180 ಥರ ಆಲೋಚನೆಗಳು ಬಂದದ್ದು ಒದಗುವಂಥದ್ದು ಕರ್ಕಾಟಕ ರಾಶಿಯವರಿಗಿದೆ. ಹಾಗೆ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ಹೆಣ್ಣು ಮಕ್ಕಳಿಗೆ, ವಯಸ್ಸಾದಂತಹ ವೃದ್ಧ ಹೆಂಗಸರಿಗೆ, ಹೆಣ್ಮಕ್ಕಳಿಗೆ ಸ್ವಲ್ಪ ಎದೆಗೆ ಸಂಬಂಧಪಟ್ಟಂತಹ ಬಾಧೆಗಳಿರ್ಬೋದು, ಎದೆ ನೋವಾಗಲಿ ಅಥವಾ ಹೊಟ್ಟೆಗೆ ಸಂಬಂಧಪಟ್ಟ ಪ್ರಾಬ್ಲಮ್ ಇರ್ಬೋದು, ಅಲರ್ಜಿ ಸಮಸ್ಯೆಗಳು ಎದುರಾಗ್ಬೋದು. ಸ್ವಲ್ಪ ಜೋಪಾನ. ಇವತ್ತಿನ ದಿವಸ ನಿಮ್ಮ ಆರೋಗ್ಯದ ಕಡೆ ಬಹಳ ಲಕ್ಷ್ಯ ಬೇಕು. ಇನ್ನು ಸಿಂಹರಾಶಿ. ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಸಿಂಹರಾಶಿ ಹೇಳುವಾಗೆ ಸಿಂಹ, ಗರ್ಜನೆಯೂ ಜಾಸ್ತಿ, ಲಾಭವೂ ಅಧಿಕ. ಇವತ್ತಿನ ದಿವಸ ತಾವು ಅಂದುಕೊಂಡಂಥ ಕೆಲಸಗಳನ್ನು ಸಾಧನೆ ಮಾಡ್ತೀರಿ. ಹಾಗೆ ಪ್ರಯಾಣ ಬೆಳೆಸುವಾಗ ನೀವೇ ಡ್ರೈವಿಂಗಲ್ಲಿದ್ದರೆ, ನೀವೇ ಡ್ರೈವ್ ಮಾಡ್ತಾ ಇದ್ದರೆ ಸ್ವಲ್ಪ ಜೋಪಾನ. ಗಾಡಿ ಓಡಿಸುವಾಗ ಸಾಧ್ಯವಾದಷ್ಟು ಸಮಾಧಾನದಿಂದ ನೆಮ್ಮದಿಯುತವಾಗಿ ಓಡಿಸಿ. ಅತಿಯಾದಂಥ ವೇಗ ಒಳ್ಳೆಯದಲ್ಲ. ಹಾಗೆ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಲ್ಲೇನೋ ಸಾಕಷ್ಟು ಲಾಭ ಇದೆ. ಮನೆಯಲ್ಲಿ ನಿಮ್ಮ ಮನೆದೇವರನ್ನ ಪೂಜೆ ಮಾಡಿ ಶ್ರೀಗಂಧದಿಂದ ಒಂದೆರಡು ಪುಷ್ಪಗಳನ್ನು ಗಂಧದಲ್ಲಿ ಅದ್ದಿ ಸ್ವಾಮಿಯ ಪಾದದ ಮೇಲೆ ಇಟ್ಟು ಉಳಿದಿರ್ತಕ್ಕಂಥ ಗಂಧವನ್ನು ಹಣೆಗಿಟ್ಕೊಂಡು ಒಮ್ಮೆ ಸೂರ್ಯ ನಮಸ್ಕಾರ ಮಾಡಿದ್ರೆ ಸಾಕು, ಸಿಂಹರಾಶಿಯವರ ಫಲ ಮತ್ತಷ್ಟು ಅಭಿವೃದ್ಧಿ ಆಗುತ್ತೆ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು ಆರೋಗ್ಯವೂ ಸಮಂಜಸವೇ, ಆದರೆ ಒಬ್ಬರಿಗೆ ಹೇಳ್ಕೊಳಕ್ಕಾಗ್ದಿರ, ನೀವು ಆ ಕಷ್ಟ ಅನುಭವಿಸೋಕ್ಕಾಗ್ದಿರ, ಒಳಗಡೆನೇ ನೋವನ್ನು ಅನುಭವಿಸುವಂಥ ರೀತಿ ಆಗುತ್ತೆ. ನಿಮಗೂ ವ್ಯವಹಾರಕ್ಕೂ ಸಂಬಂಧವೇ ಇರೋದಿಲ್ಲ. ಯಾವುದೋ ಒಂದು ವಿಚಾರ ಬಹಳ ಆಳವಾಗಿ ಮನಸ್ಸಲ್ಲಿ ಇಟ್ಕೊಂಡ್ಬಿಡ್ತೀರಿ, ಭಯ ಪಡ್ತೀರಿ. 4 ಜನರಲ್ಲಿ ನಿಂತು ಮಾತಾಡಬೇಕಾದ್ರೆ ಧೈರ್ಯದಿಂದ ಒಂದು ಹೆಜ್ಜೆ ಮುಂದೆ ಹಾಕಬೇಕಾದ್ರೂ ಬಹಳ ಆಲೋಚನೆ ಮಾಡ್ತೀರಿ. ಯಾವುದೇ ವಿಚಾರ ಆದ್ರೂ ಸಮಂಜಸವಾಗಿ ಇಲ್ಲದಂಥ ಪರಿಸ್ಥಿತಿ ನಿಮ್ಮದು. ಇವತ್ತಿನ ದಿವಸ ಬೆನ್ನೋವಿಂದ ಒದ್ದಾಡುವಂಥ ಸಾಂದ್ರತೆಯೂ ಸಾಕಷ್ಟು ಇರುತ್ತೆ. ಅದರಲ್ಲಿ ಹೆಣ್ಣು ಮಕ್ಕಳಿಗೆ ಇವತ್ತು ಗರ್ಭಕ್ಕೆ ಸಂಬಂಧಪಟ್ಟಂತೆ ಅಥವಾ ಹೊಟ್ಟೆಗೆ ಸಂಬಂಧಪಟ್ಟಂಥ ಸಮಸ್ಯೆಗಳು, ಇಂತಹ ನೋವು ಸಾಕಷ್ಟು ಬಾಧಿಸಬಹುದು. ಕನ್ಯಾ ರಾಶಿಯವರು ಇವತ್ತಿನ ದಿವಸ ಒಂದು ಚಿಟಿಕೆ ಹೆಸರುಬೇಳೆ ತೆಗೆದುಕೊಂಡು ಈಶಾನ್ಯ ಭಾಗದಲ್ಲಿ ಈಶಾನ್ಯಕ್ಕೆ ಮುಖ ಮಾಡಿ ನಿಂತುಕೊಂಡು ದೃಷ್ಟಿ ತೆಗೆದು ಅದನ್ನು ಹಸಿರು ಗಿಡದ ಮೇಲೆ ಹಾಕಿ. ಹೀಗೆ ಮಾಡೋದ್ರಿಂದ ಸ್ವಲ್ಪ ಮಟ್ಟಿಗೆ ನೆಮ್ಮದಿ ಕಾಣಬಹುದು. ಮತ್ತು ಸಾಧ್ಯವಾದರೆ ಮಧ್ಯಾಹ್ನ ಊಟದ ಸಮಯದಲ್ಲಿ ನೀವು ಊಟ ಮಾಡೋದಕ್ಕೆ ನಮ್ಮನ್ನು ಯಾರಾದರೂ ಒಬ್ಬರು ಹಸಿವನ್ನು ತಿಳ್ಕೊಂಡು ಅವ್ರಿಗೊಂದಿಷ್ಟು ಅನ್ನ ಆಹಾರಗಳನ್ನು ನೈವೇದ್ಯ ಅಂದರೆ ಅನ್ನ ಆಹಾರಗಳನ್ನು ಕೊಡಿಸ್ತಕ್ಕಂಥದ್ದು, ಅವರು ಊಟ ಕೊಡಿಸ್ತಕ್ಕಂಥದ್ದು ಮಾಡೋದ್ರಿಂದ ಮತ್ತಷ್ಟು ಕಾರ್ಯಸಿದ್ಧಿ ಆಗುತ್ತೆ. ಕನ್ಯಾ ರಾಶಿಯವರ ಫಲ ಒಂದು ವಿಶೇಷವಾದಂಥ ರೀತಿ ನಿಮ್ಮ ಅನುಕೂಲನೂ ಆಗುತ್ತೆ. ಒಳ್ಳೆಯದಾಗಲಿ. ಈಗ ಸ್ವರ ಜ್ಯೋತಿಷ್ಯ ವಿಭಾಗವನ್ನ ಪ್ರಾರಂಭ ಮಾಡೋ ಸಮಯ. ಮೊದಲನೇ ಕರೆ ಮಾಡಿ ಕಾಯ್ತಿರೋರ್ನ ಮಾತಾಡ್ಸೋಣ್ವಾ? ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ಯಾರು ಮಾತಾಡ್ತಿರೋದು? ಹಾ ಮೇಡಮ್, ನಾವು ಈ ಕಡೆ ರಾಯಚೂರಿಂದ ಮಾತಾಡ್ತಾ ಇದ್ದೀವಿ ಮೇಡಮ್. ತಮ್ಮ ಹೆಸರು ಹೇಳೋದಕ್ಕೆ ಇಚ್ಛೆ ಪಡಲ್ವಾ? ಇಲ್ಲ, ಬೇಡ ಮೇಡಮ್. ಪರವಾಗಿಲ್ಲ, ಗುರೂಜಿ ಇದ್ದಾರೆ, ಮಾತಾಡಿ. ಹಾ, ಕೊಡಿ ಮೇಡಮ್. ಹಲೋ, ನಮಸ್ತೆ ಗುರೂಜಿ. ನಮಸ್ತೆಪ್ಪ, ಹೇಳಿ. ಗುರೂಜಿ, ನಮ್ಮ ಮಿಸಸ್ ಅವರು ಪಾಸಿಟಿವ್ ಇಂದ ಇದು ಮಾಡ್ತಾ ಇದ್ದಾರೆ ಗುರೂಜಿ. ಹೇಳಿ. HIV ಪಾಸಿಟಿವ್ ಇದೆ ಗುರೂಜಿ. ಅದ್ರ ಬಗ್ಗೆ ತಿಳ್ಕೊಳ್ಬೇಕಂತ ಬಹಳ ಪ್ರಯತ್ನ ಮಾಡ್ತೀವಿ ಸರ್ ಗುರೂಜಿ. ಅದ್ರಲ್ಲಿ ಭೇಟಿ ಆಗ್ಬೇಕಂತ ನೋಡಿದ್ವಿ ಗುರೂಜಿ. ತಿರುಪತಿಗೂ ಬಂದಿದ್ವಿ ಗುರೂಜಿ. ತಮ್ಮ ಭೇಟಿ ಆಗ್ಲಿಲ್ಲ ಗುರೂಜಿ. ಯಾರಿಗಿದೆ HIV? ನಿಮಗ, ಮನೆಯವ್ರಿಗ? ನಮ್ಮ ಮನೆಯವ್ರಿಗೆ ಗುರೂಜಿ. ಮತ್ತೆ ಈಗ ಅದಕ್ಕೆ ಔಷಧಿಗಳೇನು ತಗೊಳ್ತಾ ಇದ್ದೀರಿ? ಈಗ ಇನ್ನ ಏನಿಲ್ಲ ಗುರೂಜಿ, ಟ್ಯಾಬ್ಲೆಟ್ ಯೂಸ್ ಮಾಡ್ತಾ ಇದ್ದೀವಿ. ಆದರೂ ಅವ್ರಿಗೆ ಇತ್ತೀಚೆಗೆ ಕಾಣಿಸ್ಕೊಂಡಿದ್ದ ಮತ್ತೆ ಪುನಃ ಹಿಂದೆಯಿಂದ ಇದೆಯಾ, ಅದನ್ನೆಲ್ಲ ಸರಿ ನೋಡ್ಕೊಂಡಿದ್ದೀರಾ? ನಮಗೂ ಗೊತ್ತಿಲ್ಲ ಗುರೂಜಿ, ಅದು 4 years ಇಂದ ಗೊತ್ತಾಗಿದೆ ಗುರೂಜಿ. ಅದೇ ನಮಗೆ. ನಿಮಗೆ ಸಂತಾನ ಇದೆಯಾ? ಒಂದು ಮಗು ಇದೆ ಗುರೂಜಿ. ಆ ಮಗುಗೂ ಪರೀಕ್ಷೆ ಮಾಡಿಸಿದ್ದೀರಾ? ಆ ಮಗುಗೇನು ಪ್ರಾಬ್ಲಮ್ ಇಲ್ಲ ಗುರೂಜಿ. ಸದ್ಯ ದೇವರು ದೊಡ್ಡವನು, ಹೋಗ್ಲಿ ಬಿಡಿ, ಏನೂ ಆಗುದಿಲ್ಲ. ಯಾಕೆಂದ್ರೆ ಇಲ್ಲಿ ಧೈರ್ಯ ಕಳ್ಕೊಳ್ಬಾರ್ದು. ಮತ್ತು ಅವರಿಗೆ ಧೈರ್ಯ ನೀವು ನೋಡಿ, ಒಂದು ನಿಮ್ಮ ದೊಡ್ಡ ಗುಣನೂ ಬಹಳ ಸಂತೋಷನೇ. ಮನೆಯವ್ರಿಗೆ ಈ ಥರ ಆಗಿದೆ ಅಂದಾಗ ನೀವು ಅದನ್ನ ಒಂಥರ ಅವ್ರಿಗೆ ಹೇಗೆ ಗುಣಪಡಿಸ್ಬೇಕು, ಅದರಿಂದ ಹೊರಗೆ ತರಬೇಕು ಅನ್ನೋ ಒಂದು ಆಲೋಚನೆ ನೀವು ಮಾಡ್ತಾ ಇದ್ದೀರಿ. ಅದು ನಿಮ್ಮ ಒಳ್ಳೆ ಮನಸ್ಸು, ನೀವು ಬಹಳ ಸಂತೋಷ ಪಡ್ತಕ್ಕಂಥ ವಿಚಾರ. ಹಾಗೆ ಆದಷ್ಟು ಬೇಗ ಅವ್ರ ಗುಣವಾಗಲಿ. ಇದು ಗುಣ ಅಂದರೆ ಇದು ಒಂದು ಸತಿ ಅದೇನು ಹೇಳ್ತಾರಲ್ಲ, ಬಟ್ಟೆ ಮೇಲೆ ಬಿದ್ದಂತಹ ಕಲೆ ಇದು. ಅಷ್ಟು ಬೇಗ ಈ ಕಲೆ ಹೋಗುವಂಥದ್ದಲ್ಲ. ಆದರೂ ಇದಕ್ಕೆ ಇತ್ತೀಚಿನ ದಿನದಲ್ಲಿ ಸಾಕಷ್ಟು ಔಷಧಿಗಳಿದೆ, ಭಯ ಬೀಳಬೇಕಾದ ಅವಶ್ಯಕತೆ ಇಲ್ಲ. ಹಾಗೆ ಅಂತ ಒಂದು ಸಂತಾನನೂ ಆಗಿದೆ, ಅಲ್ಲೂ ಒಂದು ನಿರ್ಭೀತಿಯಿಂದ ನೀವು ಧೈರ್ಯವಾಗಿರ್ಬೋದು. ಏನೋ ಸಂತಾನ ಆಗಿ ಆ ಸಂತಾನದಲ್ಲಿ ಏನಾದ್ರು ತೊಂದರೆ ಆಗುತ್ತಾ, ಮುಂದೆ ಹೇಗಪ್ಪ ಅನ್ನೋ ಚಿಂತನೆಯೂ ನಿಮಗಿಲ್ಲ ಇವಾಗ. ಅದರಿಂದ ಇವೆಲ್ಲವೂ ಥರದ ಎಲ್ಲ ಕಡೆಯಿಂದಲೂ ಭಗವಂತ ನಿಮ್ಮ ಕಡೆ ಬಲಭಾಗದಲ್ಲಿದ್ದಾನೆ. ಆಲೋಚನೆ ಮಾಡಬೇಡಿ,
ನಿಮ್ಮ ಸ್ವರತರಂಗದಲ್ಲಿ ಈ ನೋವುಗಳೆಲ್ಲ ಬರಲಿಕ್ಕೆ ಕಾರಣ ಪ್ರಸ್ತುತ ನಿಮ್ಮ ಗ್ರಹಗತಿಗಳಲ್ಲೂ ಅಂತಹ ಸಮಂಜಸವಾದಂಥ ಕಾಲ ಅಲ್ಲ. ಯಾಕೆಂದರೆ ನಿಮ್ಮ ಒಂದು ಸ್ವರತರಂಗದಲ್ಲಿ ಚಂದ್ರ ಮತ್ತು ಮಂಗಳ ಇರತಕ್ಕಂಥ ಅಂದರೆ ಕುಜನ ಆಸ್ಥಾನ ಅಷ್ಟು ಸಮಂಜಸವಾದಲ್ಲದ್ರಿಂದ ನಿಮ್ಮ ಆರೋಗ್ಯನೂ ಅಷ್ಟು ಸಮಂಜಸವಲ್ಲ. ನಿಮ್ಮ ಹೆಲ್ತು ತುಂಬ ಕೆಡ್ತಾ ಇರುತ್ತೆ. ಅದರಿಂದ ಹೀಗೆ ಒಂದಕ್ಕೊಂದು ಕಂತೆಗೆ ತಕ್ಕ ಬಂತೆ ಅನ್ನೋಂಗೆ ಆಗ್ಬಿಟ್ಟಿರುತ್ತೆ ನಿಮ್ಮ ಪರಿಸ್ಥಿತಿ. ಈ ಕಡೆ ನಿಮ್ಮ ಮನೆಯವರ ಆರೋಗ್ಯ ಸಮಂಜಸವಲ್ಲ, ನಿಮ್ಮ ಆರೋಗ್ಯ ಸರಿ ಇಲ್ಲ, ವ್ಯವಹಾರಗಳು ಕೆಡ್ತಾ ಇರತಕ್ಕಂಥದ್ದು, ಎಲ್ಲೂ ನೆಮ್ಮದಿ ಇಲ್ಲದಿರತಕ್ಕಂಥದ್ದು. ಕಳೆದ 4 ವರ್ಷದಿಂದ ನೀವು ಸಾಕಷ್ಟು ನೋವನ್ನು ಅನುಭವಿಸ್ತಾ ಇದ್ದೀರಿ. ಇದಿನ್ನೂ 1 ವರ್ಷ 3 ತಿಂಗಳ ತನಕ ಹೀಗೆ ಇರುತ್ತೆ. ಆದರೆ ಈ ಸಮಸ್ಯೆಗಳಿಂದ ಹೊರಬೀಳಬೇಕಾದ್ರೆ ಒಂದು 9 ಮಂಗಳವಾರ ಆಂಜನೇಯ ಸ್ವಾಮಿ ದರ್ಶನಕ್ಕೆ ಹೋಗಿ ಬರ್ತಕ್ಕಂಥದ್ದು, ಪ್ರಸನ್ನ ಆಂಜನೇಯ ಸ್ವಾಮಿ ಪೂಜೆ ಮಾಡಿಸ್ಕೊಂಡು ಬರೋದು ಮಾಡೋದ್ರಿಂದ ಸ್ವಲ್ಪ ಧೈರ್ಯ, ಏನೇ ಆದರೂ ಮನೋಧೈರ್ಯಕ್ಕಿನ್ನ ಬೇರೆ ಯಾವ ಧೈರ್ಯವೂ ಅಲ್ಲ. ಖಂಡಿತ ಗುರುಜಿ. ಅವರ ಶ್ರೀಮತಿ ಇವ್ರೆ ನಿಮ್ಮ ಶ್ರೀಮತಿ ಇದಾರ ಪಕ್ಕದಲ್ಲೇ ಇದಾರೆ ಮೇಡಮ್, ಮಾತಾಡ್ಸಿ ಅವ್ರ ಹತ್ರ. ಹಲೋ ಹಲೋ ಅಮ್ಮ ನಮಸ್ತೆ. ನಮಸ್ತೆ ಮ್ಯಾಮ್. ಗುರುಜಿ ಇದಾರೆ, ಮಾತಾಡಿ. ಹಲೋ ಹಲೋ ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಅದೇ ಗುರುಜಿ, ನಮ್ಮ ಹಸ್ಬೆಂಡ್ ಗೋಸ್ಕರನೇ ನಿಮ್ಗೆ ಕಾಲ್ ಮಾಡಿದ್ರು. ಅದಕ್ಕೆ ಏನಾದ್ರು ಪರಿಹಾರ ಇದ್ರೆ ತೋರಿಸ್ರಿ ಗುರುಜಿ. ನಿಮ್ಮ ಹತ್ರ ನಾನು ಏನು ಮಾತಾಡಬೇಕು, ನನಗೆ ನರ್ವಸ್ ಆಗ್ತಾ ಇದೆ ಗುರುಜಿ. ಏನು ಮಾತಾಡ್ಬೇಕು ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ. ಇಲ್ಲ ಮಗು, ಧೈರ್ಯವಾಗಿರಮ್ಮ, ಧೈರ್ಯ ಕೆಡಿಸ್ಕೋಬೇಡ. ನೋಡು ತಾಯಿ, ಈ ಸಮಸ್ಯೆಗಳು ಇಂತಿಂಥ ದೊಡ್ಡ ಘೋರ ಸಮಸ್ಯೆಗಳಿವೆಲ್ಲವೂ. ಏಕೆಂದರೆ ಇದು ಅಷ್ಟು ಬೇಗ ಗುಣ ಆಗುವಂಥದ್ದಲ್ಲ, ಅಥವಾ ಇದರಿಂದ ನೀವು ಅಧೈರ್ಯ ಪಟ್ಕೊಂಡು ನಾಳೆ ನೋವು ಪಡುವಂಥದ್ದು ಬೇಡ. ಇರೋದು ಒಂದೇ ಮಗು ಗುರುಜಿ. ಅವಳಿಗೆ ನಾವು ಹೋದ್ರೆ ಮತ್ತೆ ಆ ಹುಡುಗಿ ಯಾರು ಇರಲ್ಲ ಅಂತ ನಮಗೆ ಜಾಸ್ತಿ ಅದೇ ನೋಡಮ್ಮ ತಾಯಿ, ನಾನೊಂದು ಮಾತು ಹೇಳ್ತೀನಿ ಕೇಳಮ್ಮ. ಹೇಳಿ ಗುರುಜಿ. ನಿನಗೆ ಸಮಸ್ಯೆ ಇದೆ ಅಂತ ಹೇಳಿ ನೀನು ಅಡ್ವಾನ್ಸಾಗಿ ಹೋಗ್ಲಿಕ್ಕೆ ಆಗಲ್ಲ. ಸಮಸ್ಯೆ ಇಲ್ದಿರತಕ್ಕಂಥವ್ರು ಇನ್ನಷ್ಟು ದಿವಸ ಬದುಕಿರ್ತಾರೆ ಅಂತ ಹೇಳಲಿಕ್ಕಾಗೋದಿಲ್ಲ, ಗೊತ್ತಾಯ್ತಮ್ಮ? ಈಗ ಹೋಗುವಂಥ ದಿನ ಇದೆಯಲ್ಲ ತಾಯಿ, ಮನುಷ್ಯನ ಕಡೆ ದಿನಗಳು. ಅದು ಯಾವಾಗ ಹೇಗೆ ಭಗವಂತ ಬರೆದಿಟ್ಟಿರ್ತಾನೋ ಅಷ್ಟೇ. ನಾವು ಅಂದ್ಕೊಳ್ಬೋದು, ಅಯ್ಯೋ ನಮಗೇನೋ ದೊಡ್ಡ ಬರಬಾರ್ದು, ಒಂದು ತುಂಬ ದೊಡ್ಡ ರೋಗ ಇದೆ, ಈ ರೋಗದಿಂದ ಅಕಸ್ಮಾತ್ ನಾವು ಬೇಗ ಕಣ್ಣು ಮುಚ್ಚಿಬಿಟ್ರೆ ನಮ್ಮ ಮುಂದಿನ ಪೀಳಿಗೆ ಹೇಗೆ, ನನ್ನ ಮಕ್ಕಳ ಕತೆ ಏನಪ್ಪ ಅಂತ ನಮ್ಮ ಆಲೋಚನೆ ಇರ್ಬೋದು. ಅದು ಆಲೋಚನೆ ಅನ್ನೋದು ಒಂದು ಪನಿಷ್ಮೆಂಟ್. ಅದು ಆಯ್ತಮ್ಮ, ನಾವು ಆಲೋಚನೆಯಲ್ಲಿ ದಿನಾ ಬೆಳಗಾದ್ರೆ ಆಲೋಚನೆ ಮಾಡ್ತಾನೆ ಹೋಗ್ತೀವಿ. ಆದರೆ ನಿನಗಿನ್ನ ಚೆನ್ನಾಗಿ ಆರೋಗ್ಯ, ಪೂರ್ತಿ ಆರೋಗ್ಯವಂತನಾಗಿರ್ತಕ್ಕಂಥವ್ನು 18-20 ವರ್ಷಕ್ಕೆ ಹೋಗ್ಬಿಡ್ತಾರಲ್ಲ, ಅವ್ರ ಗತಿ ಏನು? ಅಥವಾ ಒಂದು 25-30 ವರ್ಷ ಇನ್ನೂ ಆಗ್ತಾನೆ ಮದುವೆಗೆ ಒಂದು ಮಗು ಆಗಿರುತ್ತೆ, ಅಥವಾ ಮಗು ಇನ್ನೂ ಗರ್ಭದಲ್ಲಿರ್ತಕ್ಕಂಥದ್ದು 3-4 ತಿಂಗಳಾಗಿರುತ್ತೆ, ಆಗ್ಲೇ ಹೋಗ್ಬಿಡ್ತಾರೆ, ಹಾರ್ಟ್ ಅಟ್ಯಾಕೋ ಏನೋ ಒಂದು ಆಗಿರುತ್ತೆ, ಅವ್ರ ಕತೆ ಯಾವತ್ತು ನೋಡ್ತಾಯಿ. ತಗೊಂಡಿದ್ದೀನಿ ಗುರುಜಿ, ನಾನೇನು ಜಾಸ್ತಿ ಏನು ಭಯಬಿಡಲ್ಲ. ನಿಮ್ ಪ್ರೋಗ್ರಾಮ್ ಅಲ್ಲಿ ನಾನು ನೋಡಿದೀನಿ ಗುರುಜಿ. ಹಿಂಗ ಏನೋ ಪರಿಹಾರ ಕೊಡ್ತೀರಂತ ಒಬ್ರು ಕಾಲ್ ಮಾಡಿದ್ರಲ್ಲ ಗುರುಜಿ, ಅವಾಗ ನೋಡಿ ನಾನು ಪತ್ರ ಬರ್ದಿದ್ದೆ ಗುರುಜಿ. ಅದಕ್ಕೆ ನನ್ನ ಔಷಧಿ ತಿಳಿಸ್ಕೊಡ್ತೀರಂತ ನಾನು. ಖಂಡಿತಮ್ಮ, ಇದಕ್ಕೊಂದು ಔಷಧಿ ಇದೆ. ಆದರೆ ಈಗ ನಾವು ಔಷಧಿ ತರಿಸ್ತಕ್ಕಂತಹ ಪ್ರಾಂತ್ಯಗಳಲ್ಲೂ ಸಹಿತ ಸ್ವಲ್ಪ ಮಳೆ ಜಾಸ್ತಿ ಆದ್ರಿಂದ ಕೆಲವು ಕಡೆ ಆ ವಸ್ತುಗಳು ಸರಿ ಸಿಗ್ತಾ ಇಲ್ಲ. ಆದರೆ ಆ ವಸ್ತುಗಳನ್ನ ಅದನ್ನು ನೋಡಿ ಅದಕ್ಕೆ ಟೆಸ್ಟ್ ಮಾಡಿ ಅದಕ್ಕೆ ಕೊಡ್ತಕ್ಕಂಥದ್ದು ಪದಾರ್ಥ ಆಗುತ್ತೆ. ನಿಮ್ಮ ಕಾಗದ, ನಿಮ್ಮ ನಂಬರ್ ನಮ್ಮ ಹತ್ರ ಇದೆ, ಚಿಂತೆ ಮಾಡಬೇಡಿ. ಆ ಔಷಧಿ ನಮಗೆ ಕಂಡ್ರೆ ಖಂಡಿತ ನಾವು ನಿಮಗೆ ಅದನ್ನು ಆದಷ್ಟು ಬೇಗ ಲೆಟ್ರಲ್ಲೇ ಕಳಿಸ್ಕೊಡ್ತೀವಿ, ವಿಷಯನೂ ನಿಮಗೆ ಮುಟ್ಟಿಸ್ತೀವಿ ತಾಯಿ. ನೀವು ಇದ್ದೀರಂತ ಧೈರ್ಯದಲ್ಲಿ ನೀವು ಕಾಲ್ ಬರ್ತಿದೆ ಅಂತ ಗೊತ್ತಾಗಿ ನಾನು ಎಷ್ಟು ಏನು ಮಾತಾಡಬೇಕು, ಏನೋ ಒಂದು ದಾರಿ ದೀಪ ಬಂದಿದೆ ಅಂತ ಖುಷಿ ಆಗ್ತೈತೆ. ಒಳ್ಳೇದಾಗಲಿ ತಾಯಿ. ನೋಡಮ್ಮ, ಅಧೈರ್ಯ ಪಡಬೇಡ. ಅಯ್ಯೋ ನನ್ನ ಜೀವನ ಏನೋ, ನನ್ನ ಮುಂದಿನ ಜೀವನ ಏನೋ, ನನ್ನ ಮಗುನ ಯಾರು ನೋಡ್ಕೊಳ್ತಾರೋ ಈ ಬಾಧೆ ನಿನಗೆ ಬೇಡ. ಯಾವಾಗ ಅವ್ನು ಕರೆದ್ರೆ 1 ನಿಮಿಷ ಇಲ್ಲಿ ನಿಲ್ಲಕ್ಕಾಗೋದಿಲ್ಲ. ಹಾಗೆ ರೋಗ ಇದೆ ಅಂತ ಬೇಗ ಕರಿತಾನೆ ಅಂತ ತಿಳ್ಕೊಬೇಡ. ರೋಗ ಬಂದಿರೋದು ನಿನಗೆ ಗೊತ್ತಮ್ಮ? ನೀನು ತಾಯಿ ಗರ್ಭದಿಂದ ಹೊರಬರ್ಬೇಕಾ ನೀನು ರೋಗ ಜೊತೆಲಿ ಇಟ್ಕೊಂಡ್ಬಂದಿದ್ಯಾ? ಅಥವಾ ನಮ್ಮ ಮನುಷ್ಯನ ಸಾವು ಇಂಥ ಟೈಮಿಗೆ ಬರುತ್ತೆ ಅಂತ ಯಾರಿಗೂ ಗೊತ್ತು? 100 ವರ್ಷ ಬದುಕಿದವರು ಸಾಕಷ್ಟು ಜನ ಇದ್ದಾರೆ ಇಂಥ ವಿಚಾರದಲ್ಲಿ. ಅಧೈರ್ಯ ಪಡಬೇಡ, ಧೈರ್ಯವಾಗಿರು. ಈ ಔಷಧಿಗೆ ಮಗಳು ಮಾತಾಡ್ತಾಳಂತೆ ಗುರುಜಿ, ಮಾತಾಡ್ತೀನಿ ಕೊಡು ಅಂತ ಕೊಡು ಮಗು, ಕೊಡು ತಾಯಿ. ಅವಳ ಭವಿಷ್ಯ ಹೇಳಿ ಗುರುಜಿ, ಅವಳಿಗೆ ಸ್ವಲ್ಪ ಕೊಡಮ್ಮ, ಫೋನ್ ಕೊಡು ಮಗು, ಫೋನ್ ಕೊಡಿ. ಹಲೋ ಹಲೋ, ಏನ್ ಮಾಡ್ತಾ ಇದ್ದೀರಿ ಗುರುಜಿ? ಏನಮ್ಮ ಏನ್ ಮಾಡ್ತಾ ಇದ್ದೀರಿ ಗುರುಜಿ? ಗುರುಜಿ ಚೆನ್ನಾಗಿದೆ. ಹಾ, ಚೆನ್ನಾಗಿದ್ದೀನಿ. ಎಷ್ಟು ವಯಸ್ಸು ನಿನಗೆ? ಎಷ್ಟು ವಯಸ್ಸು ಮಗು ನಿನಗೆ? ಏನ್ ಮಾಡ್ತಾ ಇದೀಯ? ಶಾಲೆಗೆ ಹೊರಡಲ್ವಾ? ತಿಂಡಿ ಆಯ್ತಾ? ಹಾ, ತಿಂಡಿ ಆಯ್ತು. ತುಂಬಾ ಚಿಕ್ಕ ಮಗು ಅಂತ ಭಾವಿಸ್ತೀನಿ. ಶಾಲೆಗೆ ಹೋಗಲ್ವಾ ನೀನು? ಅಮ್ಮ 4 ವರ್ಷನಾ? ಹಾಗಾದ್ರೆ ಮಧ್ಯಾಹ್ನ ಊಟಕ್ಕೆ ನಿಮ್ಮ ಮನೆಗೆ ಬರ್ತೀರಿ, ನಾನು ನಿನ್ನ ಜೊತೆ ಊಟ ಮಾಡ್ತೇನೆ. ಒಳ್ಳೇದಾಗ್ಲಿ, ಅಮ್ಮಂಗೆ ಕೊಡು.
ಸಾರಿಗೆ ಇಲ್ಲ. ಶಾಲೆ ಇಲ್ಲ ಅಂತ ಹೇಳ್ತಾರೆ ಶಾಲೆ ಮಗಳು. ಇಲ್ಲ. ಅಮ್ಮ ಆಗ್ಲಿ ನೀವು ಮಾತಾಡಿಮ್ಮ. ಬಹುಶಃ ಅವರು ಕರೆ ಕಟ್ಟಾಯ್ತು ಅಂತ ಭಾವಿಸ್ತೀನಿ. ಧನ್ಯವಾದಗಳು. ಒಂದು ಖುಷಿ ಅನ್ಸಿದ್ದು ಏನ್ ಗೊತ್ತಾ ಗುರುಜಿ, ನೀವು ಮತ್ತೊಬ್ರು HIV ಪಾಸಿಟಿವ್ ಪೇಷಂಟ್ ಹತ್ರ ಮಾತಾಡಿದಾಗ ಅದು ಒಂದು ರೀತಿಯ ಧೈರ್ಯ ತುಂಬಿದೆ ನಮ್ಗೆ ಅಂತ ಹೇಳಿದ್ರಲ್ಲ, ತುಂಬಾ ಖುಷಿ ಅನಿಸ್ತು. ಇಲ್ಲಮ್ಮ, ಎಲ್ಲರೂ ಅರ್ಥ ಮಾಡ್ಕೋಬೇಕಾದ ವಿಚಾರ ಬರೀ HIV ಅಂತ ಅಲ್ಲ, ಯಾವುದೇ ಒಂದು ವಿಚಾರ ಆದ್ರೂ ಮನುಷ್ಯನ ಹುಟ್ಟು ಸಾವಿದೆಯಲ್ಲ ಅದು ಯಾರ ಕೈಲೂ ಇಲ್ಲ. ಮನುಷ್ಯ ತಾಯಿ ಗರ್ಭದಿಂದ ಹೊರ ಬರಬೇಕಾದ್ರೆ ಅವನ ಕಡೆ ದಿನಗಳು ಬರೆದಿಟ್ಟಿರ್ತಾನೆ ಭಗವಂತ. ನಿಂದು ಈ ಪ್ರಾರಂಭ ಅಂತ್ಯ. ಒಂದು ದೇಹದಲ್ಲಿ ಭಗವಂತನ ಸೃಷ್ಟಿ ನೋಡಿ, ನಾವು ಮಾಡ್ತೀವಿ ಕೆಲಸಗಳನ್ನು, ನಾವು ಮಾಡ್ತಾ ಇದ್ದೀವಿ, ನಾವು ಸಾಕಷ್ಟು ವಿಧಿವಿಧಾನಗಳಲ್ಲಿ ಬೇಕಾದಷ್ಟು ಪ್ರಾಡಕ್ಟ್ನ ತಯಾರು ಮಾಡ್ಬೋದು. ಆದರೆ ಭಗವಂತ ತಾಯಿ ಗರ್ಭದಲ್ಲಿ ಸಣ್ಣದಾದಂತಹ ಒಂದು ಪಿಂಡವನ್ನು ಹಾಕಿ ಹೃದಯದಲ್ಲಿಡಬೇಕು, ಕಿಡ್ನಿಯಲ್ಲಿಡಬೇಕು, ಕಣ್ಣಲ್ಲಿ, ಮೂಗಿಯಲ್ಲಿ, ಒಳಗಡೆ ನರಗಳೇನು, ಆ ನರಗಳ ಲೈನ್ ಏನು, ರಕ್ತ ಚಲನೆ ಏನು, ರಕ್ತ ಶುದ್ಧಿ ಮಾಡ್ತಕ್ಕಂಥದ್ದೇನು, ರಕ್ತ ಫಿಲ್ಟರ್ ಮಾಡ್ತಕ್ಕಂಥದ್ದೇನು, ಕೊಬ್ಬಿನಂಶ ಹೇಗೆ, ಒಂದ ಎರಡ ಏನ ಭಗವಂತನ ಲೀಲೆ. ಇಷ್ಟೆಲ್ಲ ಮಾಡಿರ್ತಕ್ಕಂಥ ಅವನಿಗೆ ಒಳ್ಳೆಯದು ಕೆಟ್ಟದ್ದು, ಅದರ ರೋಗ ಯಾವಾಗ ಬರಬೇಕು, ಯಾವ ರೋಗದಿಂದ ಆ ಮನುಷ್ಯ ಮುಕ್ತಿ ಹೊಂದಬೇಕು, ಯಾವ ರೋಗ ಅವನಿಗೆ ಕೊನೆ ತನಕ ತೆಗೆದುಕೊಂಡು ಹೋಗಬೇಕು, ಇವೆಲ್ಲವನ್ನು ಅವತ್ತೇ ಬರೆದಿಟ್ಟಿರ್ತಾನೆ. ಇದು ಯಾವುದು ಇವತ್ತಿಂದಲ್ಲ. ನಾವು ಅಂದ್ಕೊಳ್ಬಹುದು, ನಾವು ಮಾಡಬಾರ್ದು ಮಾಡಿಬಿಟ್ಟಿದ್ದೀವಿ, ಆಗಬಾರ್ದಾಯ್ತು. ನಾವು ಮಾಡಬಾರ್ದು ಮಾಡಬೇಕು, ಆಗಬೇಕು, ಇದೆಲ್ಲವನ್ನು ಹಿಂದೆ ಅವನು ಬರೆದಿಟ್ಟಿರ್ತಾನೆ. ಯಾಕೆಂದರೆ ನಮ್ಮ ಕರ್ಮದ ಫಲ ಅದು. ನಮ್ಮ ಪ್ರಾರಬ್ಧ ಕರ್ಮ ನಮ್ಮ ಕರ್ಮದ ಫಲ ನಾವಲ್ದಿರ ಮತ್ತೆ ಯಾರು ನೋಡ್ಕೋಬೇಕು? ಅದಕ್ಕೆ ಹೇಳೋದು, ಇರುವಾಗ ಇಹದಲ್ಲಿ ನಾವು ಏನು ಮಾಡ್ತೀವಿ, ಏನು ಒಳ್ಳೇದು ಕೆಟ್ಟದ್ರ ಬಗ್ಗೆ ಚಿಂತನೆ ಮಾಡ್ತೀವಿ, ಏನು ಒಳ್ಳೆ ಕೆಲಸಗಳನ್ನ ಮಾಡ್ತೀವಿ, ಅಥವಾ ಒಳ್ಳೆದ್ರ ಬಗ್ಗೆ ಚಿಂತನೆ ಮಾಡಿ ಇನ್ನೊಬ್ಬರ ಜೀವನಕ್ಕೆ ಕಲ್ಲು ಹಾಕ್ದಿರಾ ನಾವು ಹೇಗೆ ಬದುಕನ್ನು ನಡೆಸ್ತೀವೋ ಅದು ನಮಗೆ ಜೀವನದಲ್ಲಿ ದಾರಿದೀಪವಾಗುವಂಥದ್ದು. ಮುಂದಕ್ಕಾದರೂ ಒಂದು ಒಳ್ಳೆ ಬದುಕನ್ನು ನೋಡ್ತೀವಿ ನಾವು. ಈಗ ಅನುಭವಿಸ್ತಾ ಇರ್ತಕ್ಕಂಥ ನೋವುಗಳು ಎಷ್ಟಿದೆಯೋ ಇದು ನಮ್ಮ ಪೂರ್ವದ್ದು. ಆ ಪೂರ್ವದ ಡಿಪಾಸಿಟ್ ಇವತ್ತು ಅನುಭವಿಸ್ತಾ ಇದ್ದೀವಿ. ಇವತ್ತೇನಾದ್ರು ಒಂದಿಷ್ಟು ಒಳ್ಳೇದನ್ನು ಮಾಡಿದ್ರೆ ಮುಂದಕ್ಕಾದ್ರೂ ಒಳ್ಳೆ ಫಲ ನೋಡ್ತೀವಿ. ಖಂಡಿತ. ಕೆಲವ್ರು ಹೇಳ್ತಿರ್ತಾರೆ, ನಾನು ಯಾರಿಗೂ ಮೋಸ ಮಾಡಿಲ್ಲ, ಆದ್ರೂ ಕೂಡ ನನಗೆ ಹೀಗೆ ಪದೇ ಪದೇ ಮೋಸ ಆಗುತ್ತೆ ಅಥವಾ ತುಂಬಾ ದುಃಖದಲ್ಲಿದ್ದೀವಿ ಅಂತ ಹೇಳಿದ್ರೆ ಅರ್ಥ ಪೂರ್ವ ಜನ್ಮದ ಪುಣ್ಯ ಕರ್ಮ, ಅದು ಅದರ ಪ್ರತಿಫಲ. ಮುನ್ನ ಮಾಡಿಟ್ಟದ್ದು ಇವತ್ತು ನೀವು ಅನುಭವಿಸ್ಲೇಬೇಕು. ನಿಮ್ಮನೇಲಿ ಮಾಡಿದಂತಹ ಅಡಿಗೆ ನೀವು ಊಟ ಮಾಡಿದಿರಾ ಮತ್ತೆ ಯಾರು ಮಾಡ್ಲಿಕ್ಕಾಗತ್ತೆ? ಹೌದು ಗುರುಜಿ, ಖಂಡಿತ ಸತ್ಯದ ಮಾತು. ಗುರುಜಿ, ನಿಮ್ಮ ಜನ್ಮದಿನ ಆಗಿ ಬಹಳಷ್ಟು ದಿನ ಆದ್ರೂ ಕೂಡ ಅನುದಿನವೂ ಜನ್ಮದಿನ ಅನಿಸ್ತಾ ಇದೆ. ಯಾಕಂದ್ರೆ ಒಂದೊಂದು ದಿನವೂ ಕೂಡ ಒಂದೊಂದು ಶುಭಾಶಯದ ಪತ್ರಗಳು, ಕೊಡುಗೆಗಳು, ಜೊತೆಗೆ ಇವತ್ತು ಕವಿತೆಯನ್ನ ಕಳಿಸ್ಕೊಟ್ಟಿದ್ದಾರೆ ನಾಗಲಕ್ಷ್ಮಿ ಅನ್ನೋರು ಚಿಕ್ಕಮಗಳೂರಿನಿಂದ. ಮಹರ್ಷಿ ಆನಂದ್ ಗುರುಜಿ ಜನ್ಮದಿನದ ಶುಭಾಶಯಗಳು. ಆ ಪ್ರತಿಯೊಂದು ಅಕ್ಷರಗಳಿಗೂ ಒಂದೊಂದು ಸಾಲನ್ನ ಬರೆದಿದ್ದಾರೆ. ಮಹತ್ತರ ಸಾಧನೆಗಳ ಮಾಡುತ್ತಾ ಹಲವಾರು ಕಾರ್ಯಕ್ರಮಗಳ ಹಮ್ಮಿಕೊಳ್ತಾ ಮಹರ್ಷಿ ಪದವಿಯನ್ನು ಸಾರ್ಥಕಗೊಳಿಸ್ತಾ ಆನಂದವನ್ನು ಎಲ್ಲರಿಗೂ ಹಂಚ್ತಾ ನಂಬಿದ ಅಭಿಮಾನಿಗಳ ಸೇವೆಯಂಗೈಯುತ್ತಾ ದಕ್ಷತೆಯಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತಾ ಗುಪ್ತವಾಗಿ ಸಾಧನೆಗಳನ್ನಗೈಯುತ್ತಾ ರುವಾರಿ ನೀವಾಗಿ ಎಲ್ಲರಿಗೆ ಮಾರ್ಗದರ್ಶಕರಾಗುತ್ತಾ ಜಿತೇಂದ್ರಿಯತ್ವವನ್ನು ಹೊಂದಲು ಮುನ್ನಡೆಯುತ್ತಾ ಜನ್ಮದಿನ ಶುಭಾಶಯ ಕೋರುವೆ, ನುರಿತವರ ಅನುಭವ ಸಾರುವೆ, ಮರೆಯದ ಕಾಣಿಕೆಯ ನೀಡುವೆ, ದಿನ ದಿನವೂ ಏಳಿಗೆಯ ಪಡೆಯಿರಿ ಎನ್ನುವೆ, ನನ್ನ ನೆನಪು ನಿಮ್ಮಲ್ಲಿರಲೆಂದು ಆಶಿಸುವೆ, ಶುಭ ಕೋರುತ್ತಾ ಸಿಹಿ ಹಂಚುವೆ, ಭಾರತೀಯತೆಯ ಮರೆಯದಿರಿ ಎನ್ನುವೆ, ಶತಾಯುಷಿಯಾಗಿ ಎಂದು ಆಶಿಸುವೆ, ಯಶಸ್ಸು ನಿಮ್ಮದಾಗಲೆಂದು ಬಯಸುವೆ ಅಂತ ಹೇಳಿದಂತಹ ನಾಗಲಕ್ಷ್ಮಿ ಅವರು ಈಗ ಸಿದ್ಧವಾಗಿದ್ದಾರೆ ಮಾತಾಡೋದಕ್ಕೆ. ನಮಸ್ತೆ ನಾಗಲಕ್ಷ್ಮಿ ಅವರೇ. ನಮಸ್ತೆ. ನಮಸ್ತೆ ಸರ್. ಕವಿತೆಯ ಸಾಲು ಬಹಳ ಸೊಗಸಾಗಿದೆ. ಗುರೂಜಿ ಇದ್ದಾರೆ, ಮಾತಾಡಿಮ್ಮ. ಹಲೋ. ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಚೆನ್ನಾಗಿದ್ದೀರಮ್ಮ? ಚೆನ್ನಾಗಿದ್ದೀನಿ ಸ್ವಾಮೀಜಿ. ನಮಸ್ತೆ. ಹೇಳಿಮ್ಮ. ಸ್ವಾಮೀಜಿ, ಅದ ಪತ್ರದಲ್ಲಿ ಬರ್ದಿದ್ದೆ, ಅದೇ ತುಳಸಿ ನೀವು ಇದ್ರಲ್ಲಿ ಕೊಯ್ಬಾರ್ದು ಅಂತ ಹೇಳಿದ್ರಲ್ವಾ? ತುಳಸಿ ಹೆಣ್ಮಕ್ಳು ಕೊಯ್ಬಾರ್ದು ಅಂತ ಹೇಳಿದ್ರಿ, ಪತ್ರದಲ್ಲಿ ಬರ್ದಿದ್ದೆ. ಬಹುಶಃ ಅಷ್ಟು ಓದಕ್ ಆಗುತ್ತಾ ಇಲ್ವಾ ನಿಮ್ಗೆ? ಕಷ್ಟ ಅನ್ಸುತ್ತೆ. ಅದೇ ತುಳಸಿ ಹೆಣ್ಮಕ್ಳು ಕುಯ್ಬಾರ್ದು ಅಂತ ಬರ್ದಿದೆ. ಬಟ್ ನಮ್ಮನೇನಲ್ಲಿ ಯಾರು ಗಂಡಸ್ಲಿಲ್ಲ, ಹೇಗೆ ಕುಯ್ಬೋದಾ ಹೇಗೆ ಅಂತ ಯಾವ ತರ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ನೋಡಮ್ಮ, ತುಳಸಿನ ಯಾವತ್ತೂ ಹೆಣ್ಮಕ್ಳು ತೆಗಿಬಾರ್ದು ಅಂದ್ರೆ ಕಟ್ ಮಾಡಬಾರ್ದು ಅಂತ ಶಾಸ್ತ್ರದಲ್ಲಿ ಹೇಳಿದ್ರಿ, ಗೊತ್ತಾಯ್ತು. ಮನೇಲಿ ಯಾರು ಗಂಡಸ್ರಿಲ್ಲ, ತಾಯಿ ತಂದೆ ಇಲ್ಲ, ಮತ್ತೆ ಈಗ ನಾನೊಬ್ಳೆ ಇರೋದು. ಹಾಗಾಗಿ ಅಂತ ಸಮಯದಲ್ಲಿ ಸ್ವಲ್ಪ ಕಷ್ಟ ಅನ್ಸುತ್ತೆ. ಆದ್ರೂ ಹೇಗ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ, ಯಾರು ಇಲ್ಲ, ನಾವು ಒಬ್ಬರೇ ಇರೋದು. ಹಂಗಾಗಿ ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ. ಎಂತ ಸಂದಿಗ್ಧ ಪರಿಸ್ಥಿತಿ ಇದು. ಸುಮಾರು 10 ವರ್ಷದಿಂದನೂ ಅಷ್ಟೇ. ಈಗ ನಾನೇ ಕುಯ್ತಾ ಇರೋದು. ತಂದೆ ಬೆಡ್ ರಿಡನ್ ಇದ್ರು, ತಾಯಿ ಬೆಡ್ ರಿಡನ್ ಇದ್ರು. ತಂದೆ ಇರೋ ತನಕ ಅವರು ನೋಡ್ಕೊಂಡಿದ್ದಾಯ್ತು. ಇವಾಗ
ನೀನು ಮಾಡ್ಲಿಕ್ಕೆ ಆಗಲ್ವಲ್ಲ, ಅದಕ್ಕೆ ಈಗ ನೀವು ಹೇಳಿದ್ದನ್ನ ಕೇಳ್ದೆ, ಏನ್ ಯಾವ್ದೇ ಕಾರಣಕ್ಕೂ ಹೆಣ್ಮಕ್ಳು ಕೊಯ್ಬಾರ್ದು ಅಂತ. ಆದ್ರೆ ನಾವು ಹೆಣ್ಮಕ್ಳು ಅಂತಲೇ ಮತ್ತೆ ನಾವು ದಿವ್ಸಾನು ಯಾವ ಗಂಡಸರನ್ನ ಕರೆದು ಕೊಯ್ಯಕ್ಕಾಗುತ್ತೆ ಅಂತ ಆ ತರ ಕೇಳಿ. ಹೌದು ಹೌದಮ್ಮ, ಇದು ಒಪ್ಕೊಳ್ಳುವಂತ ಮಾತೆ. ಆದ್ರೂ ತುಳಸಿನೇ ಯಾಕೆ ನೀವು ಕಟ್ ಮಾಡಬೇಕು? ತುಳಸಿ ಅಲ್ಲ, ನಾವು ಪೂಜೆಗೆ ಕುಯ್ಕೊಳ್ಬೇಕಾಗುತ್ತಲ್ವಾ. ಈಗ ತುಳಸಿ ಗಿಡ ಇರುತ್ತೆ, ಇದೀಗ ಒಂದು ಏಕಾದಶಿ ದಿವಸ ಅಂತ ದಿವಸ ಎಲ್ಲ ನಮ್ಗೆ ಪೂಜೆ ಮಾಡ್ತೀವಲ್ಲ, ತುಳಸಿ ಪೂಜೆ ಮಾಡ್ಬೇಕು ಅಂದಾಗ ಏಕಾದಶಿ ಬರ್ತಕ್ಕಂಥದ್ದು ಅಂತ ಸನ್ನಿವೇಶಗಳಲ್ಲಿ ಯಾರಂದಾರ ಸಹಾಯ ತಗೊಳ್ಳಿ. ಪ್ರತಿನಿತ್ಯ ಅಂತೂ ತುಳಸಿನ ನೀವು ಕಟ್ ಮಾಡೋದು ಏನ್ ಅವಶ್ಯಕತೆ ಇರೋದಿಲ್ಲ. ಇಲ್ಲ, ಪ್ರತಿ ದಿವಸ ಮಾಡೋದಿಲ್ಲ. ನಾವು ಅವಶ್ಯಕತೆ ಬಿದ್ದಾಗ್ಲೇನೆ ಯಾವ್ದಾರೋ ಹಬ್ಬ ಸಂದರ್ಭದಲ್ಲಿ ಅಂತ ಸನ್ನಿವೇಶದಲ್ಲಿ ಯಾರಾದ್ರೂ ಅಕ್ಕಪಕ್ಕ ಹುಡುಗರ ಕೈನಲ್ಲಿ ಒಂದ್ ಸ್ವಲ್ಪ ತೆಗ್ಸೋದು ಉತ್ತಮ ತಾಯಿ. ನೋಡಮ್ಮ, ಧರ್ಮ ಮಾಡಬಹುದು, ಮಾಡಬಾರ್ದು. ಇಷ್ಟಕ್ಕೆ ಮುಂಚೆ ಒಂದು ವಿಚಾರ ಹೇಳಿದೆ, ಮನೆಯಲ್ಲಿ ನೋಡಬಾರ್ದು ಅಥವಾ ಮನೆಯಲ್ಲಿ ನೋಡಬಾರ್ದಾ, ಮತ್ತೆ ಕಿವಿಯಲ್ಲಿ ಕೇಳಿಸ್ಕೋಬಾರ್ದಾ ಕೆಲವು ವಿಚಾರಗಳಿದೆ. ಹಾಗಿದ್ದಾಗ ಇದಕ್ಕೆ ಪರ್ಯಾಯ ವ್ಯವಸ್ಥೆ ಇನ್ನೊಂದಿದೆ ಅಂತಂದಾಗ ಆ ಪರ್ಯಾಯ ವ್ಯವಸ್ಥೆನ ನಾವು ಇಲ್ಲಿ ಹೇಳಿಕ್ ಬರೋದಿಲ್ಲ. ಜೊತೆಗೆ ಇನ್ನೊಂದೇನಪ್ಪಾ ಅಂದ್ರೆ, ಸಾಧ್ಯವಾದಷ್ಟು ಇದು ಮಾಡಬಾರ್ದು ಅಂದಾಗ ಅದನ್ನ ನಿಷೇಧನೆ ಇಲ್ಲ. ಇನ್ನು ಅವಶ್ಯಕತೆಯಿಂದ ನಾವು ಈಗ ನಿಮ್ಮಲ್ಲಿ ಗಂಡಸರೇ ಇಲ್ಲ, ಗಂಡ್ಮಕ್ಳೇ ಇಲ್ಲ ಅಂದಾಗ ನಾನು ಮಾಡ್ತಾ ಇದ್ದೀನಿ ಅಂದ್ರೆ ನಾನು ಅದನ್ನ ಬೇಡ ಅಂತ ನಿಲ್ಸಿದ್ರು ನೀವು ನಿಮ್ಮ ಅವಶ್ಯಕತೆ ಇದ್ದಾಗ ನಾವೇನು ಮಾಡ್ಲಿಕ್ಕೆ ಬರೋದಿಲ್ಲ. ಆದ್ರೆ ಒಂದಂತೂ ಸತ್ಯ, ಅದು ಮಾಡಿ ಅದರ ಫಲನೇ, ಅದರ ದೋಷ ಯಾಕೆ ಕಟ್ಕೋಬೇಕು? ತಪ್ಪಲ್ವಾ? ಅಲ್ಲ, ಗೊತ್ತಾಯ್ತು, ನೀವ್ ಹೇಳಿದ್ದು ತಪ್ಪು ಅಂತ ಗೊತ್ತಾಯ್ತು ಸ್ವಾಮೀಜಿ. ಆದ್ರೆ ಆ ಸಮಯಕ್ಕೆ ಅಕ್ಕಪಕ್ಕ ಯಾರೋ ಸಿಗೋ ಸಾಧ್ಯತೆ ಇಲ್ಲ. ಬೇಡ, ಕೈ ಮುಗಿದ್ಬಿಡಿ ಅಮ್ಮ. ಶ್ರೀಕೃಷ್ಣಾರ್ಪಣಮಸ್ತು, ಕೈ ಮುಗಿದ್ಬಿಡಿ, ಅದು ಒಳ್ಳೇದು. ಅದು ದೋಷ ಯಾಕೆ ತಗೊಳ್ಬೇಕು? ಅದು ಗೊತ್ತಾಯ್ತು. ಮತ್ತೆ ಸುಮಾರು ಜನ ನಮ್ಮನೇಲಿ ತುಳಸಿ ಇದೆ ಅಂತಂದ್ಬಿಟ್ಟು ಬೇರೆಯವರೆಲ್ಲ ಕಳಿಸ್ತಿರ್ತಾರೆ, ಔಷಧಿಗೆ ತುಳಸಿ ಬೇಕು ಕೊಡಿ ಅಂತ. ಆ ತರ ಎಲ್ಲ ಅಕ್ಕಪಕ್ಕದವರು ಅವರು ಇದ್ ಮಾಡೋದಿಲ್ಲ, ನಮ್ಗೆ ತುಳಸಿ ಬೇಕು ಅಂತ. ಅದಕ್ಕೂ ಕೂಡ ನಾವು ಸುಮಾರು ಸತಿ ಔಷಧಿಗೋಸ್ಕರ ನಾವು ಕೊಡ್ಬೇಕಾದ ಸಂದರ್ಭ ಬಂದಿದೆ. ಅಂತ ಸಮಯದಲ್ಲೂ ನಾನೇ ಕೊಟ್ಟಿದ್ದೀನಿ. ಅದಕ್ಕೆ ಇವಾಗ ಮೊನ್ನೆ ನೀವು ಹೋದ್ವಾರ ಹೇಳಿದ್ರಿ, ಅವಾಗಿಂದ ನನ್ಗೆ ಅದೇ ತಲೆನಲ್ಲಿ ಏನ್ ಮಾಡೋದು. ಈಗ ಔಷಧಿಗೆ ಅಂತ ಕೇಳಿದಾಗ ನಾವು ಕೊಡಲ್ಲ ಅಂತ ಹೇಳಕ್ ಬರೋದಿಲ್ಲ. ಮತ್ತೆ ನಾವು ಪೂಜೆಗೆ ಬೇಕು ಅಂದ್ರೆ ಔಷಧಿಗೆ ಅಂದಾಗ ಅವರು ಮಗು ಹುಷಾರಿಲ್ಲ, ಒಂಚೂರು 4 ತುಳಸಿ ಕೊಡಿ ಅಂತ ಕೇಳ್ತಾರೆ. ನಮ್ಮನೇಲಿ ಯಾರು ಇರಲ್ಲ. ಆವಾಗ ನಾವು ಬೇರೆ ಹುಡುಗರನ್ನ ಹುಡುಕೊಂಡು ಬಂದು ಕುಯಿಸಿ ಹೇಗೆ ಕೊಡೋದು ಅಂತ ಇದು ನನ್ನ ಪ್ರಶ್ನೆ. ಬಹಳ ಒಳ್ಳೆ ಪ್ರಶ್ನೆನೇ ಇದು. ಆದ್ರೆ ಕೆಲವು ನಿಗೂಢವಾಗಿರುತ್ತೆ, ನಿಘಂಟಾಗತ್ತೆ. ತುಳಸಿ ಯಾರಾದ್ರೂ ಸಹಾಯ ಕೇಳಿದಾಗ ನಾವು ಮಾಡ್ದಲ್ಲೇ ಇರಕ್ ಮನ್ಸಿಲ್ಲ. ನಂಗೆ ಎಲ್ಲರಿಗೂ ಸಹಾಯ ಮಾಡ್ಬೇಕು, ಎಲ್ಲರಿಗೂ ಒಳ್ಳೇದ್ ಮಾಡ್ಬೇಕು ಅನ್ನೋದು ನನ್ನ ಉದ್ದೇಶ. ಆದ್ರೆ ಕೆಲವು ಸಂದರ್ಭದಲ್ಲಿ ನಾವು ಎಷ್ಟು ಒಳ್ಳೇದ್ ಮಾಡ್ಬೇಕು ಅನ್ಕೊಂಡ್ರು ನಮ್ಗೆ. ತಾಯಿ, ನಾನೊಂದು ಮಾತು ಹೇಳ್ತೇನೆ. ಈ ಆಸ್ಥಾನದಲ್ಲಿ ಕೂತು ನಾನು ನೆಗೆಟಿವ್ ಮಾತಾಡ್ಲಿಕ್ಕೆ ಬರೋದಿಲ್ಲ. ಜೊತೆಗೆ ಏನ್ ಕಾನೂನಿದೆ, ಏನೊಂದು ನಮ್ಮ ಒಂದು ಧರ್ಮಶಾಸ್ತ್ರದಲ್ಲಿ ಏನಿದೆ, ಆ ಶಾಸ್ತ್ರನ ಅನುಸರಿಸಿ ಶಾಸ್ತ್ರದ ಒಳಹಾದಿಯಲ್ಲಿ ಅದರ ಸರಹದ್ದಲ್ಲೇ ನಾನು ಮಾತಾಡ್ಬೇಕೇ ವಿನಃ ಅದನ್ನು ದಾಟಿ ಮುಂದೆ ಬರಲ್ಲ ನಾನು. ಯಾಕೆಂದ್ರೆ ಮಾಡಬಾರ್ದಷ್ಟೇ. ನೀವು ಅದಕ್ಕೆ ಸಹಾಯ ಇನ್ನೊಬ್ಬರನ್ನ ತೆಗೆದುಕೊಳ್ಳಿ. ಯಾಕೆಂದ್ರೆ ವೈದ್ಯಕ್ಕೆ ಬೇಕಾದಂಥ ರೀತಿಯಲ್ಲಿ ಇನ್ನೊಬ್ಬರ ಸಹಾಯ ಇನ್ನೊಬ್ರಿಗೆ ಬೇಕಾಗುತ್ತೆ. ಆಗ ಅವ್ರನ್ನ ಅದು ಬಿಟ್ಬಿಡಿ, ಅದು ಅವ್ರ ಸ್ವೇಚ್ಛೆ ಆಗುತ್ತೆ. ನೀವು ತಿಳಿದು ತಪ್ಪು ಮಾಡಕ್ ಹೋಗ್ಬೇಡಿ, ಆ ತಪ್ಪಲ್ಲಿ ನೀವು ಸಿಕ್ಕಾಕೋಬೇಡಿ. ಇಷ್ಟಂತೂ ಹೇಳಬಲ್ಲೆ ತಾಯಿ. ಒಳ್ಳೇದಾಗ್ಲಮ್ಮ. ಧನ್ಯವಾದಗಳು ನಾಗಲಕ್ಷ್ಮಿ ಅವರೇ. ಗುರುಜಿ, ಇನ್ನ ಮುಂದಿನ ರಾಶಿ ಗುರುಜಿ, ತುಲಾ ರಾಶಿಯ ಕುರಿತಾಗಿ ಏನ್ ತಿಳಿಸ್ತೀರಾ? ಇಷ್ಟು ಅಲ್ಲ, ಈ ಒಂದು ವಿಚಾರ ಇದು ಇವ್ರು ಕೇಳಿದ್ರಲ್ಲಿ ತಪ್ಪಿಲ್ಲ, ಅರ್ಥಗರ್ಭಿತವಾಗಿದೆ, ಪ್ರಭಾವ ಬೀರಿದೆ ಗುರುಜಿ. ಖಂಡಿತ. ಹಾಗಂತ ಈಗ ನಾನು ಅದನ್ನ ಒಪ್ಕೊಂಡು ಆಯ್ತು ನೀವು ಕಟ್ ಮಾಡಿ ಅಂತಂದ್ರೆ ಅದರ ಅರ್ಥ ಏನಿದೆ ಅಲ್ವಾ? ನಾನು ತಪ್ಪಿಗೆ ಪ್ರೇರೇಪಿಸಿದಂಗ ಆಗಲ್ವಾ? ಇಲ್ಲಾಂದ್ರೆ ಒಂದ್ ಕೆಲಸ ಮಾಡ್ಬೋದು ಗುರುಜಿ, ಅಕ್ಕಪಕ್ಕದವ್ರು ಯಾರಾದ್ರೂ ಬಂದ್ರೆ ಕೊಡಿ ಅಂತ ನೀವೇ ಒಂದ್ ಪುಟ್ಟ ಹುಡುಗನ್ ಕರ್ಕೊಂಬನ್ನಿ, ಹುಡುಗನ್ ಕೈಯಿಂದ ಕಟ್ ಮಾಡಿಸ್ಕೊಳ್ಳಿ. ತಪ್ಪಿಲ್ಲ. ಯಾಕೆಂದ್ರೆ ಮಾಡಬಾರ್ದು ಮಾಡೋದಕ್ಕೆ ನಾವ್ಯಾಕೆ ಪ್ರಚೋದಿಸಬೇಕು? ಹೌದು. ಹೆಣ್ಮಕ್ಳು ತುಳಸಿ ಕಿತ್ತಬಾರ್ದು, ಇದು ಕಾನೂನು, ಇದು ಧರ್ಮಶಾಸ್ತ್ರದಲ್ಲಿ ಇರ್ತಕ್ಕಂಥ ರೀತಿ. ಅದಕ್ಕೆ ಮತ್ತೊಬ್ಬರ ಸಹಾಯ ತಗೊಳ್ಳೇಬೇಕು. ಹಾಗಂತ ಯಾರೂ ಇಲ್ಲ ನಾನು ಮಾಡ್ತೀನಿ ಅಂದ್ರೆ ಅದು ನೀವು ಮಾಡಿದ್ದು ನೀವು ಕಟ್ ಮಾಡಲೇಬೇಕಾಗತ್ತೆ, ಅದರ ಫಲ ನೀವು ತಗೊಳ್ಳೇಬೇಕಾಗತ್ತೆ. ಹೇಗಿರುತ್ತೆ ಇರ್ಲಿ. ರಾಶಿ ಫಲದತ್ತ ಹೊರಡೋಣ, ಸಮಯ ಮೀರಿಸೋದು ಬೇಡ. ಇನ್ನ ತುಲಾ ರಾಶಿ. ತುಲಾ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಆರೋಗ್ಯದ ಬಗ್ಗೆ ಬಹಳ ಕಾಳಜಿ ಬೇಕು. ಆರೋಗ್ಯನ ಸುಧಾರಿಸ್ಕೊಳ್ಳಿ, ಆರೋಗ್ಯದ ಬಗ್ಗೆ ಸಮಂಜಸವಾಗಿ ನೋಡ್ಕೊಳ್ಳಿ. ಆರ್ಥಿಕ ಪರಿಸ್ಥಿತಿಯಲ್ಲಿ ಆಗ್ತಾ ಇರತಕ್ಕಂಥ ಹಣಕಾಸಿನ ವಿಚಾರ, ಹಣಕಾಸಿನ ತೊಂದರೆಗಳು ಸಾಕಷ್ಟು ಕಂಡು ಬರುತ್ತೆ. ಮನಸ್ಸಿಗೆ ಸಮಂಜಸವಾಗಿ ಸಮಾಧಾನ ಇಲ್ಲದಂಥ ರೀತಿ ನಿಮ್ಮ ಭವಿಷ್ಯತ್ತು. ಆದ್ದರಿಂದ ಸ್ವಲ್ಪ ಯೋಚನೆ ಮಾಡಬೇಕು. ಮಾರುತಿಯ ಪ್ರಸಾದ ಅಥವಾ ಮಾರುತಿ ಆಲಯ, ಇವತ್ತು ಮಂಗಳವಾರ ಅಮಾವಾಸ್ಯೆ ಆದ್ದರಿಂದ ನೀವು ಮಾಡಬೇಕಾದಂಥದ್ದು ಆಂಜನೇಯ ಸ್ವಾಮಿ ದರ್ಶನ ಕೊಡತಕ್ಕಂಥದ್ದು, ಮಾರುತಿಯ ಸಾನ್ನಿಧ್ಯಕ್ಕೆ ಹೋಗಿ ದರ್ಶನ ಮಾಡ್ಕೊಂಡ್ಬರೋದು ಮಾಡೋದ್ರಿಂದ ಮತ್ತಷ್ಟು ಕಾರ್ಯಸಿದ್ಧಿ ಆಗುತ್ತೆ, ಒಳ್ಳೆ ಯಶಸ್ಸಾಗುತ್ತೆ. ಒಳ್ಳೆಯದಾಗಲಿ ಗುರುಜಿ. ಈಗ ಮುಂದಿನ ರಾಶಿ ವೃಶ್ಚಿಕ ರಾಶಿಯವ್ರಿಗೆ ಏನು ತಿಳಿಸ್ತೀರಾ ಗುರುಜಿ? ಖಂಡಿತಮ್ಮ. ಇನ್ನು ವೃಶ್ಚಿಕ ರಾಶಿ.
ವೃಶ್ಚಿಕ ರಾಶಿಯವರಿಗೆ ಆರೋಗ್ಯ, ಮನಸ್ಸು ಮತ್ತು ಮನಸ್ಸಲ್ಲಿರ್ತಕ್ಕಂತಹ ಕೆಲವು ಮರವಿನ ಸನ್ನಿವೇಶಗಳು ಮತ್ತು ಅನಾರೋಗ್ಯದ ಸನ್ನಿವೇಶಗಳು ಇವೆಲ್ಲವೂ ಸಹಿತ ಬಾಧಿಸಬಹುದು. ಹಾಗೂ ವಿದ್ಯಾರ್ಥಿಗಳು ಓದೋದ್ರ ಕಡೆ ತುಂಬ ಗಮನ ಕಡಿಮೆ ಆಗುವಂಥದ್ದು, ಬೇಜವಾಬ್ದಾರಿತನ ಆಗುವಂಥದ್ದು, ಭಾಳಷ್ಟು ಲೇಸಿನೆಸ್ ಮಾಡುವಂಥದ್ದು, ಯಾವುದೇ ಕೆಲಸನೂ ಸಹಿತ ತೃಪ್ತಿಯಾಗಿ ಮಾಡೋದಕ್ಕಾಗದಿರತಕ್ಕಂಥದ್ದು, ನೀವು ಅಂದ್ಕೊಳ್ಳೋದೇ ಒಂದು ಮಾಡದೇ ಒಂದು, ನೀವು ಅಂದ್ಕೊಂಡಂಗೆ ನೀವು ಬದುಕೋಕ್ಕಾಗೋದಿಲ್ಲ, ನೀವು ಅಂದ್ಕೊಂಡಂಗೆ ನಾವು ಇರಲಿಕ್ಕಾಗೋದಿಲ್ಲ ಅಂತಕ್ಕಂಥ ಒಳ ಮನಸ್ಸಲ್ಲಿ ಇರ್ತಕ್ಕಂಥ ಭೀತಿ, ಭಯ, ಒಂದು ಮನಸ್ಸಲ್ಲಿರ್ತಕ್ಕಂಥ ದುಃಖ ಮತ್ತೊಬ್ಬರಲ್ಲಿ ವ್ಯಕ್ತಪಡಿಸೋಕ್ಕೂ ಆಗದಿರ ಒದ್ದಾಡ್ತಾ ಇರ್ತೀರಿ. ನಿಮ್ಮ ಕೈಲಿ ಎಷ್ಟು ಸಾಧ್ಯವೋ ಅಷ್ಟನ್ನು ಮಾಡಬಹುದು. ಆದರೆ ಮಿತಿಮೀರಿ ನಾವು ಮಾಡ್ತೀವಿ ಅಂತ ಹೊರಟಾಗ ಎಲ್ಲೋ ಒಂದು ಕಡೆ ಆಯಾಸ ಆಗೋದು ಸಹಜ. ಆದರೆ ಆಯಾಸ ಆಗ್ತಕ್ಕಂಥದ್ದು ನಮ್ಮ ಪ್ರಾರಬ್ಧ ಕರ್ಮ ಅಂದ್ಕೊಂಡ್ರೆ ಅದು ಮೂರ್ಖತರ ಆಗುತ್ತೆ. ಸಾಧ್ಯವಾದಷ್ಟು ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ಎಷ್ಟು ಬೇಕೋ ಅಷ್ಟು ಅಚ್ಚುಕಟ್ಟಾಗಿ ನಿಮ್ಮ ಕೆಲಸ ಕಾರ್ಯಗಳ ಕಡೆ ಹೆಚ್ಚು ಗಮನ ಕೊಟ್ಟು ಸಮಂಜಸ ಮಾಡಿದ್ದೆ ಆದರೆ ಸಾಕಷ್ಟು ಲಾಭವನ್ನು ತಂದುಕೊಳ್ಬೋದು, ಮನಸ್ಸಿಗೂ ಶಾಂತಿ ಸಿಗುತ್ತೆ. ಇನ್ನು ಧನುರಾಶಿ. ಧನುರಾಶಿಯಲ್ಲಿರ್ತಕ್ಕಂಥವ್ರು ರಾಷ್ಟ್ರಾಧಿಪತಿ ಗುರು ಚೆನ್ನಾಗಿದ್ದಾನೆ, ಗುರುವಿನ ಅನುಗ್ರಹ ಇದೆ. ಆದರೆ ಅನಾರೋಗ್ಯ ನಿಮ್ಮನ್ನು ತುಂಬ ಬಾಧಿಸುತ್ತೆ. ಧನುರಾಶಿಯಲ್ಲಿರ್ತಕ್ಕಂಥವ್ರು ಅಧಿಕವಾದಂತಹ ಮೊಣಕಾಲು ನೋವು, ಸೊಂಟ ನೋವಾಗಲಿ ಅಥವಾ ಶೋಲ್ಡರ್ಸ್ ನೋವು ಬರ್ತಕ್ಕಂಥದ್ದಾಗಲಿ, ಹೀಗೆ ಒಂದಲ್ಲ ಒಂದು ಕಡೆ ವ್ಯತ್ಯಾಸಗಳಿರ್ತಕ್ಕಂಥದ್ದು, ಸಮಾಧಾನ ಇಲ್ಲದಂಥ ರೀತಿ ಇರತಕ್ಕಂಥದ್ದು ನಿಮ್ಮ ಭವಿಷ್ಯತ್ತಲ್ಲಿದೆ. ಆದರೆ ಜಾತಕದಲ್ಲಿ ಚಂದ್ರ ಇರತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ಚಂದ್ರ ಇರತಕ್ಕಂಥ ಆಸ್ಥಾನ ಚೆನ್ನಾಗಿರೋದ್ರಿಂದ ನೀವು ಮಾಡಬೇಕಾದ ಕೆಲಸಗಳ ಕಡೆ ಸ್ವಲ್ಪ ಹೆಚ್ಚು ಗಮನ ಕೊಡಬೇಕು. ಜೊತೆಗೆ ಯಾವುದೇ ಕೆಲಸ ಮಾಡಬೇಕಾದ್ರೂ ಅದರ ಬಗ್ಗೆ ಒಂದು ಸೂಕ್ತವಾದಂಥ ಒಂದು ಒಳ್ಳೆ ತೀರ್ಮಾನ ತೆಗೆದುಕೋಬೇಕು. ಇಂತಹ ಕೆಲಸವನ್ನು ನೀವು ಶ್ರದ್ಧೆಯಿಂದ ಮಾಡಿದ್ದೇ ಆದರೆ ಸಾಕಷ್ಟು ಲಾಭವನ್ನು ಕಾಣ್ತೀರಿ. ಹಾಗೆ ಧನುರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತಿನ ದಿವಸ ಕಡಲೆಕಾಳು ಅಥವಾ ಕಡಲೆಬೇಳೆ ಇಂತಹದ್ದನ್ನು ಮನೆಯಲ್ಲಿ ಪೂಜೆ ಮಾಡಿ ಸಂಜಾ ಕಾಲದಲ್ಲಿ ಗೋಧೂಳಿ ಲಗ್ನ ಸಮಯದಲ್ಲಿ ಇವತ್ತು ಗುರುಗಳ ಆಸ್ಥಾನದಲ್ಲಿ ಅಥವಾ ಯಾವುದಾದ್ರು ಗುರುಗಳಿರ್ತಕ್ಕಂಥ ಕ್ಷೇತ್ರದಲ್ಲಿ ತೆಗೆದುಕೊಂಡೋಗಿ ಕಡಲೆಕಾಳು ಅಥವಾ ಕಡಲೆಬೇಳೆಯನ್ನು ಕೊಟ್ಟಿದ್ದೇ ಆದರೆ ಗುರುವಿನಿಂದ ಆಗ್ತಕ್ಕಂಥ ಅಥವಾ ಗುರುದೋಷದಲ್ಲಿರ್ತಕ್ಕಂಥ ಯಾವುದೇ ದೋಷಗಳಿದ್ದರೂ ಖಂಡಿತ ದೂರ ಆಗುತ್ತೆ, ಮನಸ್ಸಿಗೆ ಶಾಂತಿ ಸಿಗುತ್ತೆ. ಇನ್ನು ಮಕರ ರಾಶಿ. ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಲಾಭನೂ ಇದೆ, ಮನಸ್ಸಿಗೆ ನೆಮ್ಮದಿನೂ ಇದೆ. ಆದರೆ ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತಿನ ದಿವಸ ದುರ್ಗಾನ ಆರಾಧನೆ ಮಾಡ್ತಕ್ಕಂಥದ್ದು, ದುರ್ಗಾ ದೀಪ ನಮಸ್ಕಾರ ಮಾಡ್ತಕ್ಕಂಥದ್ದು, ಒಂದು ದೇವಿ ಆಲಯದಲ್ಲಿ ಹೋಗಿ ಪೂಜೆ ಮಾಡಿಸ್ಕೊಂಡು ಬರ್ತಕ್ಕಂಥದ್ದು ಅಥವಾ ನಿಮ್ಮ ಜವಾಬ್ದಾರಿಯುತವಾದಂಥ ಕೆಲಸಗಳ ಕಡೆ ಸ್ವಲ್ಪ ಹೆಚ್ಚು ಗಮನ ಕೊಡ್ತಕ್ಕಂಥದ್ದು ಇದನ್ನು ನೀವು ಮಾಡಲೇಬೇಕು. ಇಲ್ಲ ಆದರೆ ಒಂದಲ್ಲ ಒಂಥರ ಸಮಸ್ಯೆಗಳನ್ನು ಹೆದರಿಸಬೇಕಾಗತ್ತೆ. ಜೊತೆಗೆ ಇವತ್ತು ಯಾವುದೇ ಒಂದು ಕೆಲಸ ಕಾರ್ಯ ಅಂದುಕೊಂಡ್ರೂ ಬಹಳ ಮಂದಗತಿಯಲ್ಲಿ ಸಾಗುತ್ತೆ. ಸಮಂಜಸವಾಗಿರ್ತಕ್ಕಂಥ ಕಾಲವೂ ಅಲ್ಲ, ಮನಸ್ಸಿಗೆ ನೆಮ್ಮದಿ ಇರತಕ್ಕಂಥ ಕ್ಷಣಗಳು ನಿಮ್ಮದಲ್ಲ. ಹಾಗಾಗಿ ಇವತ್ತಿನ ದಿವಸ ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ದೂರಭಾರ ಪ್ರಯಾಣ ಮಾಡುವಾಗ ಸ್ವಲ್ಪ ಎಚ್ಚರಿಕೆ ಇರಿ. ದೂರಭಾರ ಪ್ರಯಾಣವೂ ಅಷ್ಟು ಸಮಂಜಸವಾದಲ್ಲದ್ರಿಂದ ಸ್ವಲ್ಪ ಆಲೋಚನೆ ಮಾಡಿ ನಿಧಾನಕ್ಕೆ ನಿಮ್ಮ ಪ್ರಯಾಣದ ಕಡೆ ಗಮನ ಕೊಟ್ಟರೆ ಬಹಳ ಅನುಕೂಲ. ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ಸಾಧ್ಯವಾದರೆ ಇವತ್ತು ಮಧ್ಯಾಹ್ನ ಯಾರನ್ನ ವಯಸ್ಸಾದಂತಹ ವೃದ್ಧರಿಗೆ ಅಂಥವ್ರಿಗೆ ಒಂದಿಷ್ಟು ಅನ್ನದಾನ ಮಾಡಿ, ಏನಾದ್ರು ತಿನ್ಲಿಕ್ಕೆ ಒಂದಿಷ್ಟು ಪದಾರ್ಥಗಳನ್ನು ಕೊಡಿ, ಮತ್ತಷ್ಟು ದಾರಿದೀಪವಾಗುತ್ತೆ. ಇನ್ನು ಕುಂಭರಾಶಿ. ಕುಂಭರಾಶಿಯಲ್ಲಿರ್ತಕ್ಕಂಥವ್ರು ಕುಂಭರಾಶಿ ಕುಂಭಲಗ್ನ ದೇವಿ ಆರಾಧನೆ ಮಾಡ್ತಕ್ಕಂಥದ್ದು, ದೇವಿಯನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಹಾಗೆ ಜೊತೆಗೆ ಸಾಧ್ಯವಾದರೆ ಇವತ್ತಿನ ದಿವಸ ಒಂದು ಚಿಟಿಕೆ ಉದ್ದಿನಬೇಳೆ ಉತ್ತರಾಭಿಮುಖವಾಗಿ ಒಂದು ಚಿಟಿಕೆ ಉದ್ದಿನಬೇಳೆಯಿಂದ ದೃಷ್ಟಿ ತೆಗೆದು ನೈಋತ್ಯಾಭಿಮುಖವಾಗಿ ಹಾಕಿ. ಕಾರಣ ಆರೋಗ್ಯದಲ್ಲಿ ಸಮಂಜಸವಾಗಿಲ್ಲದಿರ ಮಾಂಸಖಂಡಗಳು ಸಾಕಷ್ಟು ನೋವು ಬರ್ತಕ್ಕಂಥದ್ದು, ಮತ್ತು ಸಾಕಷ್ಟು ಕೆಲಸ ಕಾರ್ಯಗಳಲ್ಲಿ ಅಡ್ಡಿ ಆತಂಕ ಬರ್ತಕ್ಕಂಥದ್ದು, ಒಳಗಡೆ ನೀವು ಮಾತಾಡ್ತಕ್ಕಂಥ ಮಾತು ತೂಕವಾಗಿಲ್ದಿರ ಎಲ್ಲೊಂದು ಕಡೆ ಭಯದ ವಾತಾವರಣ ಉಂಟಾಗ್ತಕ್ಕಂಥದ್ದು, ಮತ್ತು ಯಾವುದೇ ಸಣ್ಣ ಪುಟ್ಟ ವಿಚಾರಗಳನ್ನು ಸಹಿತ ಬಹಳ ದೂರಕ್ಕೆ ಆಲೋಚನೆ ಮಾಡ್ತಕ್ಕಂಥ ಪರಿಸ್ಥಿತಿ ನಿಮಗೆ ಬಂದೊದಗುತ್ತೆ. ಇವತ್ತಿನ ದಿವಸ ನೀವೆಷ್ಟೇ ಧೈರ್ಯವಂತರಾದರೂ ಆ ಧೈರ್ಯದಲ್ಲಿ ಧೈರ್ಯ ಕುಗ್ಗುವಂಥದ್ದು, ಅಧೈರ್ಯ ಕಾಡುವಂಥದ್ದು ಸಾಕಷ್ಟು ಕಂಡು ಬರ್ಬೋದು. ಇವತ್ತಿನ ದಿವಸ ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೂ ನೀವು ನೀವು ನಂಬಿರ್ತಕ್ಕಂತಹ ದೈವದ ಸಂಕಲ್ಪವನ್ನು ಮಾಡಿ, ಭಗವಂತನ ಧ್ಯಾನ ಮಾಡಿ, ತಾಯಿಯ ಆಶೀರ್ವಾದ ತೆಗೆದುಕೊಂಡು ನಂತರ ನಿಮ್ಮ ಕೆಲಸಗಳನ್ನು ಮುಂದುವರಿಸಿದ್ರೆ ಸ್ವಲ್ಪ ಮಟ್ಟಿಗೆ ನೆಮ್ಮದಿ ಕಾಣಬಹುದು. ಇನ್ನು ರಾಶಿಗಳಲ್ಲಿ ಕಡೆ ರಾಶಿ ಮೀನರಾಶಿ. ಮೀನರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ಫಲದಲ್ಲಿ ಚಂದ್ರ ಚೆನ್ನಾಗಿದ್ದಾನೆ. ಇವತ್ತಿನ ದಿವಸ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಕಾಣ್ತೀರಿ. ಮಧ್ಯಾಹ್ನ 2 ಗಂಟೆವರೆಗೂ ನಿಮ್ಮ ಯಾವುದೇ ಥರ ಕೆಲಸ ಕಾರ್ಯಗಳಾದರೂ ಸಾಕಷ್ಟು ಯಶಸ್ಸಿನಂತ ಇರುತ್ತೆ. 2 ಗಂಟೆಯ ನಂತರ ಕೆಲಸಗಳಲ್ಲಿ ಸ್ವಲ್ಪ ಅಡ್ಡಿ ಆತಂಕ ಆಗ್ಬೋದು. ಹಾಗೆ ಆರ್ಥಿಕ ಪರಿಸ್ಥಿತಿಯಲ್ಲಿ ಹಣದ ಮುಗ್ಗಟ್ಟಾಗ್ಬೋದು. ವಸ್ತುಗಳನ್ನು ನಿಮಗೆ ಗೊತ್ತಿದ್ದೋ ಗೊತ್ತಿಲ್ಲದಿರೋನೋ ಮತ್ತೊಬ್ಬರು ಕೊಟ್ಟು ಅವರಿಂದ ಓಡಾಡಬೇಕಾದ ಪ್ರಸಂಗ ಎದುರಾಗ್ಬೋದು. ಈಗಿಂದೀಗಲೇ ಬರಬೇಕಾದಂತಹ ಲಾಭವನ್ನು ತೆಗೆದುಕೊಳ್ತಕ್ಕಂಥದ್ದು, ನಾಳೆ ಎಂಬತಕ್ಕಂಥದ್ದು ಹಾಳು ಎಂಬತಕ್ಕಂಥ ಒಂದು ಮನಸ್ಥಿತಿಯನ್ನು ಮುಂಚಿತವಾಗಿ ಆಲೋಚನೆ ಮಾಡ್ತಕ್ಕಂಥದ್ದು. ಹಾಗೆ ಭೂಮಿಗೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಯಾವ್ದಾದ್ರು ಇದ್ದರೆ 1-2 ದಿವಸಗಳ ಮಟ್ಟಿಗೆ ಎಲ್ಲವನ್ನು ಸಹಿತ ಮುಂದೂಡಿ ನಂತರ ಆ ಭೂಮಿ ವಿಚಾರವಾಗಿ ಆಲೋಚನೆ ಮಾಡ್ತಕ್ಕಂಥದ್ದು ಬಹಳ ಶ್ರೇಯಸ್ಕರ. ಹಾಗಾಗಿ ರೈತರು ಸಹಿತ ಇವತ್ತಿನ ದಿವಸ ನೀವು ಮಾಡಬಹುದಾದಂಥ ಯಾವುದೇ ಕೆಲಸ ಕಾರ್ಯಗಳಾದರೂ ಸಹಿತ ಸಮಾಧಾನವಾಗಿ ನೆಮ್ಮದಿಯುತವಾಗಿ ಮಾಡಿ ಅದರಿಂದ ಲಾಭವನ್ನು ಕಾಣ್ತೀರಿ. ಒಳ್ಳೆಯದಾಗಲಿ. ಗುರುಜಿ,
ಪಿತೃಪಕ್ಷದ ಕುರಿತಾಗಿ ಸಾಕಷ್ಟು ಮಾತನ್ನ ಆಡ್ತಾ ಇದ್ವಿ. ಇವತ್ತಷ್ಟೇ ಅಲ್ಲ, ಬಹಳ ದಿನಗಳಿಂದ ನೀವು ಹೇಳ್ತಾನೆ ಬರ್ತಾ ಇದ್ದೀರಾ. ಒಂದೊಂದು ದಿನ ಕೂಡ ಒಂದೊಂದು ರೀತಿಯ ಅರಿವನ್ನ ಮೂಡಿಸ್ತಾ ಇದ್ದೀರಾ. ಆದ್ರೆ ನನಗೆ ಯಾಕೋ ಒಂದು ಅನಿಸ್ತು ಗುರುಜಿ, ಪಿತೃಪಕ್ಷದಂದು ನಮ್ಮನ್ನ ಅಗಲಿರುವಂತಹ ಹಿರಿಯರಿಗೆ ನಾವು ಅವರನ್ನ ನೆನ್ಸ್ಕೊಳ್ತೇವೆ, ಅವ್ರಿಗೆ ಊಟವನ್ನ ನೀಡ್ತೇವೆ ಅಂತ ಪಕ್ಷವನ್ನ ಮಾಡ್ತೇವೆ. ಆದ್ರೆ ಒಬ್ರು ಕವಿಗಳು ಹೇಳ್ತಾರೆ, ಬದುಕಿರುವಾಗ ಬಾಯಿಗೆ ಬಂದಂಗೆ ಬೈತಾ ಇರ್ತಾರಲ್ಲ, ತಂದೆ ತಾಯಿಂದರು ಸತ್ತ ನಂತರ ಗುಂಡಿ ಮೇಲೆ ತಿಂಡಿ ತಿನ್ಸ ಹಾಕ್ಬಿಟ್ಟು ಬರ್ತಾರಲ್ಲ, ಕಾಗೆ ಆಗ್ಬಂದ್ ತಿಂತಾರಂತ ಕಾಯ್ಕೊಂಡಿರ್ತಾರಲ್ಲ ಅಂತ. ಹಾಗಾಗಿ ಇರುವಾಗ ಚೆನ್ನಾಗಿ ನೋಡ್ಕೊಬೇಕು, ಹೋದ ನಂತರವೂ ಕೂಡ ಸಂಸ್ಕಾರವನ್ನ ಪಾಲಿಸ್ಬೇಕು ಅಂತ ಅಲ್ವೇ ಗುರುಜಿ? ಖಂಡಿತಮ್ಮ. ಒಂದು ಮಗು ಆಗಲಿ ಅಂತ ಒಬ್ಬ ತಂದೆ ತಾಯಿ ಏನೆಲ್ಲ ಅವರು ಬಾಧೆ ಪಡ್ತಾರೆ. ಅಕಸ್ಮಾತ್ ಸ್ವಲ್ಪ ಏನಾದ್ರು 1-2 ವರ್ಷ ಆದರೂ ಮಕ್ಕಳಾಗಿಲ್ಲ ಅಂದರೆ ಕಂಡ ದೇವರಿಗೆಲ್ಲ ಕೈ ಮುಗಿತಾರೆ. ಅವರು ಪಡುವಂತಹ ಬಾಧೆ ಇದೆಯಲ್ಲ, ಅದಷ್ಟಿಷ್ಟಲ್ಲ. ಎಷ್ಟೋ ಜನ ನಾವು ಇಲ್ಲಿ ನಮ್ಮ ವಾಹಿನಿಗೆ ಫೋನ್ ಮಾಡಿ ಮಕ್ಕಳಿಲ್ಲ ಅಂತ 12 ವರ್ಷ, 13 ವರ್ಷ, 18 ವರ್ಷ ಅಂದಾಗ ಪರಿತಪಿಸ್ತಾ ಇರ್ತಾರೆ. ಯಾರು ಏನು ಹೇಳಿದ್ರು ಸರಿಯೇ, ಅಲ್ಲೆಲ್ಲೋ ಹೋಗಿ ಅಲ್ಲೇನೋ ಒಂದು ಸ್ವಲ್ಪ ವಿಶೇಷವಾದ ಔಷಧಿ ಕೊಡ್ತಾರಂತೆ, ಅದು ಭಾಳ ಕಹಿ ಇದೆಯೋ ವಿಷ ಇದೆಯೋ ಅದು ಹೇಗಿದೆಯೋ ಘಟ ಕುಡಿದು ಬಿಡ್ತಾರೆ. ಕೆಲವು ಹೆಣ್ಣುಮಕ್ಕಳು ಅದು ಚುಚ್ಚಿ ಮಾತಾಡ್ತಕ್ಕಂಥವ್ರು, ಆ ಅಕ್ಕಪಕ್ಕ ಇರ್ತಕ್ಕಂಥ ಹೆಣ್ಣುಮಕ್ಕಳು ಬೇರೊಬ್ಬರು ಮಾತಾಡ್ತಾರೆ, ಅಯ್ಯೋ ನೀನು ಬಂಜೆ, ನಿನ್ನ ಮಕ್ಕಳಿಲ್ಲ, ಹಾಗೆ ಹೀಗೆ ಅಂದಾಗ 180 ಥರ ಯಾರು ಏನು ಹೇಳಿದ್ರು, ಎಲ್ಲಿ ಉರುಳು ಸೇವೆ ಹೇಳಿದ್ರು ಸರಿ, ಏನು ಕೆಲಸ ಹೇಳಿದ್ರು ಸರಿ, ಯಾವ ಬೆಟ್ಟ ಗುಡ್ಡ ಹತ್ತಿ ಇಳಿಯಿರಿ ಅಂದರೂ ಸರಿ, ಅಷ್ಟೆಲ್ಲ ಬಾಧೆ ಪಟ್ಟು ಆ ಸಂತಾನವಾದ ನಂತರ ಆ ಮಕ್ಕಳನ್ನು ಆಗಲೇ ನೋಡಿ, ಅದು ಮಕ್ಕಳು ಪ್ರಾರಂಭದಲ್ಲೇ ಭಗವಂತ ಎಲ್ಲವನ್ನೂ ಸಹಿತ ಆಗಿಂದಾಗಲೇ ಒಂಥರ ವಿರಕ್ತಿ ತೋರಿಸ್ಬಿಡ್ತಾರೇನೋ ಆ ಥರ ಸನ್ನಿವೇಶ ಆಗುತ್ತೆ. ಮಗುವನ್ನ ತೊಡೆ ಮೇಲೆ ಮಲಗಿಸ್ಕೊಂಡು ತಾಯಿ ತನ್ನ ಎದೆ ಹಾಲು ಕೊಡಬೇಕಾದ್ರೆ ಇನ್ನೊಂದು ಭಾಗದ ಎದೆಯನ್ನು ಕಾಲಲ್ಲಿ ಜಾಡ್ಸಿ ಒದಿತಾ ಇರುತ್ತೆ ಆ ಮಗು. ಆದರೂ ಆ ತಾಯಿ ಸಂತೋಷದಿಂದ ಮಗು ಅಲ್ವಾ ಬಿಡು, ಅದೇ ಮಗು ತಾಳೆ ಬೆಳೆದು ದೊಡ್ಡವನಾಗಿ ಒಂದಿಷ್ಟು ಅನ್ನ ತಂದು ಹಾಕಬೇಕಾದ್ರೆ ಅವಾಗೂ ಎಗರಿಸುತ್ತೆ ತಾಯಿನ ಹೆತ್ತ ತಾಯಿನ ಕಾಲಲ್ಲಿ ಒದಿಯುವಂತಹ ನೀಚರು ಅಂತಹವರು ಸಾಕಷ್ಟು ಜನ ಇದ್ದಾರೆ. ಅಂತಹವರು ಸತ್ತ ಮೇಲೆ ಅವರು ಪಿಂಡ ಹಾಕ್ತಾರ ಅಥವಾ ಸತ್ತ ಮೇಲೆ ಅವ್ರಿಗೆ ಪಕ್ಷ ಮಾಡ್ತಾರ? ಅಕಸ್ಮಾತ್ ಹಾಕಿದ್ರು ಅದು ಸಲ್ಲತ್ತಾ ಗುರುಜಿ? ಆತರ ಬದುಕಿರುವಾಗ ತುಂಬಾ ಸಲ್ಲತ್ತೋ ಬಿಡುತ್ತೋ, ಆ ತಾಯಿ ಜೀವ ಇದೆಯಲ್ಲ, ತಾಯಿ ಅವನು ವಯಸ್ಸಾದ ಕಾಲದಲ್ಲಿ ಆ ವಯಸ್ಸಾದಂತಹ ಮುದಿಜೀವನ ಕಾಲಲ್ಲಿ ಉದ್ರೂ ನನ್ನ ಮಗ ಅಂತಾನೆ ಒಪ್ಕೊಳ್ತೇವೆ ವಿನಃ ನನ್ನ ಮಗ ಅಲ್ಲ ಅಂತ ಹೇಳೋದಿಲ್ಲ. ಅದು ತಾಯಿ ಜೀವ. ಆದರೆ ಮಗ ಅಥವಾ ಮಗಳು ಅವಳು ಅರ್ಥ ಮಾಡ್ಕೋಬೇಕು ತನ್ನ ತಂದೆ ತಾಯಿ ಬೆಲೆ ಏನು ಅಂತ. ಅಲ್ಲಿ ಅರ್ಥ ಮಾಡ್ಕೊಂಡ್ರೆ ಮಾತ್ರ ಗೊತ್ತಾಗತ್ತೆ. ಇವತ್ತು ನೀವು ಹೇಗೆ ನೀವು ಕ್ರಮವಾಗಿ ಕ್ರಮಬದ್ಧವಾಗಿ ಆಚರಣೆಯನ್ನು ಮತ್ತು ಆಚಾರ ವಿಚಾರಗಳ ಬಗ್ಗೆ ನೀವು ತಿಳ್ಕೊಂಡು ನೀವು ನಡೀತಿರೋ, ನಾಳೆ ನಿಮ್ಮ ಮಕ್ಕಳು ಅದನ್ನು ಮಾಡ್ತಾರೆ. ಇವತ್ತೊಂದು ದಿವಸ ನಾವು ಸಂಸ್ಕಾರವನ್ನು ಮರೆತು ನಾವು ನಮ್ಮ ಅಪ್ಪ ಅಮ್ಮನ ಸರಿಯಾಗಿ ಗಮನಿಸ್ತಿಲ್ಲ, ನಾಳೆ ಬೆಳಗ್ಗೆ ಎದ್ದರೆ ನಮ್ಮ ಮಕ್ಕಳು ಮಾಡೋದು ಅದನ್ನೇನೆ. ಅದಕ್ಕೋಸ್ಕರ ಇದೆಲ್ಲ ಹೇಗೆ ಅಂದರೆ ಪರಂಪರಿತವಾಗಿ ಬಂದಿರತಕ್ಕಂಥದ್ದು ಒಂದು ಚೈನ್ ಲಿಂಕ್. ಇದು ಒಂದು ಕಡೆ ಕೊಂಡಿ ಬಿತ್ತೋಯ್ತು ಅಂದ್ಕೊಳ್ಳಿ, ನಾಳೆ ಪುನಃ ಅದು ಸೇರೋದಿಲ್ಲ. ಒಂದು ಕಡೆ ಸಂಸ್ಕಾರ ಮರೆತು ನಾವು ನಮ್ಮ ಮಕ್ಕಳ ಎದುರುಗಡೆ ಇವತ್ತು ನಾವೇನು ಮಾಡ್ತೀವೋ ನಮ್ಮ ಮಕ್ಕಳು ಅದನ್ನು ಫಾಲೋಅಪ್ ಮಾಡ್ತಾರೆ, ಅದನ್ನು ಆಚರಣೆ ಮಾಡ್ತಾರೆ. ಹಾಗಂತ ಅಪ್ಪನ ಹಾಕಿದಾಲ್ದ ಮರಕ್ಕೆ ಎಲ್ಲ ನೇಣು ಹಾಕ್ಕೋಬೇಕು ಅಂತಲ್ಲ, ವಿಚಾರ ತಿಳ್ಕೊಳ್ಬೇಕು. ತಿಳ್ಕೊಂಡು ಯಾವುದು ಸರಿ ಯಾವುದು ತಪ್ಪು, ಯಾವಾಗ ಏನು ಮಾಡಬೇಕು ಏನು ಮಾಡಬಾರ್ದು ಆ ವಿಚಾರ ಮಾಡಲೇಬೇಕು. ಇನ್ನು ಇವತ್ತಂತೂ ಬೆಳಗಿನಿಂದ ಸಂಜೆವರೆಗೂ ಈ ಪಕ್ಷಮಾಸದ ಅನುಷ್ಠಾನಗಳು ನಡೀತಾನೆ ಇರುತ್ತೆ. ನಿರ್ದಿಷ್ಟ ಸಮಯ ಅಂತೇನಿಲ್ಲ ಅಲ್ವಾ ಗುರು? ಇಲ್ಲಮ್ಮ, ಯಾಕೆಂದ್ರೆ ನಿರ್ದಿಷ್ಟವಾದಂಥ ಸಮಯ ಮಾಡಲಿಕ್ಕೆ ಕಷ್ಟ ಅನ್ಸುತ್ತೆ. ಈಗ ಒಂದು ಹಳ್ಳಿ ಸಿಟಿಯಲ್ಲಾದರೆ ಸಾಕಷ್ಟು ಜನ ಪೌರೋಹಿತ್ಯ ವರ್ಗ ಇದೆ, ಅಥವಾ ಯಾರೋ ಒಬ್ಬರು ಅದನ್ನು ಮಾಡ್ಸಕ್ಕೆ ಬರ್ತಕ್ಕಂಥವ್ರು ಇರ್ತಾರೆ, ಬೇಗ ಮಾಡಿಸ್ತಾರೆ. ಇಷ್ಟೇ ಸ್ಪೀಡ್ ಮಾಡಿಸಿದ್ರು ಅರ್ಧ ಗಂಟೆ ಕ್ರಮ ಇದ್ದೇ ಇದೆ. ಆ ಅರ್ಧ ಗಂಟೆ ಕ್ರಮನ ಹಳ್ಳಿಗಳ ಕಡೆ ಆದರೆ ಇಡೀ ಹಳ್ಳಿಗೆಲ್ಲ ಒಬ್ಬರೋ ಇಬ್ಬರೋ ಪೌರೋಹಿತ್ಯರಿರ್ತಾರೆ. ಈ ಮನೆಯಿಂದ ಆ ಮನೆಗೆ ಪಾಸಾಗಿ ಆ ಮನೆಯಿಂದ ಮತ್ತೊಂದು ಮನೆಗೆ ಹೋಗ್ಬೇಕಾದ್ರೆ ಅರ್ಧ ಗಂಟೆ ಅನ್ಕೊಂಡ್ರು ಎಷ್ಟು ಸಮಯ ಆಯಿತು? ಕಾಯಲೇಬೇಕು. ಅವ್ರು ಕಾದು ಅವ್ರು ಬಂದಾಗ ಅವ್ರು ಮಾಡಿಸ್ತಕ್ಕಂಥ ಕ್ರಮ ಅಲ್ಲಿ ತಿಲತರ್ಪಣ ಕೊಡಲೇಬೇಕು. ಅದಕ್ಕೆ ಇದಕ್ಕೆಲ್ಲ ನಿರ್ದಿಷ್ಟವಾದ ಸಮಯ ಅಲ್ಲ. ಅಮಾವಾಸ್ಯೆ, ಮಹಾಲಯ ಅಮಾವಾಸ್ಯೆ ಅಂದರೆ ಇದು 15 ದಿನಗಳಿಂದ ಮಾಡದಿರತಕ್ಕಂಥವ್ರು ಇವತ್ತು ಮಾಡಬೇಕು. 15 ದಿನಗಳಲ್ಲಿ ಆ ಹಿಂದೆ 14 ದಿವಸ ಏನು ಪಕ್ಷಮಾಸದಲ್ಲಿ ಅವರು ಅವತ್ತಿನ ದಿವಸ ಅಂದರೆ ಯಾರು ಯಾವ ತಿಥಿಯಲ್ಲಿ ಸತ್ತಿರ್ತಾರೆ ಅಂತಹವರಿಗೆ ಪಕ್ಷಮಾಸ ಮಾಡಿದ್ರು, ಇಂತಹ ಮಹಾಲಯ ಅಮಾವಾಸ್ಯೆ ದಿವಸ ಅಮಾವಾಸ್ಯೆ ಇರತಕ್ಕಂಥ ಕಾಲದಲ್ಲಿ ಇವತ್ತು ತಿರುಗಿ ತಿಲತರ್ಪಣವನ್ನು ಕೊಡಲೇಬೇಕು. ನಾವು ಮೊನ್ನೆ ಅಮಾವಾಸ್ಯೆ ಹಿಂದಿನ ದಿವಸ ಮಾಡಿಬಿಟ್ಟಿದ್ದೀವಿ, ಪಕ್ಷಮಾಸ ಆಗೋಗಿದೆ ಅಂತ ಕೈ ಬಿಡ್ತಕ್ಕಂಥದ್ದಲ್ಲ. ಇವೆಲ್ಲ ಒಂದಕ್ಕೊಂದು ಆಚಾರ ವಿಚಾರಗಳಿದೆ, ಇವೆಲ್ಲವನ್ನು ತಿಳ್ಕೊಳ್ಬೇಕು. ತಿಳ್ಕೊಂಡು ನಾವು ಅನುಷ್ಠಾನಗಳನ್ನು ಮಾಡಿದ್ರೆ ಫಲ ಇದೆ. ನೋಡಿ, ಮೊದಲೇ ಹೇಳಿದ್ದೇನೆ, ನೀವು ದೇವತಾ ಕಾರ್ಯ ಮಾಡದಿದ್ರೂ ಪರವಾಗಿಲ್ಲ, ನೀವು ದೇವ್ರ ಪೂಜೆ ಮಾಡದಿದ್ರೂ ಪರವಾಗಿಲ್ಲ, ಅಥವಾ ಹೋಮ ಹವನಾದಿಗಳನ್ನು ನೀವು ಪಾಲ್ಗೊಳಿಸದಿದ್ರೂ ಬೇಡ, ಆದರೆ ಪಿತೃಗಳನ್ನು ಮರಿಬೇಡಿ. ಪಿತೃಗಳನ್ನು ಮರ್ತಿದ್ದೇ ಆದರೆ, ಪಿತೃ ಕಾರ್ಯದಲ್ಲಿ ನೀವು ಭಾಗವಹಿಸದಿರ ಇದ್ದರೆ, ಯಾವನೊಬ್ಬ ತಂದೆ ತಾಯಿ ಸರಿಯಾಗಿ ನನಗೆ ಭಾಗ ಮಾಡಿಲ್ಲ, ಆಸ್ತಿ ಕೊಡಲಿಲ್ಲ, ನಮ್ಮ ಅಣ್ಣನಿಗೆ ಜಾಸ್ತಿ ಕೊಟ್ಟ, ನನ್ನ ತಮ್ಮನಿಗೆ ಜಾಸ್ತಿ ಕೊಟ್ಟ, ಅಥವಾ ನಮ್ಮ ಮನೇಲಿರ್ತಕ್ಕಂಥ ಹೆಣ್ಮಕ್ಳು ಎಲ್ಲರೂ ಭಾಗ ಮಾಡಿಬಿಟ್ಟಿದ್ದಾರೆ, ನಾನು ಯಾಕೆ ಮಾಡ್ಬೇಕು ನಮ್ಮ ಅಪ್ಪನ ತಿಥಿ ಅಂತಂದರೆ, ನೀನು ಇವತ್ತೇನಾದರೂ ಆ ತೀರ್ಮಾನಕ್ಕೆ ಒಳಗಾಗಿ ನೀನು ಅಪ್ಪ ಅಮ್ಮನ ತಿಥಿ ಮತ್ತು ಶ್ರಾದ್ದ ಕಾಲದಲ್ಲಿ ಅವರು ನಮಸ್ಕಾರ ಮಾಡಿದಿರ, ಅವರು ಕೊಡಬೇಕಾದಂತಹ ಆದ್ಯತೆ ನೀನು ಕೊಡಲಿಲ್ಲ ಅಂದರೆ ಅದರಿಂದ ಆಗೋ ಸಮಸ್ಯೆ, ಅದರಿಂದ ಆಗೋ ಪನಿಷ್ಮೆಂಟ್ ಇದೆಯಲ್ಲ, ನಿನ್ನ ಜೀವನದ ಕಡೆ ದಿನಗಳಲ್ಲಿ ಸಾಕಷ್ಟು ನೋವನ್ನು ಅನುಭವಿಸ್ಬೇಕಾಗತ್ತೆ.
ಹೌದಾ ಗುರುಜಿ? ಹೌದಮ್ಮ. ಬಹಳ ಸಂತೋಷ. ಹಾಗೆ ಗುರುಜಿಯವರು ಸಾಕಷ್ಟು ವಿಶೇಷವಾದ ಮಾಹಿತಿಯನ್ನ ನೀಡ್ತಾ ಇನ್ನೊಂದು ಮಾತನ್ನ ಕೇಳ್ಬೇಕಿತ್ತು ಗುರುಜಿ. ನಾವೆಲ್ಲ ಚಿಕ್ಕವರಿದ್ದಾಗ ನನಗೆ ಇವಾಗ ಒಂಥರ ಅನ್ಸುತ್ತೆ, ಅದು ನಿಜವೋ ಸುಳ್ಳೋ ನನ್ಗಂತೂ ಗೊತ್ತಿಲ್ಲ. ಆ ಒಂದು ಪ್ರಶ್ನೆನ ನಿಮ್ಮ ಮುಂದೆ ಕೂಡ ಇಡ್ತೀನಿ. ಈ ಎಡೆಯನ್ನ ಹಾಕಿದಾಗ ನಮ್ಮ ಅಜ್ಜಿ ಹೇಳೋರು ಯಾರೂ ಇರಬಾರ್ದು, 1 ನಿಮಿಷ ಆಚೆ ಹೋಗೋಣ ಅಂತ. ಅಂದ್ರೆ ಒಂದು ಭಾವ ಏನಂದ್ರೆ, ನಾವು ಒಳಗಿದ್ರೆ ಪಿತೃಗಳು ಬರೋದಿಲ್ಲ, ಹಾಗಾಗಿ ಅವ್ರು ಬರ್ತಾರಂತೆ, ಬನ್ನಿ ಅಂತ ಬಾಗ್ಲು ಹಾಕೊಂಡು ನಾವು ಆಚೆ ಹೋಗ್ತಾ ಇದ್ವಿ. ಆತರ ತುಂಬಾ ಜನದ ಮನೇಲಿ ಮಾಡ್ತಾರೆ ಅಂತ ಕೇಳ್ಪಟ್ಟಿದೀವಿ. ಅದಾದ್ಮೇಲೆ ನಾವು ಒಳಗೆ ಹೋಗಿ ಸುಮ್ಮನೆ ಹೇಳೋರು, ಅದನ್ನೇನಾದ್ರು ಟೇಸ್ಟ್ ಮಾಡಿ ನೋಡಿ, ಉಪ್ಪು ಕಮ್ಮಿ ಆಗಿರುತ್ತೆ, ಸಿಹಿ ಕೂಡ ಕಮ್ಮಿ ಆಗಿರುತ್ತೆ ಸ್ವೀಟ್ ಅಲ್ಲಿ ಅಂತ ಕೂಡ ಹೇಳೋರು. ಅಂದ್ರೆ ನಮ್ಗೆ ಬಹಳ ನಂಬಿಕೆ ಇದೆ, ಖಂಡಿತ ಬಂದು ನಮ್ಮ ಪಿತೃಗಳು ಅದನ್ನ ತಿಂದಿರ್ತಾರೆ ಅನ್ನೋ ಒಂದು ಭಾವ. ಅದನ್ನ ಈಗಲೂ ಕೂಡ ಮುಂದುವರ್ಸ್ಕೊಂಡ್ ಬರ್ತಾರೆ. ಅದು ಮೂಢನಂಬಿಕೆ ಅನ್ಕೊಬೇಕಾ, ಅಥವಾ ಕೆಲವರಂತೂ ಅಲ್ಲೇ ಎಡೆ ಹಾಕ್ಬಿಟ್ಟ ತಕ್ಷಣ ತಿನ್ನೋದಕ್ಕೆ ಪ್ರಾರಂಭ ಮಾಡಿರ್ತಾರೆ ಧೂಪ ಹಾಕಿ. ಅದು ಹೇಗೆ ಗುರುಜಿ, ಅದು ಮಾಡ್ಬೇಕಾ ಪ್ರತೀತಿ? ಇಲ್ಲಮ್ಮ, ಕೆಲವರು ನಂಬಿಕೆ ಇರಬಹುದು. ಜೊತೆಗೆ ಒಂದಂತೂ ಸತ್ಯ, ನಾವು ಅನುಷ್ಠಾನಗಳನ್ನ ಶ್ರದ್ಧೆಯಿಂದ ನಮ್ಮ ಶ್ರದ್ಧಾನುಸಾರವಾಗಿ ನಾವು ಏನ್ ಮಾಡಿದ್ರು ಅದು ಕ್ರಮಬದ್ಧವಾಗಿ ಇರುತ್ತೆ. ವಂಶಪಾರಂಪರಿಕವಾಗಿ ಬಂದಿರತಕ್ಕಂತಹ ಗೌರವ, ಅವರಿಗೆ ಸಲ್ಲಿಸಬೇಕಾದಂಥ ರೀತಿ, ಮಾಡಬೇಕಾದ ಅನುಷ್ಠಾನಗಳನ್ನು ಕ್ರಮಬದ್ಧವಾಗಿ ಮಾಡಲೇಬೇಕು. ಅದು ತಪ್ಪಲ್ಲ. ಹಾಗೆ ಅವ್ರು ಬರ್ತಾರೆ, ಆ ಸನ್ನಿವೇಶಕ್ಕೆ ತಿಂತಾರೆ, ಅದರಲ್ಲಿ ಹುಳಿ ಉಪಕಾರ ಕಡಿಮೆ ಆಗುತ್ತೆ. ಇದರ ಬಗ್ಗೆ ಎಲ್ಲ ಅದು ಅವರವರ ಮನಸ್ಸಿಗೆ ಬಿಟ್ಟಂತ ವಿಚಾರ. ಅಡಿಗೆ ಮಾಡೋರು ಗೊತ್ತು, ತಿಂದು ಊಟ ಮಾಡ್ತಕ್ಕಂಥವ್ರು ಗೊತ್ತು. ಜೊತೆಗೆ ಎಡೆಯನ್ನು ಹಾಕಿದಾಗ ಮೊದಲಿಗೆ ತಗೊಂಡು ಹೋಗಿ ಮನೆಯ ಮೇಲೋ ಅಥವಾ ಕಾಗೆಗಳು ಬರುವಂತಹ ಜಾಗ ಕಂಪಲ್ಸರಿ. ಅದು ಮಾಡಿದಾಗ ಆ ಮಾಡಿರ್ತಕ್ಕಂಥ ಪದಾರ್ಥವನ್ನ ಸ್ವಲ್ಪನ್ನ ಆ ಕಾಗೆಗೆ ಆಚೆ ತೆಗೆದುಕೊಂಡು ಇಡ್ತಕ್ಕಂಥದ್ದು. ಅದು ಇಡಬೇಕಾದ್ರೆ ಬರೀ ಅನ್ನ ಮಾತ್ರ ಅಲ್ಲ, ಅನ್ನನೂ ಇಡಬೇಕು, ಜೊತೆಗೆ ಒಂದು ದೊನ್ನೆನಲ್ಲಿ ಒಂದಷ್ಟು ನೀರು ಇಡಬೇಕು. ಯಾವುದೇ ಆದ್ರೂ ಸಹಿತ ಒಬ್ಬ ವ್ಯಕ್ತಿಗೆ ಅನ್ನ ಕೊಟ್ಟರೆ ಹಿಂದೆಲ್ಲ ನೀರು ಕೊಡಬೇಕು. ಅನ್ನ ಕೊಡೋದಕ್ಕಿಂತ ಮುಂಚಿತವಾಗಿ ನೀರು ಕೊಟ್ಟಿರಬೇಕು. ಜಲವನ್ನು ನೀವು ನೀರನ್ನು ಕೊಡ್ದಿರ, ನೀರು ಊಟಕ್ಕೆ ಮುಂಚಿತವಾಗಿ ತಟ್ಟೆ ಹಾಕಿದ ತಕ್ಷಣ ಫಸ್ಟ್ ನೀರಿಡಬೇಕು, ಅನಂತರ ಅನ್ನ ಹಾಕಬೇಕು. ಅದು ಶಾಸ್ತ್ರ. ನೀವು ಅಪ್ಪಿತಪ್ಪಿ ಊಟ ಸಮೃದ್ಧಿಯಾಗಿ ಚೆನ್ನಾಗಿದೆ, ಒಳ್ಳೆ ತುಪ್ಪದ ಅಡಿಗೆ ಮಾಡಿದ್ದೀವಿ ಅಂತ ಹೇಳಿ ಅಡಿಗೆ ಬಡಿಸ್ಬಿಟ್ಟು ನೀರು ಕೊಡೋದು 10 ನಿಮಿಷ ತಡ ಮಾಡಿಬಿಟ್ರೆ, ಅವನು ಒಂದು ತುತ್ತು ಅನ್ನ ತಿಂದು ಏನಾದ್ರು ಗಂಟಲು ಸಿಕ್ಕಾಕೊಂಡ್ರೆ ಅದು ಮಹಾಪರಾಧ, ಮಹಾದೋಷಕ್ಕೆ ಕಾರಣ ಆಗುತ್ತೆ. ನೀವು ಮಾಡಿದ ಮೃಷ್ಟಾನ್ನ ಇರಬಹುದು, ಅದರ ಜಲದಲ್ಲಿ ಆ ಶಕ್ತಿ ಇದೆ. ಅದಕ್ಕೋಸ್ಕರ ಇದು ಸೈಂಟಿಫಿಕ್ ರೀಸನ್ ಹೌದು, ಶಾಸ್ತ್ರಬದ್ಧವೂ ಹೌದು. 1 ಲೋಟ ನೀರು ಫಸ್ಟ್ ನೀರು ಕೊಟ್ಟು ಅನಂತರ ಊಟ ಕೊಡಬೇಕು. ಬಹಳ ಸಂತೋಷ. ಬಹಳ ವಿಚಾರಗಳನ್ನ ನಿಮ್ಮಿಂದ ನಾವು ಇವತ್ತು ಪಡ್ಕೊಂಡ್ವಿ. ಅದು ಬಹಳ ವಿಶೇಷವಾಗಿ ನಾವೆಲ್ಲರೂ ಕೂಡ ಮನೆಯಲ್ಲಿ ಇವತ್ತು ಆಚರಣೆ ಮಾಡ್ತಿರೋದ್ರಿಂದ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸೋದಕ್ಕಾಗಿ ಧನ್ಯವಾದಗಳು ಗುರುಜಿ. ಒಳ್ಳೆದಮ್ಮ. ವೀಕ್ಷಕರೇ, ಹೊರಡೋ ಸಮಯ ಆಗಿದೆ, ಹೋಗಿ ಬರೋದಾ? ನಮಸ್ಕಾರ.